ಮಾಡಿದ್ವಿ. ಸೊ ಫಿಸಿಕಲ್ ಚೇಂಜ್ ಇದು ಚೇಂಜ್ ಇನ್ ವಿಚ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಅಂತ. ಸೊ ಯಾವ್ದಾದ್ರು ಫಿಸಿಕಲ್ ಚೇಂಜ್ ಆದ್ರೆ ಹೊಸದಾಗಿ ಯಾವ್ದಾದ್ರು ಸಬ್ಸ್ಟೆನ್ಸ್ ಫಾರ್ಮ್ ಆಗಿರಲ್ಲ, ಜಸ್ಟ್ ಅದೇನಿದೆ ಸ್ಟೇಟ್ ಅದು ಚೇಂಜ್ ಆಗಿರುತ್ತೆ ಅಂತ ಹೇಳಿದ್ದೆ. ಎಕ್ಸಾಂಪಲ್ ಕೊಟ್ಟಿದ್ದೆ ವಾಟರ್. ವಾಟರ್ ಲಿಕ್ವಿಡ್ ಅಲ್ಲಿ ಇದೆ. ಸೊ ಲಿಕ್ವಿಡ್ ಅಲ್ಲಿ ಇರೋದು ಈಗ ಐಸ್ ಆಯ್ತು ಅಂತ ಅನ್ಕೊಳ್ಳಿ, ಅಂದ್ರೆ ಸಾಲಿಡ್ ಆಯ್ತು. ಸೊ ಇಲ್ಲಿ ಸ್ಟೇಟ್ ಚೇಂಜ್ ಆಗಿದೆ ಅಷ್ಟೇ, ಫಿಸಿಕಲ್ ಚೇಂಜ್ ಇದು. ಬಟ್ ಕೆಮಿಕಲ್ ಆಗಿ ಹೊಸದಾಗಿ ಸಬ್ಸ್ಟೆನ್ಸ್ ಏನು ಫಾರ್ಮ್ ಆಗಿಲ್ಲ, ಜಸ್ಟ್ ಫಿಸಿಕಲ್ ಆಗಿ ಚೇಂಜ್ ಆಗಿದೆ ಅಂತ. ಸೊ ದ ಒರಿಜಿನಲ್ ಸಬ್ಸ್ಟೆನ್ಸ್ ರಿಟೈನ್ಸ್ ಇಟ್ಸ್ ಐಡೆಂಟಿಟಿ. ಅಂದ್ರೆ ಏನ್ಲಿ ಈ ವಾಟರ್ ಏನೋ ಕೆಮಿಕಲ್ ಫಾರ್ಮುಲಾ H2O ಅದು ರಿಟೈನ್ ಆಗಿದೆ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ? ಸೊ ಇದು ಡೆಫಿನೇಷನ್ ಅಂದ್ರೆ ಫಿಸಿಕಲ್ ಚೇಂಜ್ ದ ಪ್ರೊಸೆಸ್ ಇನ್ ವಿಚ್ ದ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಶೇಪ್, ಸೈಜ್, ಸ್ಟೇಟ್, ಅಪಿಯರೆನ್ಸ್ ಇದು ಚೇಂಜ್ ಆಗುತ್ತೆ, ಬಟ್ ಕೆಮಿಕಲ್ ಕಾಂಪೋಸಿಷನ್ ರಿಮೈನ್ಸ್ ಸೇಮ್. ಏನ್ H2O ಅಂತಿದೆ ಅದು ಸೇಮ್ ಆಗೇ ಇರುತ್ತೆ. ಸೊ ಅದರಲ್ಲಿ ನಾವೇನ್ ಮಾಡಿದ್ವಿ, ಫಿಸಿಕಲ್ ಚೇಂಜ್ ಪ್ರಾಪರ್ಟೀಸ್ ಏನು ಅಂತ, ಕೀ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನೋಡಿದ್ವಿ. ಲೈಕ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್, ರಿವರ್ಸಿಬಲ್ ಆಗಿರುತ್ತೆ. ಲೈಕ್ ಈಗ ಐಸ್ ನ ನಾವು ಹೇಗೆ ವಾಟರ್ ಕನ್ವರ್ಟ್ ಮಾಡ್ಬೋದಲ್ಲ ಲಿಕ್ವಿಡ್ ಆಗಿ. ಸೊ ನೋ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ಎನರ್ಜಿ, ಜಾಸ್ತಿ ಎನರ್ಜಿ ಚೇಂಜಸ್ ಏನಿರಲ್ಲ. ಅಂಡ್ ನೋ ಚೇಂಜ್ ಇನ್ ಕಲರ್, ಸ್ಮೆಲ್ ಆರ್ ಗ್ಯಾಸ್ ಪ್ರೊಡಕ್ಷನ್. ಯಾವುದೇ ತರ ಗ್ಯಾಸ್ ಪ್ರೊಡಕ್ಷನ್ ಏನೂ ಆಗೋದಿಲ್ಲ, ಕಲರ್, ಸ್ಮೆಲ್ ಅದೇನು ನಾರ್ಮಲ್ ಆಗಿ ಚೇಂಜ್ ಆಗಲ್ಲ ಜನರಲಿ. ಅಂಡ್ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದೆ, ಮೆಲ್ಟಿಂಗ್ ಆಫ್ ಐಸ್, ಬಾಯ್ಲಿಂಗ್ ಆಫ್ ವಾಟರ್, ಬ್ರೇಕಿಂಗ್ ಆಫ್ ಗ್ಲಾಸ್, ಕಟ್ಟಿಂಗ್ ಆಫ್ ಪೇಪರ್. ಒಂದು ಪೇಪರ್ ಕಟ್ ಮಾಡೋದಾಗಿರ್ಲಿ, ಇದರಲ್ಲಿ ಮೊದಲೇನಿತ್ತು ಪೇಪರ್ ಇತ್ತು, ಕಟ್ ಮಾಡಿದ್ಮೇಲೆ ಪೇಪರೇ ಇದೆ, ಜಸ್ಟ್ ಅದು ಹರಿದೋಗಿದೆ. ಸೊ ಅಲ್ಲಿ ಫಿಸಿಕಲ್ ಚೇಂಜ್ ಆಗಿದೆ ಅಂತ ಹೇಳ್ತೀವಿ. ಲೈಕ್ ಹೊಸದಾಗಿ ಏನೋ ಹೊಸ ಸಬ್ಸ್ಟೆನ್ಸ್ ಏನು ಫಾರ್ಮ್ ಆಗಿಲ್ಲ, ಕರೆಕ್ಟಾ? ಈಗ ಇದೇ ರೀತಿ ನಾವು ಕೆಮಿಕಲ್ ಚೇಂಜ್ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ ಅಷ್ಟೇ, ಅದ್ರ ಉಲ್ಟಾ ಅಷ್ಟೇ ಫಿಸಿಕಲ್ ಚೇಂಜ್. ಸೊ ಇದ್ರ ಕೀ ಕ್ಯಾರೆಕ್ಟರಿಸ್ಟಿಕ್ ಹೇಳಿದೆ, ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್, ಹೊಸ ಸಬ್ಸ್ಟೆನ್ಸ್ ಯಾವ್ದಾದ್ರು ಫಾರ್ಮ್ ಆಗಿರುತ್ತೆ. ಇರ್ರಿವರ್ಸಿಬಲ್, ಮೋಸ್ಟ್ಲಿ ಇರ್ರಿವರ್ಸಿಬಲ್ ಇರುತ್ತೆ, ರಿವರ್ಸಿಬಲ್ ಮಾಡೋಕ್ಕಾಗಲ್ಲ. ಎನರ್ಜಿ ಸ್ವಲ್ಪ ಚೇಂಜಸ್ ಇರುತ್ತೆ, ಕಲರ್, ಸ್ಮೆಲ್, ಗ್ಯಾಸ್ ಪ್ರೊಡಕ್ಷನ್ ಏನಾದ್ರು ಆಗಿರುತ್ತೆ. ಎಕ್ಸಾಂಪಲ್ ಬರ್ನಿಂಗ್ ಆಫ್ ಪೇಪರ್ ಬರ್ನ್ ಮಾಡಿದ್ರೆ ಆಶಸ್ ಉಳ್ಕೊಳ್ಳುತ್ತೆ, ಕರೆಕ್ಟಾ? ಸೊ ರಸ್ಟಿಂಗ್ ಆಫ್ ಐರನ್ ರಸ್ಟ್ ಆದಾಗ ಅದ್ರ ಕಾಂಪೋಸಿಷನ್ ಚೇಂಜ್ ಆಗುತ್ತೆ. ಕುಕಿಂಗ್ ಆಫ್ ಫುಡ್ ಆಗಿರ್ಲಿ, ಮತ್ತೆ ಡೈಜೆಷನ್ ಆಫ್ ಫುಡ್. ಸೊ ಇವೆಲ್ಲ ಏನಾಗಿದೆ, ಅದೇ ಸಬ್ಸ್ಟೆನ್ಸ್ ಉಳ್ಕೊಂಡಿಲ್ಲ, ಸೊ ಏನೋ ಕಾಂಪೋಸಿಷನ್ ಚೇಂಜ್ ಆಗಿರುತ್ತೆ, ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಕೆಮಿಕಲ್ ಚೇಂಜ್. ನೆಕ್ಸ್ಟ್ ನಾವು ಡಿಫ್ರೆನ್ಸ್ ಬಿಟ್ವೀನ್ ಕೆಮಿಕಲ್ ಅಂಡ್ ಫಿಸಿಕಲ್ ಚೇಂಜ್ ಅಂತ ಒಂದು ಟೇಬಲ್ ಮಾಡಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಅಂಡ್ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಅಂತ ಅನ್ನೋದು ನೋಡಿದ್ವಿ. ಆಮೇಲೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಕೀ ಕ್ಯಾರೆಕ್ಟರಿಸ್ಟಿಕ್, ಅದೇ ಯೂಶಲಿ ರಿವರ್ಸಿಬಲ್, ಯೂಶಲಿ ಇರ್ರಿವರ್ಸಿಬಲ್, ನೋ ಚೇಂಜ್ ಇನ್ ಕೆಮಿಕಲ್ ಕಾಂಪೋಸಿಷನ್ ಚೇಂಜಸ್, ಮತ್ತೆ ನೋ ಗ್ಯಾಸ್, ಕಲರ್, ಸ್ಮೆಲ್ ಪ್ರೊಡ್ಯೂಸ್. ಇಲ್ಲಿ ಕೆಮಿಕಲ್ ಚೇಂಜ್ ಪ್ರೊಡ್ಯೂಸ್ ಆಗಿರ್ಬೋದು. ಎಕ್ಸಾಂಪಲ್ ಆವಾಗಲೇ ಕೊಟ್ಟಿದ್ದೆ, ಮೆಲ್ಟಿಂಗ್ ಆಫ್ ಐಸ್ ಫಿಸಿಕಲ್ ಚೇಂಜ್ಗೆ, ಬರ್ನಿಂಗ್ ಆಫ್ ಪೇಪರ್ ಕೆಮಿಕಲ್ ಚೇಂಜ್ಗೆ. ಇದು ಟೆಂಪರರಿ ಚೇಂಜ್, ಅದು ಪರ್ಮನೆಂಟ್ ಚೇಂಜ್. ಸೊ ಇದು ಸಮ್ ಬೇಸಿಕ್ ಆಗಿರುವಂತ ಡಿಫ್ರೆನ್ಸಸ್. ಜನರಲಿ ಫಿಸಿಕಲ್ ಚೇಂಜಸ್ ಏನಿದೆ ಅದು ರಿವರ್ಸಿಬಲ್ ಆಗಿರುತ್ತೆ, ಬಟ್ ಒಂದೊಂದು ಕೇಸ್ ಇರುತ್ತೆ ಅದು ಫಿಸಿಕಲ್ ಚೇಂಜ್ ಆಗಿರುತ್ತೆ ಬಟ್ ಇರ್ರಿವರ್ಸಿಬಲ್ ಆಗಿರೋಂಥ ಚಾನ್ಸ್ ಇರುತ್ತೆ. ನಾನು ಅಲ್ಲಿ ವರ್ಡ್ ಯೂಸ್ ಮಾಡಿ ಜನರಲಿ ಅಂತ. ಜನರಲಿ ಅಂದ್ರೆ ಪ್ರತಿ ಟೈಮಿಗೂ ಆಗ್ಬೇಕು ಅಂತೇನಿಲ್ಲ, ಒಂದೊಂದು ಟೈಮಲ್ಲಿ ಆಗುತ್ತೆ, ಒಂದೊಂದು ಟೈಮಲ್ಲಿ ಆಗಲ್ಲ, ಆ ರೀತಿ ಇರುತ್ತೆ, ಅರ್ಥ ಆಯ್ತಾ? ಎಕ್ಸಾಂಪಲ್ ಬ್ರೇಕಿಂಗ್ ಆಫ್ ಗ್ಲಾಸ್ ಅಂತ ಕೊಟ್ಟಿದೆ, ಅದನ್ನ ನೀವು ವಾಪಸ್ ಮಾಡೋಕ್ಕಾಗುತ್ತಾ? ಈಗ ಒಂದು ಗ್ಲಾಸ್ ಇದೆ, ಲೈಕ್ ಕನ್ನಡಿ ಇದೆ, ಕನ್ನಡಿ ಹೊಡೆದಾಕ್ಬಿಟ್ಟು ವಾಪಸ್ ಅದೇ ತರ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ಕರೆಕ್ಟಾ? ಅದೇನು ಇರಿವರ್ಸಿಬಲ್, ಬಟ್ ಅಲ್ಲಿ ಏನಾದ್ರು ಹೊಸದಾಗಿ ಏನೋ ಫಾರ್ಮ್ ಆಯ್ತಾ ಸಬ್ಸ್ಟೆನ್ಸ್? ಇಲ್ಲ, ಅದು ಫಿಸಿಕಲ್ ಚೇಂಜ್ ಆಕ್ಚುಲಿ, ಕರೆಕ್ಟಾ? ಮಿಕ್ಸಿಂಗ್ ಸಾಲ್ಟ್ ಅಂಡ್ ಸ್ಯಾಂಡ್, ಉಪ್ಪು ಮತ್ತೆ ಏನು ಮರಳಿದೆ ಅದನ್ನ ಮಿಕ್ಸ್ ಮಾಡ್ಬಿಟ್ರೆ ವಾಪಸ್ ಸಪ್ರೇಟ್ ಮಾಡ್ತೀರಾ ಉಪ್ಪಾಗಿ ಮತ್ತೆ ಮರಳಾಗಿ? ಇಲ್ಲ, ಬಟ್ ಅದು ಫಿಸಿಕಲ್ ಚೇಂಜ್ ಏನು, ಹೊಸ ಸಬ್ಸ್ಟೆನ್ಸ್ ಏನು ಫಾರ್ಮ್ ಆಗಿಲ್ಲ. ಅಂಡ್ ETC ಅಂತ ಕೊಟ್ಟಿದೆ. ETC ಒಂದೊಂದಾಗಿ ಫುಲ್ ಫಾರ್ಮ್ ಐತೆ ಆಕ್ಚುಲಿ. ಇ ಅಂದ್ರೆ ಎಕ್ಸ್ಪಾನ್ಷನ್, ಲೈಕ್ ಒಂದು ಮೆಟಲ್ ರಾಡ್ ಇದೆ, ಅದನ್ನ ಹೀಟ್ ಮಾಡ್ಬಿಟ್ರೆ ಸ್ವಲ್ಪ ಏನೋ ಶೇಪ್ ಅಲ್ಲಿ ಚೇಂಜ್ ಆಗುತ್ತೆ, ಕರೆಕ್ಟಾ? ಬಟ್ ಅದು ಏನಿದೆ ಅದೇ ಇರುತ್ತೆ, ಕರೆಕ್ಟಾ? ಏನು ಮೆಟಲ್ ರಾಡ್ ಇದೆ ಅದೇ ಮೆಟಲ್ ರಾಡೇ ಆಗಿರುತ್ತೆ, ಬಟ್ ಸ್ವಲ್ಪ ಸೈಜ್ ಚೇಂಜ್ ಆಗುತ್ತೆ. ಈಗ ನಾವು ಅದನ್ನ ರಿವರ್ಸಿಬಲ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? ಇನ್ನು ಟಿ ನೋಡಿದ್ರೆ ಟಿಯರಿಂಗ್ ಅಂತ ಹೇಳ್ಬಿಟ್ಟು, ಟಿಯರಿಂಗ್ ಪೇಪರ್ನ ಟಿಯರ್ ಮಾಡಿದ್ರೆ ವಾಪಸ್ ಏನು ಅಗೇನ್ ಪೇಪರ್ ತರ ಮಾಡೋಕ್ಕಾಗುತ್ತಾ? ಇಲ್ಲ, ನಾವು ಮಾಡೋಕ್ಕಾಗಲ್ಲ, ರಿಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಮೂರನೇದು ಸಿ, ಕ್ರಶಿಂಗ್. ಯಾವ್ದಾದ್ರು ಒಂದು ಕ್ಯಾನ್ನ ಕ್ರಶ್ ಮಾಡಿ ಅಗೇನ್ ಅದೇ ತರ ಮಾಡಕ್ಕೆ ನಮ್ಮ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕರೆಕ್ಟಾ? ಈ ತರ ಫಿಸಿಕಲ್ ಚೇಂಜಸ್ ರಿವರ್ಸಿಬಲ್ ಅಂತಲ್ಲ, ಜನರಲಿ ರಿವರ್ಸಿಬಲ್, ಬಟ್ ಇರ್ರಿವರ್ಸಿಬಲ್ ಇರ್ಬೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ ಅಂತ. ಸೊ ಅದೇನು ಕೆಮಿಕಲ್ ಚೇಂಜ್ ಉಂಟು, ಕೆಮಿಕಲ್ ರಿಯಾಕ್ಷನ್ ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಥ್ರೂ ವಿಚ್ ಕೆಮಿಕಲ್ ಚೇಂಜ್ ಅಕರ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ, ಕರೆಕ್ಟಾ? ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಥ್ರೂ ಕೆಮಿಕಲ್ ಚೇಂಜ್ ಅಕರ್. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಎಲ್ಲ ಇರುತ್ತೆ, ಏನಿದ್ದು ಲೈಕ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಲೈಕ್ ಈಗ ಮೆಗ್ನೀಷಿಯಂ ಅಂತ ಒಂದು ತಗೊಂಡಿದ್ದೀನಿ, ಮೆಗ್ನೀಷಿಯಂ ಕಾಂಪೌಂಡ್ ತಗೊಂಡಿದ್ದೀನಿ. ಮೆಗ್ನೀಷಿಯಂ ತಗೊಂಡು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ತೀನಿ, ಅವಾಗ ನಂಗೊಂದು ವೈಟ್ ಪೌಡರ್ ಬರುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ಬಿಟ್ಟು.
ಇದೊಂದು ಕೆಮಿಕಲ್ ರಿಯಾಕ್ಷನ್, ಒಂದು ರಿಯಾಕ್ಷನ್ ಆಗಿದೆ, ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ ಅಂತ ಹೇಳೋ ರಿಯಾಕ್ಷನ್ ಅದು. ಈ ರಿಯಾಕ್ಷನ್ ನ ನಾವು ಈಸಿಯಾಗಿ ಬರಿತೀವಿ, ಲೈಕ್ ಒಂದು ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನ. ಈ ಕೆಮಿಕಲ್ ಈಕ್ವೇಶನ್ ಏನಿದೆ ಅದು ಇಸ್ ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಆ ಕೆಮಿಕಲ್ ರಿಯಾಕ್ಷನ್ ನಾವು ಸಿಂಬಾಲಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ನಾ ಇಲ್ಲಿ ಬರ್ದಿ ನೋಡಿ, Mg ಅದೊಂದು ಸಾಲಿಡ್ ಪ್ಲಸ್ O2 ಗೊತ್ತು ಜನರಲಿ ಗ್ಯಾಸ್ ಆಗಿರುತ್ತೆ, ಅದು ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ವಿಚ್ ಇಸ್ ಅ ಸಾಲಿಡ್, ವೈಟ್ ಸಾಲಿಡ್. ಅರ್ಥ ಆಯ್ತಾ? ಇದೊಂದು ರಿಯಾಕ್ಷನ್ ಅನ್ನು ಈ ರೀತಿ ಮೆಗ್ನೀಷಿಯಂಗೆ ಅದರದ್ದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ Mg, ಅಂಡ್ ಆಕ್ಸಿಜನ್ಗೆ O2, ಮೆಗ್ನೀಷಿಯಂ ಆಕ್ಸೈಡ್ಗೆ MgO, ಈ ರೀತಿ ಅದರದ್ದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡಿ ಬರೆದ್ರೆ ಅವಾಗ ಅದು ಕೆಮಿಕಲ್ ಈಕ್ವೇಶನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇವಾಗ ಬ್ಯಾಲೆನ್ಸಿಂಗ್ ಬಗ್ಗೆ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ರಿಯಾಕ್ಷನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಅದು ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಷ್ಟು ಆಟಮ್ಸ್ ಇರಬೇಕು, ಬಿಕಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ಬೋದು. ಕರೆಕ್ಟಾ? ಇಲ್ಲಿ ನೋಡಿ Mg ಎಷ್ಟಿದೆ, ಒಂದಿದೆ, ಇಲ್ಲೂ Mg ಒಂದಿದೆ. ಕರೆಕ್ಟಾ? ಸೊ ನೋ ಪ್ರಾಬ್ಲಮ್. ಬಟ್ ಆಕ್ಸಿಜನ್ ನೋಡ್ರಿ, ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ O2 ಇದೆ, 2 ಆಕ್ಸಿಜನ್ ಆಟಮ್ ಇದೆ, ರೈಟ್ ಸೈಡ್ ಅಲ್ಲಿ ಒಂದೇ ಆಕ್ಸಿಜನ್ ಆಟಮ್ ಇದೆ. ಇದು ನಾಟ್ ಬ್ಯಾಲೆನ್ಸ್ಡ್. ಕರೆಕ್ಟಾ? ಇದು ರಿಯಾಕ್ಷನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಅದೇ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ನೋಡಿ, ಈ ರೀತಿ 2Mg, ಇಲ್ಲೂ 2Mg ಇದೆ, ಇಲ್ಲಿ O2 ಇದೆ, ಇಲ್ಲಿ 2O, ವಿಚ್ ಆಟಮ್ ಸೇಮ್ ಇದೆ. O2 ಅಲ್ಲಿ 2 ಆಟಮ್ ಇದೆ, O ಇದೆ, ಇಲ್ಲಿ 2Mg 2 O ಇದೆ. ಸೊ ಆಟಮ್ಸ್ ಅಲ್ಲಿ ಬ್ಯಾಲೆನ್ಸ್ ಇದೆ. ಸೊ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಓಕೆ, ಅದಾದ್ಮೇಲೆ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್ಸ್. ಕೆಮಿಕಲ್ ಈಕ್ವೇಶನ್ಸ್ ಅಲ್ಲಿ ಗೊತ್ತಾಯ್ತು. ಸೊ ಟೈಪ್ಸ್ ಏನು ಕೆಮಿಕಲ್ ಈಕ್ವೇಶನ್ಸ್ ಅಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್, ರಿಡಕ್ಷನ್ ರಿಯಾಕ್ಷನ್, ಇಷ್ಟು ಡಿಸ್ಕಸ್ ಮಾಡಿದ್ವಿ ಕ್ಲಾಸಲ್ಲಿ. ಮೊದಲನೇದು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಜನರಲ್ ಫಾರ್ಮುಲಾ A+B gives AB, ಅಂದ್ರೆ 2 or more reactant combined to form single product. ಏನೋ ಒಂದು 2 or more ಸಬ್ಸ್ಟೆನ್ಸ್ ಇದೆ, ಅದು ಎಲ್ಲ ಸೇರಿಸಿ ಸಿಂಗಲ್ ಪ್ರಾಡಕ್ಟ್ ಆಗಿರುವಂಥದ್ದು. ಎಕ್ಸಾಂಪಲ್, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸ್ಲೇಕ್ ಡ್ರೈನ್ ಅಂತ ಕರಿತೀವಿ ಅದನ್ನ. ಸೊ ಅಲ್ಲಿ ಎ ಮತ್ತೆ ಬಿ ಅಂತ ತೋರಿಸಿ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಎ ಅಂತ ಅನ್ಕೊಂಡು, H2O ಬಿ ಅಂತ ಅನ್ಕೊಂಡು, ಈಗ ಇವೆರಡು ಸೇರಿ ಕಂಬೈನ್ ಆಗಿ ಒಂದು ಸಿಂಗಲ್ ಫಾರ್ಮ್ ಆಗಿದೆ, ಲೈಕ್ H2O, ಸಾರಿ CaOH ಟ್ವೈಸ್ ಅಂತ ಏನಿದೆ ಅದು. ಕರೆಕ್ಟಾ? ಇವಾಗ ಇನ್ನೊಂದು ಎಕ್ಸಾಂಪಲ್, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನೋಡಿ, 2 ಸಬ್ಸ್ಟೆನ್ಸ್ ಇತ್ತು, ಫಸ್ಟ್ ರಿಯಾಕ್ಟೆಂಟ್ಸ್ ಇತ್ತು, ಇವಾಗ ಒಂದು ಪ್ರಾಡಕ್ಟ್ ಆಗಿದೆ ಕಾರ್ಬನ್ ಡೈಆಕ್ಸೈಡ್ ಅಂತ. N2 + 3H2 gives 2NH3, 2H2 + O2 gives 2H2O. ಇದೆಲ್ಲ ನೋಡಿ, 2 ಆಟಮ್ 2 ರಿಯಾಕ್ಟೆಂಟ್ ಸೇರ್ಬಿಟ್ಟು ಒಂದೇ ಪ್ರಾಡಕ್ಟ್ ಆಗ್ತಿದೆ, ಸಿಂಗಲ್ ಪ್ರಾಡಕ್ಟ್. ಇವೆಲ್ಲ ಜನರಲಿ ಇದು ಎಕ್ಸೋಥರ್ಮಿಕ್ ಪ್ರೊಸೆಸ್ ಆಗಿರುತ್ತೆ. ಅಂದ್ರೆ ಈ ತರ ರಿಯಾಕ್ಷನ್ ಆಗೋ ಟೈಮಲ್ಲಿ ಹೀಟ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಹೀಟ್ ರಿಲೀಸ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಸೆಕೆಂಡ್ ನಾವೇನ್ ನೋಡಿದ್ವಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ನೋಡಿದ್ವಿ. ಅದರಲ್ಲಿ ಸಿಂಗಲ್ ಕಾಂಪೌಂಡ್ ಬ್ರೇಕ್ಸ್ ಡೌನ್ ಇಂಟು 2 or more ಸಿಂಪ್ಲರ್ ಸಬ್ಸ್ಟೆನ್ಸ್. ಅಂದ್ರೆ ನಾವು ಉಲ್ಟಾ, ಏನು ನಾವು ಕಾಂಬಿನೇಷನ್ ರಿಯಾಕ್ಷನ್ ಓದಿದ್ವಿ, ಅದು ಉಲ್ಟಾ. ಇಲ್ಲಿ ಏನಾಗುತ್ತೆ, ಒಂದು ಪ್ರಾಡಕ್ಟ್ ಇದೆ ಸಿಂಗಲ್ AB ಅಂತ ಹೇಳೋದು, ಅದು ನೆಕ್ಸ್ಟ್ A + B ಗೆ ಡಿಕಂಪೋಸ್ ಆಗ್ತಿದೆ. ಎಕ್ಸಾಂಪಲ್, 2H2O gives 2H2 + O2, ಏನು ಇದು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಇಲ್ಲಿ ಒಂದೇ ವಾಟರ್ ಇತ್ತು, ಅಂದ್ರೆ 2H2O ಅಂತ ಹೇಳೋ ಒಂದು ಏನ್ ಕಾಂಪೌಂಡ್ ಇದೆ, ಸೊ ಅಥವಾ ರಿಯಾಕ್ಟೆಂಟ್ ಇದೆ, ಅದು ಇವಾಗ 2 ಬ್ರೇಕ್ ಆಗಿದೆ, H2 ಮತ್ತೆ O2 ಆಗಿ ಸಪ್ರೇಟ್ ಆಗಿ ಬ್ರೇಕ್ ಆಗಿದೆ. ಅದೇ ತರ HgO, ಮರ್ಕ್ಯೂರಿಕ್ ಆಕ್ಸೈಡ್ ಅಲ್ಲ, ಸೊ ಅದು ನೋಡಿ Hg ಮತ್ತೆ O2 ಆಗಿ ಸಪ್ರೇಟ್ ಆಗಿದೆ, KClO3 KCl + O2 ಆಗಿ, ಆ ತರ. ಅರ್ಥ ಆಯ್ತಾ? ಸೊ ಬಟ್ ಇಲ್ಲಿ 3 ತರ ಇದೆ ಇದು. ಸೊ ಏನ್ ಡಿಕಂಪೋಸಿಷನ್ ರಿಯಾಕ್ಷನ್ ಇದೆ, 3 ತರ ಇದೆ. ಹೆಂಗೆ, ಲೈಕ್ ಥರ್ಮಲ್ ಡಿಕಂಪೋಸಿಷನ್, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್, ಫೋಟೋ ಡಿಕಂಪೋಸಿಷನ್. ಅಂದ್ರೆ ಒಂದು ಹೀಟ್ ನ ಯೂಸ್ ಮಾಡ್ಕೊಂಡು, ಇನ್ನೊಂದು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು, ಇನ್ನೊಂದು ಲೈಟ್ ನ ಯೂಸ್ ಮಾಡ್ಕೊಂಡು ಈ ರಿಯಾಕ್ಷನ್ ಮಾಡ್ತೀವಿ. ಸೊ ಮೊದಲನೇದು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಹೀಟ್ ಇಂದ ಹೀಟ್ ಬೈ ಹೀಟ್ ಇದು ಆಗುವಂಥದ್ದು. ಲೈಕ್ HgO ಇದೆಲ್ಲ, ಅದಕ್ಕೆ ಹೀಟ್ ಕೊಟ್ರೆ ಅದು Hg + O2 ಆಗಿ ಕನ್ವರ್ಟ್ ಆಗೋದು. ಅರ್ಥ ಆಯ್ತಾ? ಕ್ಯಾಲ್ಸಿಯಂ ಕಾರ್ಬೊನೇಟ್ಗೆ ಹೀಟ್ ಕೊಟ್ರೆ ಕ್ಯಾಲ್ಸಿಯಂ ಆಕ್ಸೈಡ್ + ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದು. ಅರ್ಥ ಆಯ್ತಾ? ಸೊ ಈ ಡೆಲ್ಟಾ ಅಂತ ಏನ್ ಬರ್ದಿದ್ದೀನಿ, ಅದು ಹೀಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹೀಟ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಡೆಲ್ಟಾ ಅಂತ ಹೇಳ್ಬಿಟ್ಟು ಸಿಂಬಲ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಲೈಕ್ ಇದು ಅಬ್ಸರ್ವ್ ಹೀಟ್. ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು, ರಿಲೀಸಸ್ ಹೀಟ್ ರಿಲೀಸ್ ಆಗ್ತಿತ್ತು. ಇಲ್ಲಿ ಹೀಟ್ ಅಬ್ಸರ್ವ್ ಆಗ್ತಿದೆ, ಹೀಟ್ ಕೊಡ್ತಾ ಇದೀರ ಅಂದ್ರೇನು, ಹೀಟ್ ಅಲ್ಲಿ ಅಬ್ಸರ್ವ್ ಆಗ್ತಿದೆ ಸಿಸ್ಟಮ್ ಅಲ್ಲಿ ಅಂತ ತಾನೆ. ಲೈಕ್ ಅದು ಇದು ಎಂಡೋಥರ್ಮಿಕ್. ಇದು ಮೊದಲನೇದು ಥರ್ಮಲ್ ಡಿಕಂಪೋಸಿಷನ್. ಎರಡನೇದು ಫೋಟೋಲೈಟಿಕ್ ಡಿಕಂಪೋಸಿಷನ್. ಅರ್ಥ ಆಯ್ತಾ? ಇದೇನಿದು, ಇದು ಲೈಟ್ ನ ಯೂಸ್ ಮಾಡ್ಕೊಂಡು ಏನಿದೆ ಡಿಕಂಪೋಸಿಷನ್ ಆಗುವಂಥದ್ದು. ಅಂದ್ರೆ ಈ 2AgCl Ag + Cl2 ಏನಿದೆ, ಅದು ಯಾವಾಗ ಆಗುತ್ತೆ ಅಂದ್ರೆ ಸನ್ಲೈಟ್ ಇದ್ದಾಗ, ಏನಾದ್ರು ಲೈಟ್ ಸೋರ್ಸ್ ಇರಬೇಕು, ಅವಾಗ ಏನಾಗುತ್ತೆ ಈ ರೀತಿ ಫೋಟೋಸಿಂಥಸಿಸ್ ಅಂತ ಓದಿರ್ತೀರ, ಅದು ಲೈಟ್ ನ ಯೂಸ್ ಮಾಡ್ಕೊಂಡು ಆಗುವಂಥದ್ದಲ್ಲ. ಸೊ ಫೋಟೋಲೈಟಿಕ್
ಸೊ ಈ 2 AgBr ಇದೆ ಅದು Ag ಪ್ಲಸ್ Br2 ಹೋಗುತ್ತೆ. ಸೊ ಒಂದು ಸಿಂಗಲ್ ಡಬಲ್ ಆಗ್ತಿದೆ ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಆಗ್ತಿದೆ ಯೂಸಿಂಗ್ ಲೈಟ್. ಅಲ್ಲಿ ಮೊದಲನೇದು ನಾವು ಓದಿದ್ದು ಥರ್ಮಲ್ ಅಲ್ಲಿ ಯೂಸಿಂಗ್ ಹೀಟ್. ಅರ್ಥ ಆಯ್ತಾ? ಅಂಡ್ ಇದ್ರ ಸ್ಪೆಷಾಲಿಟಿನೂ ಹೇಳಿದೆ, ಈ ರಿಯಾಕ್ಷನ್ ಬಂದ್ಬಿಟ್ಟು ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ ಫೋಟೋಗ್ರಫಿ ಏನಿದೆ ಅಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ನೋಡಿದ್ವಿ. ಅದರಲ್ಲಿ ಎಲೆಕ್ಟ್ರೋಲೈಸಿಸ್ ಹೇಗೆ ಯಾವ ರೀತಿ ಪ್ರೊಸೀಜರ್ ಇದೆ ಇಲ್ಲಿ ನಿಮ್ ಡಯಾಗ್ರಾಮ್ ಅಲ್ಲಿ ಕಾಣ್ತಿರ್ಬೋದು. ಸೊ ಈ ತರ ಸೆಟಪ್ ಮಾಡ್ಕೊಂಡು ಎಲೆಕ್ಟ್ರೋಲೈಸಿಸ್ ಮಾಡಿದಾಗ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಏನಿದೆ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟ್? ಇಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಏನ್ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಹೈಡ್ರೋಜನ್ ಏನಿದೆ ಅದೆಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡುತ್ತೆ, ಅದ್ರ ಅರ್ಧದಷ್ಟು ಆಕ್ಸಿಜನ್ ಆಕ್ಯುಪೈ ಮಾಡಿರ್ತದೆ. ಸೊ ಡಯಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು. ಸೊ ವಿ ಕ್ಯಾನ್ ಅಬ್ಸರ್ವ್ ದಟ್ H2 ಇಸ್ ಕಲೆಕ್ಟೆಡ್ 2 times ಆಫ್ O2 ಅಂತ. O2 ಎಷ್ಟಿದೆ ವಾಲ್ಯೂಮ್ ಅದ್ರ ಡಬಲ್ ಆಗೋಷ್ಟು H2 ಇರುತ್ತೆ. ಯಾಕಂದ್ರೆ H2O ಅಂತ ಇದೆ, ವಾಟರ್ ಅಂದ್ರೆ H2O, H2 ರೇಷಿಯೋದಲ್ಲಿದೆ, O 1 ರೇಷಿಯೋಲಿ. ಅರ್ಥ ಆಯ್ತಾ? ಸೊ H ಮತ್ತೆ O 2:1 ರೇಷಿಯೋಲಿ ಇರೋದ್ರಿಂದ ಅದರ ವಾಲ್ಯೂಮ್ 2:1 ರೇಷಿಯೋಲಿ ಬಂದಿದೆ. ಇದು ಎಲೆಕ್ಟ್ರೋಲೈಸಿಸ್ ಅಂದ್ರೆ ಇದನ್ನ ಏನ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು ನಾವು ಡಿಕಂಪೋಸಿಷನ್ ಮಾಡಿರುವಂತದ್ದು ಈ H2 ನ. ಸೊ ಅದರಿಂದ ಇದ್ರ ಹೆಸರು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಜನರಲ್ ಫಾರ್ಮ್ A ಪ್ಲಸ್ BC ಗಿವ್ಸ್ B ಪ್ಲಸ್ AC ಅಂತ ಹೇಳ್ಬಿಟ್ಟು. ಅಂದ್ರೆ ಲೈಕ್ ಈಗ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಇದೆ. ಸೊ ಇದೇನಾಗುತ್ತೆ ಅಂದ್ರೆ ಈ ಕಾಪರ್ ಉಂಟು ಗೊತ್ತಾ, ಆ ಕಾಪರ್ನ ಈ ಜಿಂಕ್ ಡಿಸ್ಪ್ಲೇಸ್ಮೆಂಟ್ ಮಾಡ್ಬಿಡುತ್ತೆ. ಅಂದ್ರೆ ಈ ಜಿಂಕ್ ಈಗ ಸಲ್ಫೇಟ್ ಜೊತೆ ಏನು ಸೇರುತ್ತೆ ಅಂದ್ರೆ ಜಿಂಕ್ ಸಲ್ಫೇಟ್ ಆಗುತ್ತೆ, ಕಾಪರ್ ಹೊರಗೆ ಬರುತ್ತೆ. ಅರ್ಥ ಆಯ್ತಾ? ಅದೇ ತರ ಫೆರಸ್ ಪ್ಲಸ್ ಕಾಪರ್ ಸಲ್ಫೇಟ್, ಫೆರಸ್ ಒಳಗೆ ಹೋಗುತ್ತೆ ಸಲ್ಫೇಟ್ ಜೊತೆ, ಕಾಪರ್ ಹೊರಗೆ ಬರುತ್ತೆ. ಅರ್ಥ ಆಯ್ತಾ? ಆ ತರ ಈ MgHCl, ಈ Cl ಏನಿದೆ ಅದು Mg ಜೊತೆ ರಿಯಾಕ್ಟ್ ಆಗಿ MgCl2 ಆಗುತ್ತೆ. ಈ H ಏನಿದೆ ಅದು ಹೊರಗೆ ಬರುತ್ತೆ. ಇಲ್ಲಿ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿದ್ರೆ 2 ಬಂದ್ಬಿಡುತ್ತೆ. ಕರೆಕ್ಟಾ? ಇಲ್ಲಿ 2 ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೆಕ್ಸ್ಟ್ ನಾವು ಇನ್ನೊಂದು ಕಲ್ತಿದ್ವಿ PPT ರಿಯಾಕ್ಷನ್ ಅಂತ, ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕಲ್ತಿದ್ವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದ್ರಲ್ಲಿ ಏನಾಗುತ್ತೆ, 2 ಕಾಂಪೌಂಡ್ಸ್ ರಿಯಾಕ್ಟ್ ಬೈ ಎಕ್ಸ್ಚೇಂಜಿಂಗ್ ದೇರ್ ಅಯೋನ್ಸ್ ಟು ಫಾರ್ಮ್ ನ್ಯೂ ಕಾಂಪೌಂಡ್ಸ್ ಅಂತ. ಇಲ್ಲೇನಾಗುತ್ತೆ AB ಪ್ಲಸ್ CD ಅಂತ ಜನರಲ್ ಫಾರ್ಮ್, ಅದೇನಾಗುತ್ತೆ AD ಪ್ಲಸ್ CB ಅಂತ ಹೇಳುವಂತ ಫಾರ್ಮಿಗೆ ಹೋಗುತ್ತೆ. ಎಕ್ಸಾಂಪಲ್ಸ್ ನೋಡಿ, Na2SO4 ಪ್ಲಸ್ BaCl2 ಗಿವ್ಸ್ 2NaCl ಪ್ಲಸ್ BaSO4. ಇಲ್ಲಿ ನೋಡಿ, ಈ ಬೇರಿಯಂ ಜೊತೆ ಕ್ಲೋರೈಡ್ ಇತ್ತು. ಕರೆಕ್ಟಾ? ಈಗ ಏನಾಗಿದೆ, ಈ ಕ್ಲೋರೈಡ್ ಸೋಡಿಯಂ ಜೊತೆ ಹೋಗ್ಬಿಡುತ್ತೆ. ಸೊ NaCl ಆಯ್ತು ನೋಡಿ. ಅದೇ ಸೋಡಿಯಂ ಜೊತೆ ಸಲ್ಫೇಟ್ ಇತ್ತು, ಅದೀಗ ಬೇರಿಯಂ ಜೊತೆ ಬರುತ್ತೆ, ಬೇರಿಯಂ ಸಲ್ಫೇಟ್. ಅಂದ್ರೆ ಅಲ್ಲಿ ಏನಾಯ್ತು, ಅಯನ್ ಎಕ್ಸ್ಚೇಂಜ್ ಆಯ್ತು. ಕರೆಕ್ಟಾ? ಎಸ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ, AgNO3 ಪ್ಲಸ್ NaCl. ಇಲ್ಲಿ ಈ Ag ಜೊತೆ ಏನಿದೆ NO3 ಇದೆ ಅಲ್ಲ, ಆ NO3 ಏನಾಗುತ್ತೆ ನೆಕ್ಸ್ಟ್ Na ಜೊತೆ ಹೋಗುತ್ತೆ. ಸೊ NaNO3 ಆಯ್ತು. ಅದೇ NaCl ಅಲ್ಲಿ Cl ಇದೆಲ್ಲ ಅದು ನೆಕ್ಸ್ಟ್ Ag ಜೊತೆ ಹೋಗುತ್ತೆ, AgCl ಆಯ್ತು. ಜಸ್ಟ್ ಅಲ್ಲಿ ಏನಾಗುತ್ತೆ, ಅಯನ್ಸ್ ಎಕ್ಸ್ಚೇಂಜ್ ಆಗ್ತಿದೆ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಒಂದು PPT ಪ್ರೆಸಿಪಿಟೇಷನ್ ಅಂತ ಕರಿತೀವಿ. ಅಂದ್ರೆ ಲೈಕ್ ಒಂದು ಪೌಡ್ರಿ ತರ ರಿಯಾಕ್ಷನ್ ಮಾಡಿದಾಗ ಕೆಳಗೆ ನಿಮ್ಗೆ ಕಾಣಿಸುತ್ತೆ ಒಂದು ಪೌಡರ್ ತರ. ಲೈಕ್ ಈಗ ಇಲ್ಲಿ ನೋಡಿದ್ರೆ ಬೇರಿಯಂ ಸಲ್ಫೇಟ್ ವೈಟ್ ಕಲರ್ ಪೌಡರ್ ತರ ನಿಮ್ಗೆ ಆ ರಿಯಾಕ್ಷನ್ ಮಾಡಿದಾಗ ಕೆಳಗೆ ಟೆಸ್ಟಿಬಲ್ ಕಾಣಿಸುತ್ತೆ ಆಕ್ಚುಲಿ ನಿಮ್ಗೆ. ಸೊ ಆ ತರ ಬಂದಿರುತ್ತೆ ಅಷ್ಟೇ ಈ ತರ ರಿಯಾಕ್ಷನ್ಸ್ ಮಾಡಿದಾಗ. ಸೊ ಜನರಲ್ ಆಗಿ ಇನ್ನೊಂದು ರಿಯಾಕ್ಷನ್ ನಾನು ಡಿಸ್ಕಸ್ ಮಾಡಿದ್ದೆ ಇಂಪಾರ್ಟೆಂಟ್ ಆಗಿ, HCl ಪ್ಲಸ್ NaOH ಅಂದ್ರೆ ಒಂದು ಆಸಿಡ್ ಮತ್ತೆ ಬೇಸ್ ನ ರಿಯಾಕ್ಷನ್ ಮಾಡಿದಾಗ NaCl ಪ್ಲಸ್ H2O ಬರುತ್ತೆ, ಒಂದು ಸಾಲ್ಟ್ ಮತ್ತೆ ವಾಟರ್ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದು ಒಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಸ್ಪೆಷಲ್ ಆಗಿ ಕರಿತೀವಿ ಅದನ್ನ ನಾವು, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ. ಬಟ್ ಆಕ್ಚುಲಿ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಒಳಗೆ ಬರೋದು. ಅರ್ಥ ಆಯ್ತಾ? ಇದೊಂದು ನೋಡಿದ್ವಿ. ನೆಕ್ಸ್ಟ್ ನಾವು ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಂಡ್ ರಿಡಕ್ಷನ್ ರಿಯಾಕ್ಷನ್ಸ್ ಅಂತ ನೋಡಿದ್ವಿ. ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಯಾವ ಕೆಮಿಕಲ್ ಪ್ರೊಸೆಸ್ ಅದರಲ್ಲಿ ಆಕ್ಸಿಜನ್ ಗೈನ್ ಆಗುತ್ತೆ ಇಲ್ಲ ಹೈಡ್ರೋಜನ್ ಲಾಸ್ ಆಗುತ್ತೆ, ಅದನ್ನ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರೆದಿದ್ವಿ. ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಯಾವುದು ಆಕ್ಸಿಜನ್ ಲಾಸ್ ಆಗುತ್ತೆ ಅಂಡ್ ಹೈಡ್ರೋಜನ್ ಗೈನ್ ಆಗುತ್ತೆ, ಅದೇ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೆದಿದ್ವಿ. ಎಕ್ಸಾಂಪಲ್ಸ್ ನೋಡ್ಬೋದು, ಕಾರ್ಬನ್ಗೆ ಆಕ್ಸಿಜನ್ ಏನಿದೆ ಅದು ಜಾಯ್ನ್ ಆದರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ಇದು ಆಕ್ಸಿಡೇಷನ್ ರಿಯಾಕ್ಷನ್. ಆ ಥರ ಇನ್ನೂ ಅಷ್ಟೇ, ಏನು ಆಕ್ಸಿಜನ್ ಜಾಯ್ನ್ ಆಗುತ್ತೆ, ನಾವು ಫಸ್ಟಿಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಏನು ಅಂತ ತಿಳ್ಕೊಳ್ತೀವಿ. ಒಂದು ರಿಯಾಕ್ಷನ್ ಓದಿದ್ವಿ 2Mg ಪ್ಲಸ್ O2 ಗಿವ್ಸ್ 2MgO ಅಂತ. ಅದರಲ್ಲೂ ಅಷ್ಟೇ ತಾನೆ, ಒಂದು ಆಕ್ಸಿಜನ್ ಆಡ್ ಆಗಿದೆ Mgಗೆ. ಸೊ ಅಡಿಷನ್ ಆಫ್ ಆಕ್ಸಿಜನ್, ಗೇನ್ಸ್ ಆಫ್ ಆಕ್ಸಿಜನ್, ಆಕ್ಸಿಡೇಷನ್ ರಿಯಾಕ್ಷನ್. ಅದೇ ರೀತಿ ರಿಡಕ್ಷನ್ ರಿಯಾಕ್ಷನ್ ನೋಡಿ, ಕ್ಲೋರಿನ್ ಜಸ್ಟ್ ಸಿಂಗಲ್ ಆಗಿತ್ತು, ಈಗ ಹೈಡ್ರೋಜನ್ ಸೇರ್ಕೊಂಡ್ರೆ HCl ಆಯ್ತು. ಕ್ಲೋರಿನ್ ಹೈಡ್ರೋಜನ್ ಏನಿದೆ ಅದು ರಿಯಾಕ್ಟ್ ಅಂತ ಜಾಯ್ನ್ ಆಗಿದೆ. ಸೊ ಈ HCl ಏನಿದೆ ಅದರಲ್ಲಿ ಹೈಡ್ರೋಜನ್ ಅನ್ನೋದು ಕ್ಲೋರಿನ್ ಜೊತೆ ಆಡ್ ಆಗಿದೆ, ಅದರಿಂದ ಇದು ಗೇನ್ಸ್ ಆಫ್ ಹೈಡ್ರೋಜನ್ ಆಗಿರೋದು, ಅದರಿಂದ ಇದು ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಹಾಗೆ ಕಾಪರ್ ಆಕ್ಸೈಡ್ ಪ್ಲಸ್ H2 ಗಿವ್ಸ್ ಕಾಪರ್ ಪ್ಲಸ್ ವಾಟರ್. ಇಲ್ಲಿ ನೋಡಿ, ಫಸ್ಟ್ ಕಾಪರ್ ಆಕ್ಸೈಡ್ ಇತ್ತು, ಇವಾಗ ಬರೀ ಕಾಪರ್ ಆಗಿದೆ. ಅಂದ್ರೆ ಆಕ್ಸೈಡ್ ಆಕ್ಸಿಜನ್ ಏನಿದೆ ಅದು ರಿಮೂವ್ ಆಗಿದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಗೈನ್ ಆಫ್ ಹೈಡ್ರೋಜನ್ ಇಸ್ ರಿಡಕ್ಷನ್ ರಿಯಾಕ್ಷನ್. ಇಫ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ ಪ್ಲೇಸ್ ದೆನ್ ಇಟ್ ಇಸ್ ಕಾಲ್ಡ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಒಂದೇ ರಿಯಾಕ್ಷನ್ ಅಲ್ಲಿ
ಆಕ್ಸಿಡೇಷನ್ ಒಂದ್ ಕಡೆ ಆಗ್ತಿದೆ, ಇನ್ನೊಂದ್ ಕಡೆ ರಿಡಕ್ಷನ್ ಆಗ್ತಿದೆ, ಅವಾಗ ನಾವು ಅದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಸ್ವಲ್ಪ ಕ್ವಶನ್ಸ್ ಮಾಡಿದ್ವಿ, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಅ ಚೇಂಜ್ ಇನ್ ವಿಚ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಇಸ್ ಕಾಲ್ಡ್ ಫಿಸಿಕಲ್ ಚೇಂಜ್. ನಾ ಹೇಳಿದ್ದೆ ಫಿಸಿಕಲ್ ಚೇಂಜ್ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಏನು ಫಾರ್ಮ್ ಆಗಲ್ಲ. ರಿಯಾಕ್ಷನ್ ಬಿಟ್ವೀನ್ ವೆನೆಗರ್ ಅಂಡ್ ಬೇಕಿಂಗ್ ಸೋಡಾ ಇಸ್ ಅನ್ ಎಕ್ಸಾಂಪಲ್ ಕೆಮಿಕಲ್ ಚೇಂಜ್. ಯಾಕಂದ್ರೆ ಹೊಸ ಏನಾದ್ರು ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ ಅವೆರಡು ರಿಯಾಕ್ಷನ್ ಆದಾಗ. ದ ರಿಯಾಕ್ಷನ್ ಆಫ್ ಸಿಲ್ವರ್ ಕ್ಲೋರೈಡ್ ಇನ್ ಸನ್ಲೈಟ್ ಇಸ್ ಕಾಲ್ಡ್ ಫೋಟೋ ಡಿಕಂಪೋಸಿಷನ್ ರಿಯಾಕ್ಷನ್. ನಾವು ಡಿಸ್ಕಸ್ ಮಾಡಿದ್ವಿ. ಇಂಪಾರ್ಟೆಂಟ್ ಫೋಟೋ ಹೇಳಿದ್ದೆ ನಾನು, ಬ್ಲಾಕ್ ಅಂಡ್ ವೈಟ್ ಫೋಟೋ ಇಂಡಸ್ಟ್ರಿಗೆ ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ the substance that get oxidized in a redox reaction gain oxygen. ಹೇಳ್ತಾನೆ ಆಕ್ಸಿಡೈಸ್ ಆಗ್ತಿರೋ ಸಬ್ಸ್ಟೆನ್ಸ್ ಆಕ್ಸಿಜನ್ ಪಡ್ಕೊಳ್ಳುತ್ತೆ. ದ ಫಾರ್ಮೇಶನ್ ಆಫ್ ಬಬಲ್ಸ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಇಂಡಿಕೇಟ್ ರಿಲೀಸ್ ಆಫ್ ಒಂದು ಗ್ಯಾಸ್. ಒಂದು ಯಾವ್ದಾದ್ರು ಗ್ಯಾಸ್ ರಿಲೀಸ್ ಆಗ್ತಿರೋದು ಅಂತ ಇಂಡಿಕೇಟ್ ಮಾಡುತ್ತೆ, ಆ ಬಬಲ್ಸ್ ಏನ್ ಫಾರ್ಮ್ ಆಗ್ತಿದೆ ಅದು. ಸೊ ಸೊಲ್ಯೂಷನ್ಸ್ ನಾವು ಎಲ್ಲಾನು ನೋಡಿದ್ವಿ. ಸೊ ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಮಾಡಿದೆ. ಕಟಿಂಗ್ ಪೇಪರ್ ಇಸ್ ಅನ್ ಕೆಮಿಕಲ್ ಚೇಂಜ್. ಅಲ್ಲ, ಪೇಪರ್ನ ಕಟ್ ಮಾಡಿದ್ರೆ ಮೊದಲೇನಿದ್ ಪೇಪರ್ ಅದೇ ಪೇಪರ್ ಆಗಿರುತ್ತೆ, ಕರೆಕ್ಟ್. ಏನು ಹೊಸದಾಗಿ ಸಬ್ಸ್ಟೆನ್ಸ್ ಫಾರ್ಮ್ ಆಗಿಲ್ಲ. ಸೊ ಮೊದಲನೇದು ಏನಾಗಿರುತ್ತೆ, ಫಾಲ್ಸ್ ಆಗಿರುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಅ ಕಲರ್ ಚೇಂಜ್ ಇನ್ ಅ ರಿಯಾಕ್ಷನ್ ಮೇ ಇಂಡಿಕೇಟ್ ಲೈಕ್ ಕೆಮಿಕಲ್ ಚೇಂಜ್ ಅಂತ ಹೇಳ್ಬಿಟ್ಟು. ಟ್ರೂ, ಕರೆಕ್ಟಾ. ಕಲರ್ ಏನಾದ್ರು ಚೇಂಜ್ ಆಯ್ತು, PPT ಏನೋ ಬಂತು, ಆ ರೀತಿ ಏನೋ ಇದ್ರೆ ಅದು ಕೆಮಿಕಲ್ ಚೇಂಜ್ಗೆ ಇಂಡಿಕೇಟ್ ಮಾಡುತ್ತೆ, ಕೆಮಿಕಲ್ ಚೇಂಜ್ ಆಗಿದೆ ಅಂತ. ರಸ್ಟಿಂಗ್ ಇಸ್ ಬೋತ್ ಸ್ಲೋ ಅಂಡ್ ಕೆಮಿಕಲ್ ಚೇಂಜ್. ಸೊ ರಸ್ಟಿಂಗ್ ಆಫ್ ಐರನ್ ಅಂತ ನಾನು ಕೆಮಿಕಲ್ ಚೇಂಜ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಅದ್ರ ಪ್ರಕಾರ ಇದು ಕೆಮಿಕಲ್ ಚೇಂಜ್ ಅಂತ ಓಕೆ. ಅಂಡ್ ಸ್ಲೋ ಪ್ರೊಸೆಸ್, ಕರೆಕ್ಟಾ. ರಸ್ಟಿಂಗ್ ಏನ್ ತುಕ್ಕಿಡೋದು ಅಂತ ಏನಿದೆ ಅದು ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇರುತ್ತೆ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಫಿಸಿಕಲ್ ಚೇಂಜ್ ಆಲ್ವೇಸ್ ಇನ್ವಾಲ್ವ್ಸ್ ಎನರ್ಜಿ ರಿಲೀಸ್. ಫಿಸಿಕಲ್ ಚೇಂಜ್ಗೆ ಎನರ್ಜಿ ಅಷ್ಟೊಂದು ಸಿಗ್ನಿಫಿಕೆಂಟ್ ಅಮೌಂಟ್ ಅಲ್ಲಿ ರಿಲೀಸ್ ಆ ಥರ ಏನೂ ಆಗಲ್ಲ. ಕೆಮಿಕಲ್ ಚೇಂಜ್ಗೆ ಅದಾಗೋದು. ಆಕ್ಸಿಡೇಷನ್ ಕ್ಯಾನ್ ಅಕರ್ ವಿತೌಟ್ ರಿಡಕ್ಷನ್. ಇಲ್ಲ, ಯಾವತ್ತು ಒಂದು ಸಬ್ಸ್ಟೆನ್ಸ್ ಏನೋ ಆಕ್ಸಿಡೇಷನ್ ಆಗ್ತಿದ್ರೆ ಇನ್ನೊಂದು ರಿಡಕ್ಷನ್ ಆಗ್ತಾ ಇರುತ್ತೆ, ಅರ್ಥ ಆಯ್ತಾ. ಇನ್ನು ಮ್ಯಾಚ್ ದ ಫಾಲೋವಿಂಗ್ ಮಾಡಿದ್ವಿ. ರಸ್ಟಿಂಗ್ ಆಫ್ ಐರನ್ ಏನು, ಸ್ಲೋ ಆಕ್ಸಿಡೇಷನ್ ರಿಯಾಕ್ಷನ್. ರಿಯಾಕ್ಷನ್ ಬಿಟ್ವೀನ್ AgBr ಅಂಡ್ AgCl ಅದೊಂದು ಫೋಟೋ ಕೆಮಿಕಲ್ ರಿಯಾಕ್ಷನ್. ರಿಯಾಕ್ಷನ್ ಬಿಟ್ವೀನ್ ಐರನ್ ವಿತ್ ಕಾಪರ್ ಸಲ್ಫೇಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಂದು ಎಕ್ಸಾಂಪಲ್ ನೋಡಿದ್ವಿ. ರಿಯಾಕ್ಷನ್ ಫಾರ್ಮಿಂಗ್ ಸ್ಲೇಕ್ಡ್ ಲೈಮ್ ಕಾಂಬಿನೇಷನ್ ರಿಯಾಕ್ಷನ್ CO+H2O. ಸ್ಪಾಯ್ಲಿಂಗ್ ಆಫ್ ಮಿಲ್ಕ್ ಇರ್ರಿವರ್ಸಿಬಲ್ ಕೆಮಿಕಲ್ ಚೇಂಜ್. ಒಂದು ಮಿಲ್ಕ್ ಫಾರ್ಮ್ ಸ್ಪಾಯ್ಲ್ ಆದ್ಮೇಲೆ ಅದನ್ನ ಅಗೇನ್ ಮಿಲ್ಕ್ ಮಾಡೋಕ್ಕಾಗಲ್ಲ. ಇಷ್ಟು ನೋಡಿದ್ವಿ. ಒನ್ ವರ್ಡ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ನಾವು ಆನ್ಸರ್ ಮಾಡ್ತಿದ್ವಿ. ಲೈಕ್ ಇವಾಗ ಟೈಪ್ ಆಫ್ ರಿಯಾಕ್ಷನ್ ವೇರ್ ಟೂ ಸೊಲ್ಯೂಷನ್ ಫಾರ್ಮ್ ಎ ಪ್ರಿಸಿಪಿಟೇಟ್. ಯಾವ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಓದಿದ್ವಿ. ಆ ಗ್ಯಾಸ್ ರಿಲೀಸ್ ವೆನ್ ಹೈಡ್ರೋಕ್ಲೋರಿಕ್ ರಿಯಾಕ್ಟ್ ವಿತ್ ಜಿಂಕ್ ಹೈಡ್ರೋಜನ್, ರೈಟಾ. ಯಾವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತೆ, ಇಲ್ಲಿ 2HCl, ಅದು ರೆಸ್ಪೆಕ್ಟಿವ್ ಇನ್ ಸಾಲ್ಟ್ ಫಾರ್ಮ್ ಮಾಡುತ್ತೆ ಅಂಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡುತ್ತೆ, ಕರೆಕ್ಟಾ. ಜಿಂಕ್ ಕ್ಲೋರೈಡ್ ಫಾರ್ಮ್ ಮಾಡಿ H2 ಲಿಬರೇಟ್ ಮಾಡುತ್ತೆ. ಕೆಮಿಕಲ್ ಚೇಂಜ್ ಅಟ್ ಅಬ್ಸರ್ವ್ ಹೀಟ್ ಹೇಳಿದೆ. ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ರಿಲೀಸ್ ಆಗುತ್ತೆ, ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಅಬ್ಸರ್ವ್ ಆಗುತ್ತೆ. ದ ಬ್ಲಾಕ್ ಸಬ್ಸ್ಟೆನ್ಸ್ ಲೆಫ್ಟ್ ಆಫ್ಟರ್ ಹೀಟಿಂಗ್ ಶುಗರ್. ಏನ್ ಶುಗರ್ ಇದೆ ಅದರಲ್ಲಿ ಕಾರ್ಬನ್ಸ್ ಇರುತ್ತೆ. ಸೊ ಅದೆಲ್ಲ ನಾವೇನು ಹೀಟ್ ಮಾಡಾದ್ಮೇಲೆ ಕಾರ್ಬನ್ ಉಳ್ಕೊಳ್ತೇವೆ. ಆ ರೆಸಿಡ್ಯೂ ಏನ್ ಬ್ಲಾಕ್ ರೆಸಿಡ್ಯೂ ಇದೆ ಅದನ್ನ ಕಾರ್ಬನ್. ದ ಪ್ರೊಸೆಸ್ ಆಫ್ ಲೂಸಿಂಗ್ ಹೈಡ್ರೋಜನ್, ಹೈಡ್ರೋಜನ್ ಲೂಸ್ ಆಗೋದೇನು ಆಕ್ಸಿಡೇಷನ್ ಅಂತ ಕರಿತೀವಿ, ಅರ್ಥ ಆಯ್ತಾ. ನೆಕ್ಸ್ಟ್ ಕ್ಲಾಸಿಫೈ ದ ಫಾಲೋವಿಂಗ್ ರಿಯಾಕ್ಷನ್. ಟೈಪ್ ಹೇಳಬೇಕು ಅಂತ ಹೇಳಿದ್ದೆ, ಕರೆಕ್ಟಾ. ಸೊ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಮೆಗ್ನೀಷಿಯಂ ಆಕ್ಸೈಡ್, ಇದಂತೂ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ವಿ. ಕಾಂಬಿನೇಷನ್ ರಿಯಾಕ್ಷನ್. ಜಿಂಕ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಗಿವ್ ಜಿಂಕ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಇವಾಗ ಜಸ್ಟ್ ಹಿಂದೆ ಬರೆದು ತೋರಿಸಿದ್ದೆ, ಅದು ಡಿಸ್ಪ್ಲೇಸ್ಮೆಂಟ್ ಆಗ್ತಿರೋದಂಥದ್ದು. ಲೆಡ್ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್, ಲೆಡ್ ಅಯೋಡೈಡ್ ಪೊಟ್ಯಾಷಿಯಂ ನೈಟ್ರೈಡ್, ಏನು ಅಯನ್ ಎಕ್ಸ್ಚೇಂಜ್ ಆಯ್ತು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ವಿಚ್ ಇಸ್ ಆಲ್ಸೋ ಕಾಲ್ಡ್ PPT ರಿಯಾಕ್ಷನ್. ವಾಟರ್ ಪ್ಲಸ್ ವಾಟರ್ ಗಿವ್ಸ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಬೈ ಎಲೆಕ್ಟ್ರಿಸಿಟಿ, ಏನಿದು ಎಲೆಕ್ಟ್ರೋಲೈಸಿಸ್, ಕರೆಕ್ಟಾ. ಇದು ಡಿಕಂಪೋಸಿಷನ್ ರಿಯಾಕ್ಷನ್. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ ಕಾರ್ಬನ್ ಡೈಆಕ್ಸೈಡ್, ಕಾಂಬಿನೇಷನ್ ರಿಯಾಕ್ಷನ್, ಕರೆಕ್ಟಾ. ಅದರಲ್ಲೂ ಇದೆ ಅದು ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಇವಿಷ್ಟು ನಾವು ಏನು ಕ್ಲಾಸಲ್ಲಿ ಏನು ಯೂಟ್ಯೂಬ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ಅರ್ಥ ಆಯ್ತಾ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ವಿಕಾಸ್ ಹಲೋ ಸರ್, ಹೇಳಿ. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲೆಕ್ಟ್ರೋಲೈಟಿಕ್ ಕಾನ್ಫಿಗರೇಷನ್ ಸರ್, ಫಾರ್ಮುಲಾ ಏನು ಸರ್? ಎಲೆಕ್ಟ್ರೋಲೈಟಿಕ್ ಕಾನ್ಫಿಗರೇಷನ್ಸ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಂ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಲೈಕ್ ನೀವು ಒಂದು ನಿಮಿಷ. ಓಕೆ, ಇವಾಗ ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಅಂತ ಅಂದ್ರೆ ಎಲೆಕ್ಟ್ರಾನ್ಸ್ದು ಅಡ್ರೆಸ್ ಹೇಳಿ ಅಂತ ಹೇಳ್ದಂಗೆ ಅದು.
ಲೈಕ್ ಈಗ ಹಲೋ ಸರ್ ಎಲೆಕ್ಟ್ರಾನ್ಗೆ ಕಾನ್ಫಿಗರೇಷನ್ ಒನ್ ಹಲೋ ಎಸ್. ಹಾ ಹೇಳಿ. mg plus O2 sir ಓಕೆ. gives mgo sir. ಹಾ ಅಲ್ಲಿ ಸರ್ ಆಕ್ಸಿಜನ್ ಮಾಲಿಕ್ಯೂಲ್ ಸರ್ 2 ಐತೆ ಸರ್. ಹಾ ರಿಯಾಕ್ಟೆಂಟ್ ಒಳಗೆ ಸರ್ ಬ್ಯಾಲೆನ್ಸ್ ಪ್ರಾಡಕ್ಟ್ ಮಾಡ್ಬೇಕಾ? ಇಲ್ಲ ಸರ್ ಪ್ರಾಡಕ್ಟ್ ಒಳಗೆ 1 ಐತೆ ಸರ್ ಆಕ್ಸಿಜನ್ ಮಾಲಿಕ್ಯೂಲ್ ಸರ್. ಹಾ ಇಲ್ಲಿ ನೋಡಿ, ಇಲ್ಲಿ 2 ಇದೆ ತಾನೆ ಆಕ್ಸಿಜನ್, ಹಾ ಸರ್. ಇಲ್ಲಿ ಒಂದಿದೆ. ಅದಕ್ಕೆ ನೀವೇನ್ ಮಾಡಿ 2 ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಪ್ರಾಡಕ್ಟ್ ಒಳಗೆ 1 ಯಾಕೆ ಬರ್ತದೆ ಸರ್? ಯಾಕೆ 1 ಬರುತ್ತೆ ಅಂತನಾ? ಹಾ ಸರ್. ಇವಾಗ ಈಗ ನೋಡಿ, ಗೆ ವ್ಯಾಲೆನ್ಸಿ ಎಷ್ಟು? 2 ಕರೆಕ್ಟಾ? 2 ಪ್ಲಸ್. ಹಾ ಆಕ್ಸಿಜನ್ಗೆ 2 ಮೈನಸ್ ಕರೆಕ್ಟಾ? ಹಾ ಸೊ ಇಲ್ಲಿ ನೋಡಿ, ದ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಲೈಕ್ ಡಯಾಗ್ರಾಮ್ ಬಿಡ್ಸಿದ್ರೆ ಮೊದಲನೇದು 2 ಎಲೆಕ್ಟ್ರಾನ್ ಇರುತ್ತೆ ಕರೆಕ್ಟಾ? ಹಾ ನೆಕ್ಸ್ಟ್ 8 ಇರುತ್ತಾ? ಹಾ ಸರ್. ನೆಕ್ಸ್ಟ್ 3 ಇರುತ್ತಾ? 3 2 2 ಇರುತ್ತೆ. ಅರ್ಥ ಆಯ್ತಾ? 2 ಸರ್. ಈ ಹಾ 2 ರೀತಿ ಸರ್. ಇರುತ್ತೆ. ಆಕ್ಸಿಜನ್ ಅಲ್ಲಿ ಏನಿರುತ್ತೆ, ಮೊದ್ಲು 2 ಇರುತ್ತೆ, ಆಮೇಲೆ 3 6 ಕರೆಕ್ಟಾ 6 ಇರುತ್ತೆ, ಅಂದ್ರೆ ಟೋಟಲ್ 8 ಆಗುತ್ತೆ ಕರೆಕ್ಟಾ? ಇವಾಗ ನೋಡಿ, ಈ ಆಕ್ಸಿಜನ್ಗೆ ಇನ್ನು 2 ಬಂದಿದ್ರೆ ಇದು ಸ್ಟೇಬಲ್ ಆಗ್ತಿತ್ತು, 8 ಆಕ್ಟೇಟ್ ಕರೆಕ್ಟಾ? ಹಾ ಅಂಡ್ ಯಲ್ಲಿ ಈ 2 ಎಲೆಕ್ಟ್ರಾನ್ ಏನಿದೆ ಅದು ಹೋಗಿದ್ರೆ ಇದು ಆಕ್ಟೇಟ್ ಆಗ್ತಿತ್ತು. ಸೊ ಏನಾಗುತ್ತೆ, ಈ ದ 2 ಎಲೆಕ್ಟ್ರಾನ್ ಇದೆ ಅದನ್ನ ಇಲ್ಲಿಗೆ ಈ ಆಕ್ಸಿಜನ್ಗೆ ಕೊಡುತ್ತೆ ಇದು. ಅರ್ಥ ಆಯ್ತಾ? ಆವಾಗ ಹಾ ಇದು ಸ್ಟೇಬಲ್ ಆಯ್ತು, ಜಿನೂ ಸ್ಟೇಬಲ್ ಆಯ್ತು, ಆಕ್ಸಿಜನ್ ಸ್ಟೇಬಲ್ ಆಯ್ತು. ಸೊ ಇದೊಂದು ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ MgO ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಈ ಜಿಲಿರೋ 2 ಆಕ್ಸಿಜನ್ 2 ಎಲೆಕ್ಟ್ರಾನ್ ಇದೆ ಅದನ್ನ ಆಕ್ಸಿಜನ್ಗೆ ಕೊಡುತ್ತೆ ಅದು. ಆವಾಗ ಆಕ್ಸಿಜನ್ದು ಆಕ್ಟೇಟ್ ಕಂಪ್ಲೀಟ್ ಆಗುತ್ತೆ, ಮ್ಯಾಗ್ನೀಷಿಯಮ್ದು ಆಕ್ಟೇಟ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ MgO ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ. ಹಾ ಸರ್. ಥ್ಯಾಂಕ್ ಯು ಸರ್. ಓಕೆ. ಹಾ ಮಹಾದೇವಿ. ಪಲ್ಲವಿ. ಸರ್ ಹಾ ಹೇಳಿ. ಸರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಲ್ಲಿ ಹೈ ರಿಯಾಕ್ಟಿವ್ ಮೆಟಲ್ಸ್ ಮಾತ್ರ ಡಿಸ್ಪ್ಲೇಸ್ ಆಗುತ್ತಾ ಅಥವಾ ಬೇರೆವೂ ಆಗುತ್ತಾ ಸರ್? ಹೈಲಿ ರಿಯಾಕ್ಟಿವ್, ಹೌದು. ಮೆಟಲ್ಸ್ ಮಾತ್ರ ಡಿಸ್ಪ್ಲೇಸ್ ಆಗುತ್ತಾ ಬೇರೆವೂ ಆಗುತ್ತಾ ಸರ್? ಏನದು ಮೆಟಲ್ ಮಧ್ಯೆ ತಾನೇ ಆಗೋದು. ಈಗ ನೋಡಿ, ಏನ್ ಈ ರೀತಿ ಅಯಾನಿಕ್ ಕಾಂಪೌಂಡ್ಸ್ ಏನಿದೆ 2 AgN3 ಮತ್ತೆ NaCl, ಇದರಲ್ಲಿ ಇವಾಗ ಗೆ ಈ ಈಗ NaCl ಮತ್ತೆ AgCl ಅಲ್ಲಿ ಯಾವುದು ಮೋರ್ ಸ್ಟೇಬಲ್ ಇದೆ ಅಂತ ಮ್ಯಾಟರ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಈಗ AgCl ಜೊತೆ ರಿಯಾಕ್ಟಿವ್ ಕಿಂತ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಅಂದ್ರೆ ಆಗ ಅದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಆ ರೀತಿ. ಸೊ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಆ ರೀತಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ವರುಣ್. ಹಲೋ. ಹಾ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಇದು ಎಲೆಕ್ಟ್ರೋಲೈಸಿಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಲ್ರಿ ಸರ್, ಅದು ಹಾ ಅದು ಆಕ್ಸಿಜನ್ ಹೈಡ್ರೋಜನ್ ಹಾ ಡಯಾಗ್ರಾಮ್ ಹಾ ಸರ್ ಇಲ್ಲ ಇದೆ. 2H2 plus O2. ಹೈಡ್ರೋಜನ್ ಇದು ಲೆಸ್ ಆಲತ್ತದಲ್ರಿ ಸರ್, ಹೈಡ್ರೋಜನ್ ಕಡಿಮೆ ಆಲತ್ತದಲ್ರಿ. ಕಡಿಮೆ ಆಗುತ್ತಾ? ಹಲೋ, ಇನ್ನೊಂದ್ಸರಿ ಹೇಳಿ, ನಂಗೆ ಗೊತ್ತಾಗಿಲ್ಲ ಕ್ವಶನ್. ಇನ್ನೊಂದ್ಸರಿ ಕ್ವಶನ್ ರಿಪೀಟ್. ಹಾ ಸರ್, ಎಲೆಕ್ಟ್ರೋಲೈಸಿಸ್ ಎಕ್ಸಾಂಪಲ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ರಿ ಸರ್. ಅದೇ ನೋಡಿ, ಈಗ ಈ 2H2 ಏನಿದೆ, 2 ಮಾಲಿಕ್ಯೂಲ್ ಆಫ್ H2O, ಅದು ಎಲೆಕ್ಟ್ರೋಲಿಸಿಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ, ರಿಯಾಕ್ಷನ್ ಆದಾಗ ಕೊನೆಗೆ ನಿಮ್ಗೆ ಹೈಡ್ರೋಜನ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಆನೋಡ್ ಮತ್ತೆ ಕ್ಯಾಥೋಡ್ ಏನಿದೆ, ಆನೋಡ್ ಅಲ್ಲಿ ಆಕ್ಸಿಜನ್ ಗ್ಯಾಸ್ ಏನ್ ಆಕ್ಸಿಜನ್ ಗ್ಯಾಸ್ ಇಲ್ಲಿದೆ ಅದು ಫಿಲ್ ಆಗ್ತಾ ಹೋಗುತ್ತೆ, ಅಂಡ್ ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಫಿಲ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು 2H2O plus O2 ಅಂತ ಹೇಳ್ಬಿಟ್ಟು.
ಸೊ O2 ಎಷ್ಟು ಗ್ಯಾಸ್ ಬರುತ್ತೆ ಅದ್ರ ಡಬಲ್ ಅಷ್ಟು H2 ಗ್ಯಾಸ್ ಬಂದಿರುತ್ತೆ, ಯಾಕಂದ್ರೆ 2H2 ರಿಲೀಸ್ ಆಗ್ತಿದೆ, ಒಂದು O2ಗೆ 2H2 ರಿಲೀಸ್ ಆಗ್ತಿದೆ. ಸೊ ಅದಕ್ಕೆ ಏನು ಆಕ್ಸಿಜನ್ ಏನು ವಾಲ್ಯೂಮ್ ಇದೆ ಅದ್ರ ಡಬಲ್ ಅಷ್ಟು ಹೈಡ್ರೋಜನ್ ವಾಲ್ಯೂಮ್ ಬಂದಿರುತ್ತೆ. ಇದು ಇಷ್ಟು ಎಲೆಕ್ಟ್ರೋಲಿಸಿಸ್. ಅಂದ್ರೆ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ ಅದನ್ನ ಡಿಕಂಪೋಸ್ ಮಾಡುತ್ತೀವಿ ಅಂತ. ಕರಣ್, ಹಲೋ ಸರ್, ಹಾ ಹೇಳಿ. ಡಿಸ್ಪ್ಲೇಸ್ಮೆಂಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಸ್ವಲ್ಪ ಅರ್ಥ ಮಾಡಿ ಸರ್. ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಲೈಕ್ ಒಂದು ಮೆಟಲ್ ಇರುತ್ತೆ, ಓಕೆನಾ? ಓಕೆ ಸರ್. ಅದು ಇನ್ನೊಂದು ಮೆಟಲ್ ಜೊತೆ ಇನ್ನೊಂದು ಲೈಕ್ ಕಾಪರ್ ಸಲ್ಫೇಟ್ ಆ ತರ ಏನಾದ್ರು ಒಂದು ಕಾಂಪೌಂಡ್ ಇರುತ್ತೆ. ಸೊ Yes, sir. ಏನಾಗುತ್ತೆ, ಅಕಸ್ಮಾತ್ ಈಗ ಜಿಂಕ್ ಕಾಪರ್ಗಿಂತ ತುಂಬಾ ರಿಯಾಕ್ಟಿವ್ ಆಗಿದ್ರೆ, ಈಗ ಜಿಂಕ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್. ಸೊ ಏನಾಗುತ್ತೆ, Yes, ಜಿಂಕ್ ಸಲ್ಫೇಟ್ ಆಗುತ್ತೆ. ಅದೇ ನಾವಿದ Yes, ಉಲ್ಟಾ sir. ಮಾಡಕ್ ಆಗಲ್ಲ. ಈಗ ಕಾಪರ್ sir. ಮತ್ತೆ ಜಿಂಕ್ ಸಲ್ಫೇಟ್ ನ ನಾವೇನಾದ್ರು ರಿಯಾಕ್ಟ್ ಮಾಡಿದಾಗ ಕಾಪರ್ ಸಲ್ಫೇಟ್ ಏನ್ ಬರಲ್ಲ, ಯಾಕಂದ್ರೆ ಜಿಂಕ್ ಗೆ ಪೊಟೆನ್ಶಿಯಲ್ ಇದೆ ಕಾಪರ್ ನ ಏನು ಡಿಸ್ಪ್ಲೇಸ್ ಮಾಡುವಷ್ಟು. ಅದೇ Yes, sir. ಕಾಪರ್ ಗೆ ಜಿಂಕ್ ಅನ್ನು ಡಿಸ್ಪ್ಲೇಸ್ ಮಾಡುವಷ್ಟು ಇಲ್ಲ. ಅರ್ಥ ಆಯ್ತಾ? ಇದು Yes. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ Yes. ಒಂದು ಮೆಟಲ್ ಜೊತೆ ಇನ್ನೊಂದು ಯಾವ್ದಾದ್ರು ಕಾಂಪೌಂಡ್ ಇದ್ರೆ ಮೆಟಲ್ ಸಲ್ಫೇಟ್ ಆಗಿಲಿ ಆತರ ಅದು ಏನು Yes. ಎಕ್ಸ್ಚೇಂಜ್ ಆಗುತ್ತೆ. ಬಟ್ PPT ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಏನಿದೆ, ಆಲ್ರೆಡಿ ಒಂದು ಎರಡು ಸಾಲ್ಟ್ ತರ ಬಂದಿರುತ್ತೆ, ಎರಡು ಸಾಲ್ಟ್ ಇದೆ, AgNO3 ಮತ್ತೆ Yes. NaCl. ಇವಾಗ Yes. ಇದು ಏನಾಗುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ ಅಯಾನ್. ಈಗ AgCl ಆಗುತ್ತೆ, NaNO3 ಆಗುತ್ತೆ. ಆವಾಗ ಏನಾಗುತ್ತೆ, ಒಂದು ಪ್ರಿಸಿಪಿಟೇಷನ್ ಬರುತ್ತೆ. ಈಗ ಇದೊಂದು ಸಾಲ್ಟ್ AgCl ಒಂದು ಸಾಲ್ಟ್ ತಾನೆ, AgCl Yes, ಒಂದು sir. ಸಾಲ್ಟ್. ಆವಾಗ ಅದು ಪ್ರಿಸಿಪಿಟೇಟ್ ಬರುತ್ತೆ. ಅರ್ಥ ಆಯ್ತಾ? Okay, ಇನ್ನೊಂದು, ಇವಾಗ ಇದು ವಾಟರ್ ಅಲ್ಲಿ ನಾನು ಈ ರಿಯಾಕ್ಷನ್ ಮಾಡ್ತೀನಿ ಅಂದ್ರೆ ಲೈಕ್ NaNO3 ಏನಿದೆ ಅದು ಸಾಲ್ಯುಬಲ್ ಆಗ್ಬೋದು ವಾಟರ್ ಅಲ್ಲಿ. ಈಗ ನೀವು Yes, sir. ನೀರಿಗೆ NaCl ಹಾಕಿದ್ರೆ ಕರ್ಗುತ್ತೆ ತಾನೆ. Yes, sir. ಅದೇ ನೋಡಿ, ಮೊದಲನೇ ಎಕ್ಸಾಂಪಲ್ ಅಲ್ಲಿ NaCl ಗೆ ನಾನು ಪ್ರಿಸಿಪಿಟೇಷನ್ ಅಂತ ಬರ್ದಿಲ್ಲ, ಈ ರೀತಿ ಆರೋ ಮಾರ್ಕ್ ಹಾಕಿಲ್ಲ, ಯಾಕಂದ್ರೆ ಅದು Yes, sir. ಸಾಲ್ಯುಬಲ್ ಆಗುತ್ತೆ ವಾಟರ್ ಅಲ್ಲಿ. ಅರ್ಥ ಆಯ್ತಾ? ಅದು ಪ್ರಿಸಿಪಿಟೇಷನ್ ಏನು ಮಾಡಲ್ಲ. Okay, sir. ಈ ಬೇರಿಯಂ ಸಲ್ಫೇಟ್ ಏನಿದೆ ಅದು ಅದ್ರ ವೈಟ್ ಪೌಡರ್ಸ್ ಏನಿದೆ ಪ್ರಿಸಿಪಿಟೇಷನ್ ತರ ಅದನ್ನ ಅದು ಬಿಟ್ಕೊಡುತ್ತೆ. ಸೊ ಅದು ವೈಟ್ ಕಲರ್ ಆಗಿ ಕಾಣಿಸುತ್ತೆ. ಸೊ ಈ ರಿಯಾಕ್ಷನ್ ನೀವು Na2SO4 ಮತ್ತೆ BaCl2 ಒಂದು ಟೆಸ್ಟ್ ಟ್ಯೂಬ್ ಗೆ ಎರಡು ಹಾಕಿದ್ರೆ, ನೀವು ಕೆಳಗೆ ಟೆಸ್ಟ್ ಟ್ಯೂಬ್ ನ ನೋಡಿದ್ರೆ ಅಲ್ಲಿ ನಿಮಗೆ ವೈಟ್ ಕಲರ್ ಆಗಿ ಒಂದು ಪೌಡರ್ ತರ ಕಾಣಿಸುತ್ತೆ. Okay, sir. ಅದೇ ಆ ಬೇರಿಯಂ ಸಲ್ಫೇಟ್. ಆ ರೀತಿ ಇದನ್ನ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಯಾಕಂದ್ರೆ ಒಂದು ಪ್ರಿಸಿಪಿಟೇಷನ್ ಏನಾದ್ರು ಆಗುತ್ತೆ ರಿಯಾಕ್ಷನ್ ಅಲ್ಲಿ ಅಂತ. ಅರ್ಥ Yes, ಆಯ್ತಾ? sir. ಇದು ಡೈಗ್ರಾಮ್ ಸರ್. ಡೈಗ್ರಾಮ್ ಯಾವ್ಯಾವ ಬರ್ತಾವ ಹೇಳಂಗಿಲ್ಲ ಸರ್? ಡಯಾಗ್ರಾಮ್ ಇದಕ್ ಬರಲ್ವಲ್ಲ. ಅಲ್ಲ ಸರ್, ಬಯಾಲಜಿ ಸರ್. ಸೈನ್ಸ್ ಏನ್ ಡೈಗ್ರಾಮ್ ಕೊಡ್ತಿರಲ್ಲ ಸರ್ ಎಕ್ಸಾಮಿಗೆ? ನೆಕ್ಸ್ಟ್ ನೀವು ನೋಡ್ಕೊಳ್ಳಿ ಹ್ಞೂ ಸರ್. ಏನೇನ್ ಪಾಠ ಆಗಿದೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ, ಅದ್ರಲ್ಲಿ ಯಾವ್ಯಾವ್ದು ಬರುತ್ತೆ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಹಲೋ ಸರ್, ಅದು ಮಾಕ್ ಟೆಸ್ಟಿಗೆ ಲಿಂಕ್ ಯಾವಾಗ ಕಳಿಸ್ತೀರಾ ಸರ್? ಲಿಂಕ್ ವಾಟ್ಸಪ್ ಅಲ್ಲಿ ಬರುತ್ತೆ, ಅವಾಗ ನೀವು ನೋಡ್ಬೋದು. ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಡೌಟ್ ಇದೆ ಮಾತ್ರ ಆಂಡ್ರೈಸ್ ಮಾಡಿ. ಎಕ್ಸಾಮ್ ವಿಷಯ ಎಲ್ಲ ವಾಟ್ಸಪ್ ಅಲ್ಲಿ ಬರ್ತಾ ಇರುತ್ತೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಿತ್ಯಶ್ರೀ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಅದು ಎಲೆಕ್ಟ್ರೋಲೈಸಿಸ್ದು ವಿತ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ತರ ಇರುತ್ತೆ ಅಲ್ವಾ ಹೇಳಿ. ಸರ್? Diagram? ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ ಕೂಡ ಬಿಡ್ಬೇಕಾಗುತ್ತೆ ಎಲೆಕ್ಟ್ರೋಲೈಸಿಸ್ ಅಂತ. ಕೇಳಿದ್ರೆ ಬಿಡಿಸ್ಬೇಕಾಗುತ್ತೆ ಅಂತ. ಸರ್, ಅದು ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಸರ್, ಫುಲ್ ಏನೇನು ಪ್ರಾಡಕ್ಟ್ ತಗೊಂಡಿದೀವಿ. ಆನೋಡ್ ಅಲ್ಲಿ ಯಾವ ಗ್ಯಾಸ್ ಬರುತ್ತೆ, ಕ್ಯಾಥೋಡ್ ಅಲ್ಲಿ ಯಾವ ಗ್ಯಾಸ್ ಬರುತ್ತೆ, ಮತ್ತೆ ಅದೇನೋ ನಾನು ಎಷ್ಟು 2 ಟೈಮ್ಸ್ ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಬರ್ರೆ ಸಾಕು, ಬಂದ್ರೆ. ಓಕೆ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ. ರೋಹಿತ್, ಸರ್. ಹಲೋ ಸರ್. ಹಲೋ ಹಲೋ ಸರ್, ಫೋಟೋಲಿಥಿಕ್ ಡಿಕಂಪೋಸಿಷನ್ ಸರ್. ಹಾ, ಅದಕ್ಕೆ ಸನ್ಲೈಟ್ ಬೇಕೇನು ಸರ್? ಮತ್ತ ಲ್ಯಾಬ್ ಹೋಗ ಲೈಟ್ ಹಚ್ಚಿ ಮಾಡ್ಬೋದು ಸರ್? ಯೂಶಲಿ ಸನ್ಲೈಟ್ ಅಂತ ಓದ್ತೀವಿ ನಾವು. ಆಕ್ಚುಲಿ ಲೈಟ್ ನಾರ್ಮಲ್ ಆಗಿ ಅದೇ ಸನ್ಲೈಟ್ ಏನಿದೆ ಅದೇ
ರಿಯಾಕ್ಷನ್ ನ ಪ್ರೊಸೀಡ್ ಮಾಡುತ್ತೆ. ಸರ್ ಲ್ಯಾಬ್ ಮಾಡಕ್ ಹೋಗಲ್ಲ ಸರ್. ಲ್ಯಾಬ್ದು ಮಾಡ್ಬಿಟ್ಟು ನೋಡ್ಬೇಕು ನಾನು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಕನ್ನಿಕಾ, ಸರ್ ಮಾರ್ಕ್ ಟೆಸ್ಟ್ ಟೈಮಿಂಗ್ಸ್ ಎಷ್ಟು? ಅದೆಲ್ಲ ವಾಟ್ಸಪ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ನಿಮ್ಗೆ ಏನೋ ಕಾನ್ಸೆಪ್ಟ್ ಡೌಟ್ ಇದ್ರೆ ಮಾತ್ರ ಕೇಳ್ಬೋದು. ರಾಕೇಶ್, ರಾಜೇಶ್, ಎಕ್ಸಾಮ್ ಅಲ್ಲಿ ಸಬ್ಜೆಕ್ಟ್ಸ್ ಹಾ ಇಂಗ್ಲಿಷ್, ಸೈನ್ಸ್ ಮತ್ತೆ ಮ್ಯಾಥ್ಸ್. ಮ್ಯಾಥ್ಸ್ ಅಲ್ವಾ? ಹಾ ಇಂಗ್ಲಿಷ್ ಅಲ್ಲಿ ಏನೇನ್ ಬರುತ್ತೆ ಸರ್? ಗ್ರಾಮರ್ ಅಷ್ಟೇನಾ? ಬೇಸಿಕ್ ಗ್ರಾಮರ್ ಅಷ್ಟೇ. ಓಕೆ ಸರ್. ಸರಿ. ಭಾವನಾ, ಸೊ ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಬಯಾಲಜಿ ರಾಜಗೋಪಾಲ್ ಸರ್ದ್ ಇರುತ್ತೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ ಮಕ್ಕಳ. ಸೊ ಹಿಂದಿನ ತರಗತಿಯಲ್ಲಿ ಹ್ಯೂಮನ್ ಅನಾಟಮಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ಅದ್ರದ್ದು ಇವತ್ತು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇದೆ. ಸೊ ಅದಕ್ಕೆ ಹೋಗಿಂತ ಮುಂಚೆ ಸೊ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಟಾಪಿಕ್ ಹ್ಯೂಮನ್ ಅನಾಟಮಿ ಅನ್ನೋದ್ರ ಬಗ್ಗೆ ಒಂದು ಗ್ಲಿಮ್ಸ್ ನೋಡ್ಕೊಂಡು ಬರೋಣ. ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್ ಹ್ಯೂಮನ್ ಅನಾಟಮಿ ಅಂತಂದ್ರೆ ಏನು ಗೊತ್ತಿತ್ತು? ಇಟ್ ಈಸ್ ಅ ಸ್ಟಡಿ ಆಫ್ ದ ಸ್ಟ್ರಕ್ಚರ್ಸ್ ಅಂಡ್ ಆರ್ಗನೈಸೇಷನ್ ಆಫ್ ದಿ ಹ್ಯೂಮನ್ ಬಾಡಿ. ಅದನ್ನ ಅನಾಟಮಿ ಅಂತೇಳಿ ಕರಿತೀವಿ ಅನ್ನೋದು ಗೊತ್ತಿತ್ತು. ಅಂಡ್ ಹೇಗೆ ಡಿಫ್ರೆಂಟ್ ಆರ್ಗನೈಸೇಷನ್ ಆಫ್ ಸ್ಟ್ರಕ್ಚರ್ಸ್ ಹೇಗಿದೆ ನಮ್ಮ ಬಾಡಿಲಿ, ಹ್ಯೂಮನ್ ಬಾಡಿ ಅಂತ ತಗೊಂಡಾಗ ಅಂತ ನೋಡಿದ್ವಿ. ಅದರಲ್ಲಿ ಸೆಲ್ ಇಂದ ಟಿಶ್ಯೂ, ಆರ್ಗನ್ ಸಿಸ್ಟಮ್, ನಂತರ ಒಂದು ಎಂಟೈರ್ ಆರ್ಗ್ಯಾನಿಸಮ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಅದ್ರದ್ದು ಪಿಕ್ಚರಲ್ ರೆಪ್ರೆಸೆಂಟೇಷನ್ ಕೂಡ ಇತ್ತು. ದ ಗ್ರೂಪ್ ಆಫ್ ಸೆಲ್ ಫಾರ್ಮ್ ಅ ಟಿಶ್ಯೂ ಅಂಡ್ ಗ್ರೂಪ್ ಆಫ್ ಟಿಶ್ಯೂ ಫಾರ್ಮ್ ಅ ಆರ್ಗನ್ ಅಂಡ್ ಗ್ರೂಪ್ ಆಫ್ ಆರ್ಗನ್ ಫಾರ್ಮ್ ಅ ಆರ್ಗನ್ ಸಿಸ್ಟಮ್ ಅಂಡ್ ಕಂಪ್ಲೀಟ್ಲಿ ದೆನ್ ದ ಲೇಟರ್ ಆರ್ಗ್ಯಾನಿಸಮ್ ವಿಲ್ ಬಿ ಫಾರ್ಮ್. ಓಕೆ, ದೆನ್ ಇಂಟರ್ನಲ್ ಆರ್ಗನ್ಸ್ ಯಾವ್ಯಾವ್ದಿದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ನಮ್ಮ ಬಾಡಿಲಿ. ಹಾಗೆ ಗ್ರೂಪ್ ಆಫ್ ಆರ್ಗನ್ಸ್ ಫಾರ್ಮ್ ಆರ್ಗನ್ ಸಿಸ್ಟಮ್ಸ್, ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ಸ್ ಯಾವ್ಯಾವ್ದಿದೆ ನಮ್ಮ ಬಾಡಿಲಿ ಅನ್ನೋದನ್ನು ಕೂಡ ಹಾಗೆ ನೋಡ್ಕೊಂಡು ಹೋಗಿದ್ವಿ. ಸೊ ದೇರ್ ಆರ್ ಮೇಜರ್ಲಿ 11 ಮೇಜರ್ ಆರ್ಗನ್ ಸಿಸ್ಟಮ್ಸ್ ಇದೆ ಅನ್ನೋದು ಕೂಡ ನಾವು ನೋಡಿದ್ವಿ, ರೈಟ್? ಸೊ ಅದಾದ ನಂತರ ನಾವು ಡಿಸ್ಕಸ್ ಮಾಡಿದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ ಸಿಸ್ಟಮ್ ಇನ್ ಅವರ್ ಬಾಡಿ, ದಟ್ ಈಸ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ರೈಟ್? So what is human digestive system ಅಂತಂದ್ರೆ ಏನು? It is a complex network of organs that work together to break down a food. ಸೊ ನಾವೇನ್ ತಿಂತೀವಿ ಆಹಾರ, ಅದ್ರ ಲಾರ್ಜರ್ ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತೆ, ಅದನ್ನ ಬ್ರೇಕ್ ಡೌನ್ ಮಾಡಿ ಅದರಿಂದ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಏನಕ್ಕೆ ಅಬ್ಸರ್ವ್ ಮಾಡ್ಕೋಬೇಕು? ಬಿಕಾಸ್ ನಮ್ಮ ಬಾಡಿಗೆ ಎನರ್ಜಿ ಬೇಕಲ್ಲ. ಬಾಡಿಗೆ ಎನರ್ಜಿ ಬೇಕು, ಬಾಡಿಸ್ ಗ್ರೌತ್ ಅಂಡ್ ರಿಪೇರ್, ಸೆಲ್ಸ್ ರಿಪೇರ್ ಆಗಬೇಕು ಅಂದ್ರೆ ದ ನ್ಯೂಟ್ರಿಯೆಂಟ್ಸ್ ಹ್ಯಾಸ್ ಟು ಬಿ ನೀಡೆಡ್, ರೈಟ್? ಸೊ ಅದನ್ನ ಬ್ರೇಕ್ ಡೌನ್ ಮಾಡಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡೋದು ಯಾವುದು? ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಅದು ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅದನ್ನ ನ್ಯೂಟ್ರಿಷನ್ ಪ್ರೊಸೆಸ್ ಅಂತ ಕೂಡ ಕರಿತೀವಿ ಅನ್ನೋದು ಹೇಳಿದೆ, ರೈಟ್? ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಂತ ತಗೊಂಡಾಗ ಅದ್ರಲ್ಲಿ ಮೇನ್ಲಿ 2 ಪಾರ್ಟ್ಸ್ ನೋಡ್ತೀವಿ, ಅಥವಾ 2 ಸೆಟ್ಸ್ ಆಫ್ ಆರ್ಗನ್ಸ್ ನಾವು ನೋಡ್ತೀವಿ. ಒನ್ ಈಸ್ ಅಲಿಮೆಂಟರಿ ಕೆನಾಲ್ ಅಂಡ್ ಸೆಕೆಂಡ್ ಒನ್ ಇಸ್ ದ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಅಲಿಮೆಂಟರಿ ಕೆನಾಲ್ ಅಂತಂದ್ರೆ ಏನ್ ನೋಡಿದ್ವಿ? ಇಟ್ ಈಸ್ ಅ ಪ್ಯಾಸೇಜ್ ಫ್ರಮ್ ಮೌತ್ ಟು ದ ಆನಸ್. ಅದೊಂದು ಕೊಳವೆ ರೀತಿಯ ಸ್ಟ್ರಕ್ಚರ್ಸ್ ಮೌತ್ ಇಂದ ಆನಸ್ ವರೆಗೂ ಕೂಡ. ಅದೇ ರೀತಿ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್, ಈ ಡೈಜೆಷನ್ ಪ್ರೋಸೆಸ್ ಆಗೋದಕ್ಕೂ ಒಂದಷ್ಟು ಗ್ಲ್ಯಾಂಡ್ಸ್ ಹೆಲ್ಪ್ ಮಾಡುತ್ತೆ, ಅವನ್ನ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಅದ್ರ ಬಗ್ಗೆನೂ ಕೂಡ ನಾವು ಮುಂದೆ ನೋಡ್ತೀವಲ್ಲ. ಸೊ ನ್ಯೂಟ್ರಿಷನ್ ಹೇಳಿದೆ, ಯಾಕೆಂದ್ರೆ ನಮ್ಗೆ ನ್ಯೂಟ್ರಿಯೆಂಟ್ ಸಿಗೋದೇ ಈ ಡೈಜೆಷನ್ ಪ್ರೋಸೆಸ್ ಇಂದ ಅಲ್ವಾ? ಸೊ ಹಾಗಾಗಿ ಇದನ್ನ ನ್ಯೂಟ್ರಿಷನ್ ಪ್ರೋಸೆಸ್ ಅಂತ ಕೂಡ ಕರೀತಾರೆ. ಸೊ ವಾಟ್ ಈಸ್ ನ್ಯೂಟ್ರಿಷನ್ ಪ್ರೋಸೆಸ್ ಅಂದ್ರೆ ಏನು? ದ ಪ್ರೋಸೆಸ್ ಆಫ್ ಇಂಟೇಕ್ ಆಫ್ ಫುಡ್ ಇನ್ ದ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್. ನಮ್ಮ ಬಾಡಿಯಲ್ಲಿ ವೇರಿಯಸ್ ಆಕ್ಟಿವಿಟೀಸ್ ಆಗುತ್ತೆ. ಸೊ ಲಿವಿಂಗ್ ಥಿಂಗ್ಸ್ ಎಲ್ಲ ಆಗೋದ್ರಿಂದ ಬಯಾಲಜಿಕಲ್ ಆಕ್ಟಿವಿಟೀಸ್ ಅಂತ ಮೆನ್ಷನ್ ಮಾಡಿದ್ದೀವಿ, ರೈಟ್? ಸೊ ಯಾವ್ಯಾವ ಪ್ರೋಸೆಸ್ ಅಂತ ಅನ್ನೋದನ್ನ ಇಲ್ಲಿ 5 ಸ್ಟೇಜಸ್ ಅಲ್ಲಿ ಕೂಡ ಕೊಟ್ಟಿದ್ವಿ. ದಟ್ ಈಸ್ ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಅಂಡ್ ಎಜೆಷನ್, ರೈಟ್? ಸೊ ಅದಾದ ನಂತರ ನಾವು ನೋಡಿದ್ದು ಸ್ಟ್ರಕ್ಚರ್ ಆಫ್ ಅ ಅಲಿಮೆಂಟರಿ ಕೆನಾಲ್.
ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಸೊ ಇದನ್ನ ನೋಡಿದ್ರೆ ನಾವು ಈ ಚಿತ್ರದಲ್ಲೇ ನೋಡ್ಬೋದು, ಇಟ್ ಇಸ್ ಅ ಲಾಂಗ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಒಂದು ಮಸ್ಕ್ಯುಲರ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ತರ ಇದೆ. ಅಬೌಟ್ 9 ಮೀಟರ್ ಲಾಂಗ್ ಇರುತ್ತೆ, ಸುಮಾರು 9 ಮೀಟರ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಾವು ತಗೊಂಡ್ರೆ, ರೈಟ್. ಸೊ ಫ್ರಮ್ ಮೌತ್ ಟು ದ ಆನಸ್ ವರೆಗೂ ಇರುವಂತ ಒಂದು ಬಾಡಿ ಕ್ಯಾವಿಟಿ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ತಗೊಂಡಾಗ ಇಟ್ ಕನ್ಸಿಸ್ಟ್ ಮೌತ್, ಫ್ಯಾರಿಂಗ್ಸ್, ಈಸೋಫೆಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂಡ್ ಏನಸ್, ರೈಟ್. ಸೊ ಮೌತ್ ಅಂತ ತಗೊಂಡಾಗ ಇಟ್ ಈಸ್ ಅ ಮೌತ್ ಅಂತಂದ್ರೆ ಏನು, ಇಟ್ ಈಸ್ ಅ ಆಂಟೀರಿಯರ್ ಓಪನಿಂಗ್. ಆಂಟೀರಿಯರ್ ಓಪನಿಂಗ್ ಅಂತಂದ್ರೆ ಮೊದಲ ಮೇಲ್ ತುದಿ ಕಂಡು ಬರುವಂತದ್ದು ಯಾವುದು, ಓಪನಿಂಗ್ ಮೌತ್. ಸೊ ಹಾಗಾಗಿ ಆಂಟೀರಿಯರ್ ಓಪನಿಂಗ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಅಂಡ್ ಇನ್ಸೈಡ್ ಆಫ್ ದ ಮೌತ್ ದೇರ್ ಇಸ್ ಅ ಕ್ಯಾವಿಟಿ ಕಾಲ್ಡ್ ಬಕಲ್ ಕ್ಯಾವಿಟಿ, ಅದನ್ನ ಮೌತ್ ಕ್ಯಾವಿಟಿ ಅಥವಾ ಬಕಲ್ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಸೊ ಅದ್ರಲ್ಲಿ ಏನಿರುತ್ತೆ, ಟೀತ್ ಇರುತ್ತೆ, ಟಂಗ್ ಇರುತ್ತೆ, ಸಲೈವರಿ ಗ್ಲ್ಯಾಂಡ್ಸ್ ಕೂಡ ಇರುತ್ತೆ. ಸೊ ಟೀತ್ ಅಲ್ಲಿ ಟೈಪ್ಸ್ ಆಫ್ ಟೀತ್ ನ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತೀವಿ. ಟಂಗ್ ಏನ್ ಮಾಡುತ್ತೆ, ನಾವು ತಿನ್ನುವಂತ ಫುಡ್ ನ ಫುಡ್ ಬಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಫುಡ್ ಬಾಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಹೆಲ್ಪ್ ಟು ಪುಷ್, ಸೊ ಅದನ್ನ ಸಾಫ್ಟನ್ ಮಾಡಿ ಅದು ಸ್ವಾಲೋ ಆಗೋದಕ್ಕೆ ಹೆಲ್ಪ್ ಮಾಡುವಂತದ್ದು. ಸಲೈವರಿ ಗ್ಲ್ಯಾಂಡ್ಸ್ ಸಲೈವನ ಸೆಕ್ರೇಟ್ಸ್ ಮಾಡುತ್ತೆ, ಅಲ್ಲಿ ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಕೂಡ ಇರುತ್ತೆ. ಸೊ ಅದನ್ನ ನೆನ್ಪಿಟ್ಕೋಬೇಕು. ಸೊ ದಟ್ ಎನ್ಸೈಮ್ ಹೆಲ್ಪ್ಸ್ ಟು ಮಾಯಿಸ್ಚರ್ ದ ಫುಡ್ ಅಂಡ್ ಹೆಲ್ಪ್ಸ್ ಟು ಸಾಲೋ, ಡೈಜೆಷನ್ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ಅಲ್ಲಿ ಆ ಸಲೈವರಿ ಅಮೈಲೇಸ್ ಯಾವ ಫುಡ್ ಮೇಲೆ ಆಕ್ಟ್ ಮಾಡುತ್ತೆ ಅಂದ್ರೆ ಇಟ್ ಈಸ್ ಆಕ್ಟಾನ ಸ್ಟಾರ್ಚ್, ಕಾರ್ಬೋಹೈಡ್ರೇಟ್ಸ್ ಮೇಲೆ ಆಕ್ಟ್ ಮಾಡುವಂತದ್ದು. ಸೊ ಟೀತ್ ಅಂತ ನೋಡಿದ್ವಿ. ಸೊ ಟೀತ್ ಸುಮ್ಮನೆ ಇಲ್ಲ ನಮ್ಗೆ ಅಲ್ವಾ. ಸೊ ಟೀತ್ ಅಂತ ಬಂದಾಗ ದೇರ್ ಇಸ್ ಎ ಫಂಕ್ಷನ್, ಸ್ಪೆಸಿಫಿಕ್ ಫಂಕ್ಷನ್ ಇದೆ ಟೀತ್ಸ್ಗೂ ಕೂಡ. ಇಟ್ ಈಸ್ ಅ ಹಾರ್ಡ್ ಸ್ಟ್ರಕ್ಚರ್ಸ್ ಮೀನ್ ಫಾರ್ ಹೋಲ್ಡಿಂಗ್, ಕ್ರಶಿಂಗ್, ಗ್ರೈಂಡಿಂಗ್ ಅಂಡ್ ಬೈಟಿಂಗ್ ದ ಫುಡ್. ಸೊ ನಾವು ಫುಡ್ ನ ಕ್ರಶ್ ಮಾಡೋದಕ್ಕೆ, ಬೈಟ್ ಮಾಡೋದಕ್ಕೆ ಹೆಲ್ಪ್ ಆಗೋದು ಯಾವುದು, ನಮ್ಗೆ ಹೆಲ್ಪ್ ಮಾಡೋದು ಟೀತ್, ರೈಟ್. ಸೊ ಅದಕ್ಕೆ ಅನ್ನನ ಚೆನ್ನಾಗಿ ಅಗ್ದು ತಿನ್ಬೇಕು ಅಂತ ಹೇಳ್ತೀವಲ್ವಾ. ಸೊ ಬಿಕಾಸ್ ಅದು ಕಂಪ್ಲೀಟ್ ಡೈಜೆಷನ್ ಆಗ್ಬೇಕು ಅನ್ನೋದು ರೀಸನ್ಗೆ. ಸೊ ಒಂದು ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಅಂತ ತಗೊಂಡಾಗ ಅಲ್ಲಿ 32 ಟೀತ್ಸ್ ಇರುತ್ತೆ, ರೈಟ್. ಸೊ ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಸೊ ಮುಂದ್ಗಡೆ 4 ಏನಿರುತ್ತೆ ಅದನ್ನ ಇನ್ಸಿಸರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಲೋವರ್ ಜಾ, ಅಪ್ಪರ್ ಜಾ. ಸೊ 2 ರೀತಿ, ಅಂದ್ರೆ ಮೇಲ್ಗಡೆ ಲಿಪ್ಪಲ್ಲಿ ಕಂಡು ಬರುವಂತದ್ನ ಅಪ್ಪರ್ ಜಾ ಅಂತ ಹೇಳಿ ಕರಿತೀವಿ, ಕೆಳಗಡೆ ಕಂಡು ಬರೋದನ್ನ ಲೋವರ್ ಜಾ ಅಂತ ಹೇಳಿ ಕರಿತೀವಿ. ಸೊ ಈಚ್ ಜಾ ಕನ್ಸಿಸ್ಟ್ ಆಫ್ 16 ಟೀತ್, 16 ಟೀತ್ ಇರುತ್ತೆ. ಸೊ ಫಸ್ಟ್ 4 ಮುಂದ್ಗಡೆ ಇರುವಂತ ಫಸ್ಟ್ 4 ಅನ್ನ ನಾವು ಇನ್ಸಿಸರ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಈ ಡಯಾಗ್ರಾಮ್ ಅಲ್ಲಿ ನಾವು ನೋಡ್ಬೋದು, ಓಕೆನಾ. ಸೊ ಈ ಡಯಾಗ್ರಾಮ್ ಅಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಈ ಚಿತ್ರ ನೋಡಿದ್ರೆ ಇಲ್ಲಿ ಮುಂದ್ಗಡೆ 4 ಕಾಣಿಸುತ್ತಲ್ಲ, ಅದು ಆ ಟೀತ್ ನ ಇನ್ಸಿಸರ್ಸ್ ಅಂತ ಹೇಳಿ ಕರಿತೀವಿ. ಅದರ ನಂತರ ಅದ್ರ ಪಕ್ಕ ಕೂಡ ಒಂದೊಂದು ಟೀತ್ ಕಂಡು ಬರುತ್ತೆ, ಅದನ್ನ ಕೆನೈನ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಕನ್ನಡದಲ್ಲಿ ಕೋರೆ ಹಲ್ಲು ಅಂತ ಏನ್ ಕರಿತೀವಿ, ಸೊ ಅದು ಕೆನೈನ್. ಸೊ ಅದ್ರ ಪಕ್ಕ ಏನ್ ಬರುತ್ತೆ, ಪ್ರಿಮೋಲಾರ್ಸ್ ಬರುತ್ತೆ. ಸೊ ಈ ಪ್ರಿಮೋಲಾರ್ಸ್ ಕಂಡು ಬರುತ್ತೆ. ಪ್ರಿಮೋಲಾರ್ಸ್ ನಂತರ ಮೋಲಾರ್, ರೈಟ್. ಸೊ 2 ಪ್ರಿಮೋಲಾರ್. ಸೊ ಮುಂದ್ಗಡೆ 4, ಸೊ ಅಪ್ಪರ್ ಜಾ ಅಲ್ಲಿ 4, ಲೋವರ್ ಜಾ ಅಲ್ಲಿ 4 ಇನ್ಸಿಸರ್ಸ್ ಟೀತ್ ಕಂಡು ಬರುತ್ತೆ. ದೆನ್ ಕೆನೈನ್ 2, ಲೋವರ್ ಜಾ ಅಲ್ಲಿ 2, ಅಪ್ಪರ್ ಜಾ ಅಲ್ಲಿ 2. ದೆನ್ ಪ್ರಿಮೋಲಾರ್ಸ್, ಸೊ ಲೋವರ್ ಜಾ ಅಲ್ಲಿ 4 ಮತ್ತೆ ಅಪ್ಪರ್ ಜಾ ಅಲ್ಲಿ 4 ಪ್ರಿಮೋಲಾರ್ ಟೀತ್ ಕಂಡು ಬರುತ್ತೆ. ದೆನ್ 3 2 ಜಾ ಅಲ್ಲಿ ಕೂಡ 3 ಮೋಲಾರ್, ಎಷ್ಟು ಮೋಲಾರ್ ಕಂಡು ಬರುತ್ತೆ, ಅಂದ್ರೆ ದವಡೆ ಹಲ್ಲು ಅಂತ ನಾವ್ ಏನ್ ಕರಿತೀವಿ. ಸೊ ಇವೆಲ್ಲವೂ ಕೂಡ ಹೆಲ್ಪ್ ಆಗೋದು ಏನಕ್ಕೆ, ಆ ಬ್ರೇಕ್ ಡೌನ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ನ ಬ್ರೇಕ್ ಡೌನ್ ಮಾಡಿ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥದಕ್ಕೆ, ರೈಟ್. ಸೊ ಇಲ್ಲೇ ಇದೆ ಟೈಪ್ಸ್ ಆಫ್ ಟೀತ್ ಅಂಡ್ ದೇರ್ ಫಂಕ್ಷನ್ಸ್ ಏನೇನಿದೆ ಅಂತ ಅಲ್ವಾ. ಇನ್ಸಿಸರ್ಸ್ ಎಷ್ಟು, ನಂಬರ್ ಆಫ್ ಟೀತ್. ಸೊ ಇದು 8 ಈ ನಂಬರ್ಸ್ ಏನಂತಂದ್ರೆ ಟೋಟಲ್ ಅಪ್ಪರ್ ಜಾದು ಮತ್ತೆ ಲೋವರ್ ಜಾದು 2 ಸೇರಿಸಿ ಕೊಟ್ಟಿರುವಂತದ್ದು. ಅವರ ಫಂಕ್ಷನ್ಸ್ ಕೂಡ ಇಲ್ಲೇ ಇದೆ. ಸೊ ಕಟ್ಟಿಂಗ್ ಅಂಡ್ ಬೈಟಿಂಗ್, ಸೊ ಮೇನ್ ಫಂಕ್ಷನ್ಸ್ ಅದಲ್ವಾ. ಜೊತೆಗೆ ಟಿಯರಿಂಗ್ ಅಂಡ್ ಪಿಯರ್ಸಿಂಗ್, ಅಂದ್ರೆ ಹರಿದಾಕ್ಬೇಕು ಅಂತಂದಾಗ ಅವೆಲ್ಲ ಹೆಲ್ಪ್ ಆಗುವಂಥದ್ದು. ಜೊತೆಗೆ ಕ್ರಶಿಂಗ್ ಅಂಡ್ ಗ್ರೈಂಡಿಂಗ್, ಫುಡ್ ನ ಕ್ರಶ್ ಮಾಡಿ ಚೆನ್ನಾಗಿ ಅಗ್ಗಿದು ಅದನ್ನ ಬ್ರೇಕ್ ಡೌನ್ ಮಾಡಬೇಕು ಅಂದ್ರೆ ಪ್ರಿಮೋಲಾರ್ಸ್ ಮತ್ತೆ ಮೋಲಾರ್ಸ್ ಹೆಲ್ಪ್ ಆಗುತ್ತೆ. ಇಲ್ಲೊಂದು ವರ್ಡ್ ಇದೆ ಮ್ಯಾಸ್ಟಿಕೇಶನ್ ಅಂತ. ಇಟ್ ಇಸ್ ಮ್ಯಾಸ್ಟಿಕೇಶನ್ ಅಂತ ಅಂದ್ರೆ ಡೌಟ್ ಬರ್ಬೋದು ನಿಮ್ಗೆ. ನಾವು ಅನ್ನನ ಅಗಿಬೇಕಾದ್ರೆ ಸೊ ಹೀಗೆ ಮೂವ್ಮೆಂಟ್ ಮಾಡ್ತೀವಲ್ವಾ. ಸೊ ನಮ್ಮ ಟೀತ್ ಮತ್ತೆ ಆ ಲೋವರ್ ಜಾ ಏನಿದೆ ದಟ್ ವಿಲ್ ಮೂವ್, ಹೀಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ದಟ್ ವಿಲ್ ಮೂವ್, ರೈಟ್. ಮೂವ್ಮೆಂಟ್ ಆಫ್ ಜಾಸ್, ದಟ್ ಮೂವ್ಮೆಂಟ್ ಆಫ್ ಜಾಸ್ ಅಂಡ್ ಟೀತ್ ವೈಲ್ ಚೀವಿಂಗ್ ದಿ ಫುಡ್. ಸೊ ಅದನ್ನ ನಾವೇನಂತ ಕರಿತೀವಿ, ಮ್ಯಾಸ್ಟಿಕೇಶನ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಅದಾದ ನಂತರ ನೀವು ಫುಲ್ ಮ್ಯಾಸ್ಟಿಕೇಶನ್ ಎಲ್ಲ ಮಾಡಿ ಸಲೈವರಿ ಗ್ಲ್ಯಾಂಡ್ ಸಲೈವ ಪ್ರೊಡ್ಯೂಸ್ ಮಾಡಿ ಫುಡ್ ಬಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಫುಡ್ ಅನ್ನ. ಸೊ ಅಲ್ಲಿಂದ ಅದು ನೆಕ್ಸ್ಟ್ ಎಲ್ಲಿಗೋಗುತ್ತೆ, ಟಂಗ್ ಹೆಲ್ಪ್ಸ್ ಟು ದ swallow the food ball. That comes to the pharynx. So the pharynx is an area at the back of the throat. So ನಮ್ಮ
ಬ್ಯಾಕ್ ಆಫ್ ದ ಏರಿಯಾ, ಮೌತ್ ನ ಬ್ಯಾಕ್ ಸೈಡ್ ಏನಿರುತ್ತೆ ಅಂತಂದ್ರೆ ಥ್ರೋಟ್ ಗಂಟ ಹತ್ರ ದೇರ್ ಇಸ್ ಎ ಈಸೋಫೇಗಸ್ ಅನ್ನೋ ಒಂದು ಟ್ಯೂಬ್ ಇರುತ್ತೆ. ಸೊ ಅದು ಕನೆಕ್ಟ್ ಮಾಡೋದು ಯಾವುದು ಅಂತಂದ್ರೆ ಈ ಫ್ಯಾರಿಂಗ್ಸ್, ರೈಟ್. ಸೊ ಇಟ್ ಈಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಅಂಡ್ ಏರ್. ಸೊ ನಮ್ಮ ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಬಂದಾಗ ಅಲ್ಲೂ ಕೂಡ ಹೇಳಿದೆ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಅಂಡ್ ಏರ್ ಯಾವುದು ಅಂತಂದ್ರೆ ಫ್ಯಾರಿಂಗ್ಸ್, ರೈಟ್. ಸೊ ಫ್ಯಾರಿಂಗ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಹೆಲ್ಪ್ಸ್ ಟು ಸ್ವಾಲೋ ದ ಫುಡ್ ಥ್ರೂ ದ ಈಸೋಫೇಗಸ್, ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಈಸೋಫೇಗಸ್ ಬರ್ತೀವಿ. ಸೊ ಈಸೋಫೇಗಸ್ ಅಂತ ಏನು, ಇಟ್ ಈಸ್ ಎ ಲಾಂಗ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಸೊ ಇಲ್ಲಿ ಗುರುತು ಮಾಡಿದ್ದೀನಲ್ವಾ ಆಲ್ರೆಡಿ. It is a long tube-like structure that carries food from pharynx to the stomach. Stomach ಇಂದ pharynx ಇಂದ stomach ಗೆ ಫುಡ್ ನ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡುವಂತದ್ದು. ಅದನ್ನ ಕನ್ನಡದಲ್ಲಿ ಅನ್ನನಾಳ ಅಂತ ಹೇಳಿ ಕರಿತೀವಿ, ರೈಟ್. ಫುಡ್ ಪೈಪ್. ಸೊ ಇಟ್ ಎಕ್ಸಿಬಿಟ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಸೊ ಅದು ಫುಡ್ ನಾವು ತಗೊಂಡ ತಕ್ಷಣ ಡೈರೆಕ್ಟ್ ಹಾಗೆ ಹೊಟ್ಟೋಗಲ್ಲ. ದಟ್ ಎಕ್ಸಿಬಿಟ್ ಎ ಮೂವ್ಮೆಂಟ್, ವೇವ್ ಲೈಕ್ ಮೂವ್ಮೆಂಟ್ ನ ಅದು ತೋರಿಸುತ್ತೆ. ಅದನ್ನ ನಾವು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಥವಾ ಪೆರಿಸ್ಟಾಲ್ಸಿಸ್ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ಕೂಡ ನೋಡಿದ್ವಿ, ರೈಟ್. ಸೊ ಅದ್ರ ಚಿತ್ರನ ಸೊ ನೆಕ್ಸ್ಟ್ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಪೆರಿಸ್ಟಾಲ್ಸಿಸ್ ಅಂತಂದ್ರೆ ಏನು. ಸೊ ಈ ರೀತಿ ಏರಿಯಾ ಆಫ್ ಕಾಂಟ್ರಾಕ್ಷನ್. ಸೊ ನಮ್ಮ ಫುಡ್ ಪೈಪ್ ಹೀಗೆ ಇರುತ್ತೆ, ಓಕೆನಾ. ಸೊ ಈ ಚಿತ್ರದಲ್ಲಿ ನೋಡ್ಬೋದು ಇಲ್ಲಿ ಹೇಗೆ ಕಾಂಟ್ರಾಕ್ಷನ್ ಇದೆ ಅಂದ್ರೆ ಒಂದಕ್ಕೊಂದು ಹೀಗೆ ಇದೆ ಅಲ್ವಾ. ಸೊ ಅದು ನಾವು ಫುಡ್ ಯಾವಾಗ ಎಂಟರ್ ಆಗುತ್ತೆ, ಸೊ ದೆನ್ ಇಟ್ ಸ್ಟಾರ್ಟ್ ಟು ಓಪನ್. ಸೊ ರಿಲ್ಯಾಕ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಫುಡ್ ಇಲ್ಲಿ ನೋಡಿ, ಫುಟ್ಬಾಲ್ ಯೆಲ್ಲೋ ಕಲರ್ ಅಲ್ಲಿ ಏನಿದೆ ಇದು ಫುಟ್ಬಾಲ್ ಅಂತ ಹೇಳಿ ಕರಿತೀವಿ. ಆ ಫುಟ್ಬಾಲ್ ಎಂಟರ್ ಆದ ತಕ್ಷಣ ದಟ್ ಏರಿಯಾ ಬಿಕಮ್ಸ್ ರಿಲ್ಯಾಕ್ಸ್ಡ್. ಸೊ ಆ ಏರಿಯಾ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗುತ್ತೆ. ಸೊ ಫುಡ್ ಅಲ್ಲಿ ಮೂವ್ ಆದ ತಕ್ಷಣ ಮತ್ತೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ಅಂದ್ರೆ ಈ ರೀತಿ ರಿದಮಿಕ್ ಕಾಂಟ್ರಾಕ್ಷನ್ ನ ತೋರಿಸ್ತಿರುವಂತದ್ದು. ಒಂದ್ಸಲ ಫುಟ್ಬಾಲ್ ಬಂದ ತಕ್ಷಣ ರಿಲ್ಯಾಕ್ಸ್ ಆಗುವಂತದ್ದು, ಅದು ಮೂವ್ ಆದ ತಕ್ಷಣ ಮತ್ತೆ ಕಾಂಟ್ರಾಕ್ಷನ್ ತನ್ನ ಒರಿಜಿನಲ್ ಶೇಪ್ಗೆ ಬರುವಂತದ್ದು. ಸೊ ಅದನ್ನ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ, ರೈಟ್. ಇದಾದ ನಂತರ ಫುಡ್ ಆ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳಿದ್ವಿ ಅಲ್ವಾ, ದಟ್ ಈಸ್ ನಾಟ್ ಓನ್ಲಿ ಹ್ಯಾಪನ್ಡ್ ಇನ್ ಈಸೋಫೇಗಸ್, ದಟ್ ಹ್ಯಾಪನ್ಡ್ ಎಂಟೈರ್ ಇಂಟೆಸ್ಟೈನಲ್ ದಟ್ ಕ್ಯಾವಿಟಿ, ಅಲಿಮೆಂಟರಿ ಕೆನಾಲ್ ಏನಿದೆ ಅದು ತುಂಬಾ ಒಂದು ಏನಿದೆ ಮೂವ್ಮೆಂಟ್, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆಗುವಂಥದ್ದು. ಈವನ್ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ ಕೂಡ ಮೂವ್ಮೆಂಟ್ ನ ನಾವು ನೋಡ್ಬೋದು, ರೈಟ್. ಸೊ ದೆನ್ ಇಟ್ ಕಮ್ಸ್ ಟು ಸ್ಟಮಕ್. ಸ್ಟಮಕ್ ಬಂತಲ್ವಾ ಫುಡ್ ಸ್ಟಮಕ್ ಬಂದ ತಕ್ಷಣ ಸ್ಟಮಕ್ ಅಂತ ಏನ್ ನೋಡಿದ್ವಿ, ಇಟ್ ಈಸ್ ಅ ಜೆ ಶೇಪ್. ನಿಮ್ಗೆ ಗೊತ್ತಾಗುತ್ತೆ ಜೆ ಶೇಪ್ ಸ್ಟ್ರಕ್ಚರ್ ಅಂತ. ಓಕೆ, ಸೊ ಲೆಫ್ಟ್ ಸೈಡ್ ಆಫ್ ದ ಅಬ್ಡೋಮಿನಲ್ ಇರುವಂತದ್ದು. ಸೊ ದಟ್ ಈಸ್ ಅ ಮಸ್ಕ್ಯುಲರ್ ವಾಲ್ ಆಫ್ ದ ಸ್ಟಮಕ್ ಕಂಟೈನ್ಸ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಸೊ ಫುಡ್ ಸ್ಟಮಕ್ ಬಂದ ತಕ್ಷಣ ಅಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇರುತ್ತೆ. ಆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ, HCl ನ ಪ್ರೊಡ್ಯೂಸ್ ಮಾಡುತ್ತೆ, ರೈಟ್. HCl ಜೊತೆಗೆ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂಡ್ ಆಲ್ಸೋ ಮ್ಯೂಕಸ್ ಇಲ್ಲಿದೆ. ಡೈಜೆಸ್ಟಿವ್ ಎನ್ಸೈಮ್ಸ್, ಮ್ಯೂಕಸ್ ಅಂಡ್ HCl, ರೈಟ್. ಸೊ ಅದ್ರ ಪಾತ್ರ ಏನೇನು ಅಂತ ನೋಡಿದ್ವಿ. HCl ಏನಕ್ಕೆ ರಿಲೀಸ್ ಆಗುತ್ತೆ, ಹೇಗೆ ಅಂದ್ರೆ ನಾವು ತಿಂದಂತಹ ಫುಡ್ ಅಲ್ಲಿ ಇಸ್ ದೇರ್ ಎನಿ ಬ್ಯಾಕ್ಟೀರಿಯಾ ಆರ್ ಎನಿ ಮೈಕ್ರೋಬ್ಸ್ ಇತ್ತು ಅಂತಂದ್ರೆ ಇಟ್ ಹೆಲ್ಪ್ಸ್ ಟು ಕಿಲ್ಸ್ ದ ಬ್ಯಾಕ್ಟೀರಿಯಾ ಅಲಾಂಗ್ ವಿತ್ ಇಟ್ ಹೆಲ್ಪ್ಸ್ ಟು ಆಕ್ಟಿವೇಟ್ ದ ಡೈಜೆಸ್ಟಿವ್ ಎನ್ಸೈಮ್ಸ್. ಈ ಡೈಜೆಸ್ಟಿವ್ ಎನ್ಸೈಮ್ ಇದೆಯಲ್ಲ, ಅವು ಆಕ್ಟಿವೇಟ್ ಆಗಬೇಕು ಅಂದ್ರೆ HCl ರಿಲೀಸ್ ಆಗಬೇಕು, ರೈಟ್. ಸೊ ಅದು ಬ್ಯಾಕ್ಟೀರಿಯಾ ಕಿಲ್ ಮಾಡೋದ್ರ ಜೊತೆಗೆ ಎನ್ಸೈಮ್ಸ್ ನ ಆಕ್ಟಿವೇಟ್ ಮಾಡುತ್ತೆ. ಯಾವ್ಯಾವ ಎನ್ಸೈಮ್ಸ್ ಅಂತಂದ್ರೆ ಒಂದು ರೆನಿನ್ ಮತ್ತೆ ಇನ್ನೊಂದು ಪೆಪ್ಸಿನ್. ಸೊ ಈ ರೆನಿನ್ ಅನ್ನೊಂದು ಇನ್ಫೆಂಟ್ಸ್ ಅಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಹೇಳಿದ್ದೆ. ಏನಕ್ಕೆ, ಯಾಕಂದ್ರೆ ದಿಸ್ ಇಸ್ ಅ ಮಿಲ್ಕ್ ಎನ್ಸೈಮ್, ಮಿಲ್ಕ್ ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡುವಂತ ಒಂದು ಎನ್ಸೈಮ್. ಸೊ ಹೆಚ್ಚಿನದಾಗಿ ಮಕ್ಕಳಲ್ಲಿ ಅಂದ್ರೆ 2 years ಒಳಗಡೆ ಇರೋ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದೇನು, ಅವು ಮಕ್ಕಳು ಹಾಲು ಕುಡಿಯುವಂಥದ್ದಲ್ವಾ. ಸೊ ಅನ್ನ ಏನು ತಿನ್ನಲ್ಲ, ಹೆಚ್ಚಾಗಿ ಹಾಲನೆ ಕೊಡೋದ್ರಿಂದ ಸೊ ಅಲ್ಲಿ ಡೈಜೆಷನ್ ಪ್ರೊಸೆಸ್ಗೆ ಹೆಲ್ಪ್ ಆಗೋದಕ್ಕೆ ದಿಸ್ ಎನ್ಸೈಮ್ ವಿಲ್ ಹೆಲ್ಪ್, ರೈಟ್. ಸೊ ಬಟ್ ಅಡಲ್ಟ್ಸ್ ಅಲ್ಲಿ ಪೆಪ್ಸಿನ್ ಅನ್ನೋ ಒಂದು ಎನ್ಸೈಮ್. ಸೊ ಅದು ಬರ್ತಾ ಬರ್ತಾ ರೆನಿನ್ ಏನಾಗುತ್ತೆ, ಅಡಲ್ಟ್ಸ್ ಆದ ತಕ್ಷಣ ಅದು ಡಿಆಕ್ಟಿವೇಟ್ ಆಗುತ್ತೆ, ಆಕ್ಟಿವೇಟ್ ಆಗಲ್ಲ, ಪೆಪ್ಸಿನ್ ಬರುತ್ತೆ. ದಟ್ ಪೆಪ್ಸಿನ್ ಬ್ರೇಕ್ ಡೌನ್ಸ್ ದಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ಇನ್ ಅವರ್ ಬಾಡಿ, ರೈಟ್. ಸೊ ಅದ್ರ ಜೊತೆಗೆ HCl ಏನಾದ್ರು ಎಕ್ಸ್ಟ್ರಾ ಎಕ್ಸೆಸಿವ್ ಆಗಿ ರಿಲೀಸ್ ಆಗಿ ನಮ್ಮ ಸ್ಟಮಕ್ಗೆ ತೊಂದರೆ ಕೊಡ್ಬೋದಲ್ವಾ. ನಮ್ಮ ಸ್ಟಮಕ್ ಲೈನಿಂಗ್ ಏನಿದೆ ದಟ್ ಕ್ಯಾನ್ ಬಿ ರಪ್ಚರ್ಸ್. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಮ್ಯೂಕಸ್ ಮೆಂಬ್ರೇನ್ ನ ಕೂಡ ಮ್ಯೂಕಸ್ ನ ಕೂಡ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಪ್ರೊಟೆಕ್ಟ್ಸ್ ಫ್ರಮ್ ದ HCl. ಸೊ HCl ಇಂದ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಮ್ಮನ್ನ ತಡೆಯುತ್ತೆ. ಬಿಕಾಸ್ ಸೊ ದಟ್ ಸ್ಟಮಕ್ ಅಲ್ಲಿ ಏನಾಗಿರುತ್ತೆ, HCl ಅಸಿಡಿಕ್ ಮೀಡಿಯಮ್ ಫಾರ್ಮ್ ಆಗಿರುವಂತದ್ದು, ಯಾಕೆಂದ್ರೆ HCl ರಿಲೀಸ್ ಆಗಿರುತ್ತಲ್ಲ, ರೈಟ್. ಸೊ ಅಸಿಡಿಕ್ ಮೀಡಿಯಂ ಇಂದ ಏನಾಗುತ್ತೆ, ಫುಡ್ ಚೆನ್ನಾಗಿ ಚರ್ನ್ಸ್ ಅಂತ ಹೇಳಿ ಕರಿತೀವಿ. ಅಂತಂದ್ರೆ ಈ ಮೊಸರು ಕಡಿತೀವಲ್ಲ, ಸೊ ಹಂಗೆ ಆಹಾರದಲ್ಲಿರೋ ಇದನ್ನ ಸೊ ನಮ್ಮ ಸ್ಟಮಕ್ ಅಲ್ಲಿ ಆ ರೀತಿ ಮೊಸರು ಕಡಿಯೋ ರೀತಿ ಆಗುತ್ತೆ. ಅಂದ್ರೆ ಎಲ್ಲ ಸಾಲ್ಯುಬಲ್ ಫ್ಯಾಟ್ ಸಾಲ್ಯುಬಲ್ ಏನಿರುತ್ತೆ, ಪ್ರೋಟೀನ್ ಸಾಲ್ಯುಬಲ್ ಏನಿರುತ್ತೆ, ಸೊ ಅವೆಲ್ಲವೂ ಕೂಡ ಬ್ರೇಕ್ ಡೌನ್ ಆಗ್ಲಿಕ್ಕೆ ಶುರುವಾಗುವಂಥದ್ದು. ದೆನ್ ಸೊ ಅಲ್ಲಿ ಕೂಡ ಪಾರ್ಷಿಯಲಿ ಡೈಜೆಸ್ಟೆಡ್, ಕಂಪ್ಲೀಟ್ ಡೈಜೆಷನ್ ಆಗಿರಲ್ಲ ಸ್ಟಮಕ್ ಅಲ್ಲಿ. ಸೊ ಅಲ್ಲಿಂದ ಏನ್ ಮಾಡುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ ಯಾವುದು ಫುಡ್.
ಸೊ ಆಫ್ಟರ್ ಒಂದು 3 hours ಆದ ನಂತರ ಸ್ಟಮಕ್ ಅಲ್ಲಿ ಇಟ್ ಈಸ್ ಅ ಸ್ಟೋರ್ ದ ಫುಡ್ ಅಲ್ವಾ, ಫುಡ್ ನ ಸ್ಟೋರ್ ಮಾಡ್ಕೊಂಡು ಸ್ವಲ್ಪ ಹೊತ್ತು, ದೆನ್ ಇಟ್ ಕಮ್ಸ್ ಟು ಸ್ವಲ್ಪ ಡೈಜೆಷನ್ ಆದ ತಕ್ಷಣ ಅದು ಸಣ್ಣ ಕರಳು ಕಳಿಸುವಂಥದ್ದು ಸ್ಮಾಲ್ ಇಂಟೆಸ್ಟೈನ್ಗೆ ಇಟ್ ಸೆಂಡ್ಸ್. ದ ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಅಲಿಮೆಂಟರಿ ಕೆನಾಲ್. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ತುಂಬಾ ಲಾಂಗೆಸ್ಟ್ ಪಾರ್ಟ್ ಕೆನಾಲ್ ಅಂತಂದ್ರೆ ಯಾವ್ದು ಸ್ಮಾಲ್ ಇಂಟೆಸ್ಟೈನ್. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 6 to 7 meter ಲಾಂಗ್ ಇರುತ್ತೆ. ಹೈಲಿ ಕಾಯಿಲ್, ಕಾಯಿಲ್ ಅಂತಂದ್ರೆ ಏನು ಸುರುಳಿ ಸುತ್ಕೊಂಡಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಲ್ವಾ, ಇಲ್ಲಿ ಗುರುತು ಮಾಡಿದ್ದೀನಿ ರೆಡ್ ಮಾರ್ಕ್ ಅಲ್ಲಿ, ಅಂದ್ರೆ ಸುರುಳಿ ತರ ಸುತ್ಕೊಂಡಿರುವಂಥದ್ದೇ. ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ 3 parts ಬರುತ್ತೆ, ಒಂದು ಡಿಯೋಡೆನಮ್, ಜೆಜುನಮ್ ಮತ್ತೆ ಇಲಿಯಂ ಅಂತ. ಸೊ ತೋರಿಸಿದ್ದೆ ಈ ಡಯಾಗ್ರಾಮ್ ಅಲ್ಲಿ ಡಿಯೋಡೆನಮ್ ಏನ್ ಮಾಡುತ್ತೆ, ಇಟ್ ರಿಸೀವ್ಸ್ ಬೈಲ್. ಸ್ಮಾಲ್ ಇಂಟೆಸ್ಟೈನ್ಗೆ ಫುಡ್ ಎಂಟರ್ ಆದ ತಕ್ಷಣ ನಮ್ಮಲ್ಲಿ 2 ಗ್ಲ್ಯಾಂಡ್ ಇದೆ, ಇಲ್ಲಿ ಬ್ರೌನಿಶ್ ಕಲರ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದನ್ನ ಲಿವರ್ ಅಂತ ಹೇಳಿ ಕರಿತೀವಿ. ಸೊ ದಟ್ ರಿಲೀಸಸ್ ಬೈಲ್ ಜ್ಯೂಸ್, ಅದು ಬೈಲ್ ಜ್ಯೂಸ್ ನ ರಿಲೀಸ್ ಮಾಡುತ್ತೆ. ಸೊ ಅದು ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗಿದ್ದು ಅದ್ರ ಮುಖಾಂತರ ಅದು ಎಲ್ಲಿಗೆ ಬರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ. ಅದೇ ರೀತಿ ಪ್ಯಾನ್ಕ್ರಿಯಾಸ್ ಇದೆ ಇಲ್ಲಿ ಯೆಲ್ಲೋಯಿಶ್ ಕಲರ್ ಅಲ್ಲಿ ಸ್ಟಮಕ್ ಕೆಳಗಡೆ. ಸೊ ದಟ್ ಪ್ರೊಡ್ಯೂಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್, ರೈಟ್. ಸೊ ಅದನ್ನ ಅದು ಸಕ್ಕಸ್ ಎಂಟರಿಕಸ್ ಅಂತ ಕರೆಯೋದು ಇಂಟೆಸ್ಟೈನಲ್ ಜ್ಯೂಸು. ಸೊ ಪ್ಯಾನ್ಕ್ರಿಯಾಸ್ ಸೆಕ್ರೇಟ್ ಮಾಡೋದನ್ನ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ಜೊತೆಗೆ ಇಂಟೆಸ್ಟೈನಲ್ ಜ್ಯೂಸ್ ಸೆಕ್ರೇಟ್ ಆಗುತ್ತಲ್ಲ, ಸೊ ಆ ಮೂರು ಕೂಡ ಮಿಕ್ಸ್ ಆಗಿ ಅದು ಏನು ಪರ್ಟಿಕ್ಯುಲರ್ ಫುಡ್ ಸಾಲ್ಯುಬಲ್ ಏನಿರುತ್ತೆ, ಫುಡ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡೋದ್ರಿಂದ, ಬ್ರೇಕ್ ಡೌನ್ ಮಾಡಿ ಅಲ್ಲಿ ವಿಲ್ಲೈ ಅಂತ ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರುತ್ತೆ, ನಾವು ನೋಡಿದ್ವಿ ರೈಟ್. ಇಲಿಯಂ ಅಲ್ಲಿ ವಿಲ್ಲೈ ಅನ್ನೋ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ಸೊ ಆಲ್ಮೋಸ್ಟ್ 1 millimeter ಇನ್ ಲೆಂತ್, ರೈಟ್. ಸೊ ಅದು 400 million ವಿಲ್ಲೈಸ್ ಪ್ರೆಸೆಂಟ್ ಇನ್ ಅವರ್ ಸ್ಟಮಕ್, ನಮ್ಮ ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕ್ ಅಂತ ಮೆನ್ಷನ್ ಮಾಡಿದ್ರೆ ಸ್ಮಾಲ್ ಇಂಟೆಸ್ಟೈನ್. ಸೊ ಅವು ಏನಾಗುತ್ತೆ, ದಟ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿಸ್ ಫುಡ್, ಎಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ, ಅದು ನೆನಪಿರ್ಬೇಕು, ರೈಟ್. ಸೊ ಈ ಚಿತ್ರದಲ್ಲಿ ತೋರಿಸಿದೆ, ಇದು ಒಂದು ವಿಲ್ಲೈಸ್, ಸಿಂಗುಲರ್ ವಿಲ್ಲಸ್, ಪ್ಲೂರಲ್ ವಿಲ್ಲೈ ಅಂತ ಹೇಳಿ ಕರಿತೀವಿ, ಅದು ನೆನಪಿರ್ಬೇಕು, ರೈಟ್. ಪ್ಲೂರಲ್ ವಿಲ್ಲೈ. ಸೊ ಇದು ಒಂದು ವಿಲ್ಲಸ್ ನ ಸ್ಟ್ರಕ್ಚರ್. ಸೊ ಇಲ್ಲಿ ಲ್ಯಾಕ್ಟಿಯಲ್ ಅಂತಂದ್ರೇನು, ಲ್ಯಾಕ್ಟಿಯಲ್ ಅಂತಂದ್ರೆ ಸೊ ಅಲ್ಲಿ ಲಿಂಫ್ಯಾಟಿಕ್ ಟಿಶ್ಯೂಸ್ ಇರುತ್ತೆ, ರೈಟ್. ಸೊ ಬ್ಲಡ್ ವೆಸಲ್ಸ್, ಸೊ ದಟ್ ಹೆಲ್ಪ್ ಫಾರ್ ದ ಬ್ಲಡ್ ಫ್ಲೋಯಿಂಗ್ ಥ್ರೂ ದ ಇಂಟೆಸ್ಟೈನ್. ದೆನ್ ಸೊ ಇಲ್ಲಿ ಏನಾಗುತ್ತೆ, ಇದು ಹೆಲ್ಪ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ದ ನ್ಯೂಟ್ರಿಯೆಂಟ್ ಫ್ರಮ್ ದ ಡೈಜೆಸ್ಟೆಡ್ ಫುಡ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್, ಅದು ನೆನ್ಪಿಟ್ಕೊಂಡಿರ್ಬೇಕು. ದೆನ್ ಎಲ್ಲ ಕಂಪ್ಲೀಟ್ ಡೈಜೆಷನ್ ಆದ ನಂತರ ಕೂಡ ಒಂದಷ್ಟು ಅನ್ಡೈಜೆಸ್ಟೆಡ್ ಫುಡ್ ಉಳ್ಕೊಳ್ಳುತ್ತೆ. ಸೊ ಅದೆಲ್ಲಿಗೆ ಹೋಗುತ್ತೆ ಅಂದ್ರೆ ಇಟ್ ಕಮ್ಸ್ ಟು ದ ಲಾರ್ಜ್ ಇಂಟೆಸ್ಟೈನ್. ಸೊ ಇಟ್ ಅಬ್ಸರ್ವ್ ವಾಟರ್ ಅಂಡ್ ಎಲೆಕ್ಟ್ರೋಲೈಟ್ಸ್. ಆ ವೇಸ್ಟ್ ಪ್ರಾಡಕ್ಟ್ ಏನ್ ಬರುತ್ತೆ, ಸೊ ಅದರಲ್ಲೂ ಒಂದಷ್ಟು ಕೂಡ ಅನ್ಡೈಜೆಸ್ಟೆಡ್ ಫುಡ್ ಅಲ್ಲಿ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಏನಿರುತ್ತೆ ಅದನ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಯಾವುದು ಲಾರ್ಜ್ ಇಂಟೆಸ್ಟೈನ್, ರೈಟ್. ಅದ್ರ ಜೊತೆಗೆ ಆ ವೇಸ್ಟ್ ಮೆಟೀರಿಯಲ್ ನ ಕೂಡ ಇದು ಫಾರ್ಮ್ ಮಾಡುತ್ತೆ. ಇಟ್ ಸ್ಟೋರ್ಸ್ ಫೀಕಸ್. ಇಟ್ ಹ್ಯಾಸ್ 3 parts, ದ ಸೀಕಮ್, ಕಾಲನ್ ಅಂಡ್ ರೆಕ್ಟಮ್. ಸೊ ಲಾರ್ಜ್ ಇಂಟೆಸ್ಟೈನ್ ಅಂತ ತಗೊಂಡಾಗ ಅದರಲ್ಲೂ ಕೂಡ 3 part ಇರುತ್ತೆ. ಸೊ ಒಂದು ಸೀಕಮ್, ಇಲ್ಲಿ ನೋಡ್ಬೋದು ಈ ಡಯಾಗ್ರಾಮ್ ಅಲ್ಲಿ, ಇಟ್ ಈಸ್ ಅ ಸ್ಮಾಲ್ ಬ್ಲೈಂಡ್ ಪೌಚ್ ಅಟ್ ದ ಜಂಕ್ಷನ್ ಆಫ್ ಎ ಸ್ಮಾಲ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಸ್ಮಾಲ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಒಂದು ಜಂಕ್ಷನ್ ಈ ರೀತಿ ಇರುತ್ತಲ್ವಾ. ಸೊ ಇದು ಒಳಗಡೆ ಇಲ್ಲಿ ಕಂಡು ಬರುತ್ತೆ ಯಾವುದು, ಸ್ಮಾಲ್ ಇಂಟೆಸ್ಟೈನ್. ಸೊ ಇಲ್ಲಿ ಕನೆಕ್ಷನ್ ಇದೆಯಲ್ಲ, ಸೊ ಇದನ್ನ ಏನಂತ ಕರಿತೀವಿ, ಈ ಜಂಕ್ಷನ್ ಅಂದ್ರೆ ಏನೋ ಒಂದು ಕೊಂಡಿ ಕನೆಕ್ಟ್ ಮಾಡುವಂಥದ್ದು, ಅದನ್ನ ದಟ್ ಪಾರ್ಟ್ ಇಸ್ ಕಾಲ್ಡ್ ಸೀಕಮ್, ರೈಟ್. ಸೊ ಇದೇನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ರಿಸೀವ್ ದ ಖೈಮ್ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಅಬ್ಸಾರ್ಬ್ ದ ಸಾಲ್ಟ್ಸ್ ಅಂಡ್ ಎಲೆಕ್ಟ್ರೋಲೈಟ್ಸ್. ಖೈಮ್ ಅಂತಂದ್ರೆ ಅನ್ಡೈಜೆಸ್ಟೆಡ್ ಫುಡ್, ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಡೈಜೆಸ್ಟ್ ಆಗಿರುತ್ತೆ. ಇನ್ನೊಂದಷ್ಟು ಯಾವ ಡೈಜೆಸ್ಟ್ ಆಗಿರಲ್ವೋ ಆ ಫುಡ್ ಅನ್ನ ಖೈಮ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ಇದು ರಿಸೀವ್ ಮಾಡ್ಕೊಳ್ಳುತ್ತೆ, ಜೊತೆಗೆ ವಾಟರ್ ಮತ್ತೆ ಸಾಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು. ದೆನ್ ಇಟ್ ಕಮ್ಸ್ ಟು ದ ಕೋಲಾನ್. ಸೊ ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದಾರೆ ನೋಡಿ, ಸೀಕಮ್ ಅಂತ, ರೈಟ್. ದೆನ್ ಇಟ್ ಕಮ್ಸ್ ಟು ದ ಕೋಲಾನ್. ಕೋಲಾನ್ ಅಂತಂದ್ರೆ ಇದಿದೆಯಲ್ವಾ, ಸೊ ಇದನ್ನ ಕೋಲಾನ್ ಅಂತ ಹೇಳಿ ಕರಿತೀವಿ, ಈ ರೀತಿ ಸ್ಟ್ರಕ್ಚರ್ ಅನ್ನ. ಓಕೆ, ಸೊ ಇದು ಸ್ವಲ್ಪ ಮೇಲಕ್ಕೆ ಹೋಗುತ್ತೆ, ಇಟ್ ಪಾಸಸ್ ಅಪ್ ಟು ದ ಅಬ್ಡೋಮೆನ್, ಅದನ್ನ ಅಸೆಂಡಿಂಗ್ ಕೋಲನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಪಕ್ಕಕ್ಕೆ ಬರುತ್ತೆ, ಅದನ್ನ ಟ್ರಾನ್ಸ್ವರ್ಸ್ ಕೋಲನ್ ಅಂತ ಕರಿತೀವಿ. ಮತ್ತೆ ಡೌನ್ ಬರುತ್ತೆ, ಸೊ ಅದನ್ನ ರಿಸೆಂಡಿಂಗ್ ಕಾಲನ್ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಕೆಲಸ ಏನಂತಂದ್ರೆ ಅಬ್ಸಾರ್ಪ್ಷನ್ ಆಫ್ ವಾಟರ್ ಮಾಡುವಂಥದ್ದು. ಸೊ ಅಲ್ಲಿ ಏನು ಅನ್ಡೈಜೆಸ್ಟೆಡ್ ಫುಡ್ ಬಂದಿರುತ್ತೆ ಲಾರ್ಜ್ ಇಂಟೆಸ್ಟೈನ್ಗೆ, ಅದರಲ್ಲಿರುವಂಥ ವಾಟರ್ನ ಅಬ್ಸರ್ವ್ ಮಾಡೋದು ಈ ಕೋಲನ್ನ ಕೆಲಸ. ದೆನ್ ಇಟ್ ಕಮ್ಸ್ ಟು ದ ರೆಕ್ಟಮ್. ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಇಟ್ ಸೆನ್ಸ್ ಟು ದ ರಿಮೈನಿಂಗ್ ರೆಸಿಡ್ ಏನಿರುತ್ತೆ ಅದನ್ನ ರೆಕ್ಟಮ್ ಕಳಿಸುತ್ತೆ. ಇಟ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್. ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಇಲ್ಲಿ ನೋಡ್ಬೋದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ವಿಚ್ ಸ್ಟೋರ್ಸ್ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಆರ್ ಫೀಕಸ್ ಟೆಂಪರರಿಲಿ. ವೇಸ್ಟ್ ಮೆಟೀರಿಯಲ್ ಅದನ್ನ ಫೀಕಸ್ ಅಂತ ಹೇಳಿ ಕರಿತೀವಿ. ಅದು ಸ್ಟೋರ್ ಆಗೋದು ಎಲ್ಲಿ ಅಂತಂದ್ರೆ ರೆಕ್ಟಮ್ ಅಲ್ಲಿ.
ರೆಕ್ಟಮ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಲಾರ್ಜ್ ಇಂಟೆಸ್ಟೈನ್, ಅದು ನೆನಪಿರ್ಬೇಕು. ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಏನಸ್. ಏನಸ್ ಅಂತಂದ್ರೆ ಏನು? ಇಟ್ಟು ಎಂಡ್ ಪಾರ್ಟ್, ಇದು ಎಂಡ್ ಪಾರ್ಟ್ ಆಫ್ ದ ಅಲಿಮೆಂಟ್ರಿ ಕೆನಾಲ್, ಹೆಲ್ಪಿಂಗ್ ಇನ್ ದ ಎಜೆಷನ್ ಆಫ್ ದ ವೇಸ್ಟ್ ಮೆಟೀರಿಯಲ್. ಸೊ ನ್ಯೂಟ್ರಿಷನ್ ಅಲ್ಲಿ 5ನೇ ಪ್ರೋಸೆಸ್ ಯಾವುದು? ಎಜೆಷನ್, ಎಲಿಮಿನೇಷನ್ ಆಫ್ ದಿ ವೇಸ್ಟ್ ಮೆಟೀರಿಯಲ್, ರೈಟ್? ಸೊ ಅದನ್ನ ಹೊರ ಹಾಕೋದು ಯಾವುದು? ಏನಸ್. ಸೊ ಇಲ್ಲಿಗೆ ಅಲಿಮೆಂಟ್ರಿ ಕೆನಾಲ್, ದ ಫಸ್ಟ್ ಪಾರ್ಟ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಅಲಿಮೆಂಟ್ರಿ ಕೆನಾಲ್ ಅದ್ರ ಬಗ್ಗೆ ನೋಡಿದ್ವಿ. ಅದರಲ್ಲಿ 2ನೇ ಪಾರ್ಟ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಬರುತ್ತೆ. ಓಕೆನಾ? ಸೊ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಲ್ಲಿ ಒಂದು ನೋಡಿದ್ವಿ, ಸಲೈವರಿ ಗ್ಲ್ಯಾಂಡ್ಸ್ ಅಂತ ನೋಡಿದ್ವಿ, ರೈಟ್? ಸೊ ಸಲೈವರಿ ಗ್ಲ್ಯಾಂಡ್ಸ್, ಸೊ ಅದ್ರಲ್ಲಿ 3 ಬರುತ್ತೆ. ಒಂದು ಪೆರೋಟಿಡ್ ಗ್ಲ್ಯಾಂಡ್ಸ್ ಅಂತ ಬರುತ್ತೆ, ನೆಕ್ಸ್ಟ್ ಸಬ್ ಮ್ಯಾಂಡಿಬುಲರ್ ಗ್ಲ್ಯಾಂಡ್ಸ್ ಅಂತ ಬರುತ್ತೆ. ರೈಟ್? ಸೊ ಇನ್ನೊಂದು ಯಾವ್ದು ಬರುತ್ತೆ? ಸಬ್ಲಿಂಗ್ವಲ್. ಓಕೆ, ಸೊ ವಿಡಿಯೋದಲ್ಲಿ ಇತ್ತಲ್ವಾ? ಸೊ ಪೆರೋಟಿಡ್ ಗ್ಲ್ಯಾಂಡ್ಸ್ ಅಂತಂದ್ರೆ ನಮ್ ಕೆನ್ನೆ ಹತ್ರ ಕಂಡು ಬರುತ್ತಲ್ಲ, ಚೀಕ್, ಆಯ್ತಾ? ಈ ಕೆನ್ನೆ ಕೆಳಗಡೆ 2 ಗ್ಲ್ಯಾಂಡ್ಸ್ ಇದೆ, ಸೊ ಅದನ್ನ ಸಲೈವರಿ ಗ್ಲ್ಯಾಂಡ್ಸ್. ಅದು 3 pairs ಆಫ್ ಸಲೈವರಿ ಗ್ಲ್ಯಾಂಡ್ಸ್, 1 type ಅದು ಪೆರೋಟಿಡ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಸಬ್ ಮ್ಯಾಂಡಿಬುಲರ್ ಅಂತಂದ್ರೆ ನಮ್ ಲೋವರ್ ಜಾದಲ್ಲಿ, ಸೊ ಲೋವರ್ ಜಾ ಅಲ್ಲಿ ಕಂಡು ಬರುವಂತದ್ದು. ಅದೇ ರೀತಿ ಸಬ್ಲಿಂಗ್ವಲ್, ನಮ್ ನಾಲ್ಗೆ ಕೆಳಗಡೆ ಕಂಡು ಬರುವಂತದ್ದು ಯಾವುದು? ಬಿಲೋ ದ ಟಂಗ್. ಸೊ ದಟ್ ಈಸ್ ಸಬ್ ಲಿಂಗ್ವಲ್ ಅಂತ ಕರಿತೀವಿ, ರೈಟ್? ಸೊ 3 pairs ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ಅದ್ರ ಕೆಲಸ ಏನಂತಂದ್ರೆ ಇಟ್ ಲೂಬ್ರಿಕೇಟ್ಸ್ ದ ಫುಡ್. ಲೂಬ್ರಿಕೇಟ್ಸ್ ಅಂದ್ರೆ ಅದನ್ನ ತುಂಬಾ ಮಾಯಿಸ್ಟ್ ಮಾಡುವಂಥದ್ದು, ಒದ್ದೆಯಾಗಿ ಮಾಡುವಂಥದ್ದು ಫುಡ್ನ. ಯಾಕಂದ್ರೆ ಅದು ಈಸಿ ಸ್ವಾಲೋ ಆಗ್ಬೇಕಲ್ವಾ? ಸೊ ಎಂಟೈರ್ ಅಲಿಮೆಂಟ್ರಿ ಕೆನಾಲ್ ಅದು ಸ್ಮೂತ್ ಆಗಿ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಲೂಬ್ರಿಕೇಟ್ ಮಾಡುತ್ತೆ, ರೈಟ್? ಜೊತೆಗೆ ಸೆಕ್ರೀಟ್ಸ್ ಸಲೈವರಿ ಅಮೈಲೇಸ್, ಒಂದು ಎನ್ಸೈಮ್ ನ ಸೆಕ್ರೀಟ್ ಮಾಡುತ್ತೆ. ಅದನ್ನ ಏನಂತ ಕರಿತೀವಿ? ಸಲೈವರಿ ಅಮೈಲೇಸ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ದಿಸ್ ಸಲೈವರಿ ಅಮೈಲೇಸ್ ಆಕ್ಟ್ಸ್ ಆನ್ ದಿ ಸ್ಟಾರ್ಚ್, ಅಂದ್ರೆ ಫುಡ್ ಅಲ್ಲಿ ಸ್ಟಾರ್ಚ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದ್ರ ಮೇಲೆ ಆಕ್ಟ್ ಮಾಡಿ ಅದನ್ನ ಬ್ರೇಕ್ ಡೌನ್ ಮಾಡಿ ಸೊ ಮುಂದಕ್ಕೆ ಕಳಿಸುವಂಥದ್ದು, ರೈಟ್? ಅದರಿಂದ ಹೆಲ್ಪ್ ಫಾರ್ ದ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥದ್ದು ಯಾವುದು? ಸಲೈವರಿ ಅಮೈಲೇಸ್, ರೈಟ್? ಇದು ಸಲೈವರಿ ಗ್ಲ್ಯಾಂಡ್ಸ್ ಅಂತ ಒಂದು ನೋಡಿದ್ವಿ. ಸೊ ಸಲೈವರಿ ಗ್ಲ್ಯಾಂಡ್ಸ್ ಆದ ನಂತರ ಇನ್ನೊಂದು ಬರುತ್ತೆ ಲಿವರ್. ಸೊ ಲಿವರ್ದೇನು? ಇಟ್ ಈಸ್ ಅ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ದ ಬಾಡಿ. ಸೊ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ತುಂಬಾ ದೊಡ್ಡ ಗ್ಲ್ಯಾಂಡ್ ಯಾವುದು ಅಂತಂದ್ರೆ, ಗ್ಲ್ಯಾಂಡ್ ಅಂತಂದ್ರೆ ಗ್ರಂಥಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ದೊಡ್ಡ ಗ್ರಂಥಿ ಯಾವುದು ಅಂತಂದ್ರೆ ದಟ್ ಈಸ್ ಲಿವರ್, ರೈಟ್? ಇದು ರೆಡ್ಡಿಶ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಸೊ ಇದ್ರ ಕೆಲಸ ಏನಂತಂದ್ರೆ ಬೈಲ್ ಜ್ಯೂಸ್ ನ ಸೆಕ್ರೇಟ್ ಮಾಡುವಂಥದ್ದು, ರೈಟ್? ಸೊ ಇದನ್ನ ಹೇಳಿದ್ದೆ ಇನ್ನೊಂದು, ಇಟ್ ಈಸ್ ಅ ಲ್ಯಾಕ್ ಆಫ್ ಎನ್ಸೈಮ್ಸ್. ಸೊ ಇದು ಯಾವುದೇ ರೀತಿ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡಲ್ಲ, ಇದು ಬೈಲ್ ಜ್ಯೂಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಆ ಬೈಲ್ ಜ್ಯೂಸ್ ಅಲ್ಲಿ ಯಾವುದೇ ಎನ್ಸೈಮ್ಸ್ ಇರಲ್ಲ, ಅದ್ರ ಬದಲಾಗಿ ಒಂದಷ್ಟು ಸಾಲ್ಟ್ಸ್ ಇರುತ್ತೆ. ಆ ಸಾಲ್ಟ್ಸ್ ನ ಸೋಡಿಯಂ ಸಾಲ್ಟ್ಸ್ ಅಂತ ಹೇಳಿ ಕರಿತೀವಿ. ಯಾವ್ಯಾವುದು ಅಂತಂದ್ರೆ ಒಂದು ಸೋಡಿಯಂ ಬೈಕಾರ್ಬೊನೇಟ್ಸ್, ಒಂದು ಸೋಡಿಯಂ ಗ್ಲೈಕೋಕೊಲೇಟ್ ಅಂಡ್ ಸೋಡಿಯಂ ಟೋರೋಕೊಲೇಟ್. ಸೊ ಈ 3 ಸಾಲ್ಟ್ಸ್ ಇರುವಂತದ್ದು. ಇದು ಹೆಲ್ಪ್ ಫಾರ್ ದ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್. ಸೊ ಏನ್ ಫ್ಯಾಟ್ ಪ್ರಾಡಕ್ಟ್ಸ್ ಇರುತ್ತೆ, ಕೊಬ್ಬಿನಾಂಶ ಏನಿರುತ್ತೆ, ಅದನ್ನ ಎಮಲ್ಸಿಫಿಕೇಶನ್ ಅಂದ್ರೆ ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು, ರೈಟ್? ನೆಕ್ಸ್ಟ್ ಪ್ಯಾನ್ಕ್ರಿಯಾಸ್. ಸೊ ಲಿವರ್ ನಂತರ ಕೆಳಗಡೆ ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಎಲ್ಲೋ ಇಶ್ ಸ್ಟ್ರಕ್ಚರ್. ಸೊ ಅದನ್ನ ಏನಂತ ಕರಿತೀವಿ? ಪ್ಯಾನ್ಕ್ರಿಯಾಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಮೇದೋಜೀರಕ ಗ್ರಂಥಿ ಅಂತ ಕೇಳಿರ್ತೀರಾ. ಸೊ ಇಟ್ ಇಸ್ ಅ ಲೋಬ್ಡ್ ಯೆಲ್ಲೋ ಕಲರ್ ಗ್ಲ್ಯಾಂಡ್ಸ್ ವಿಚ್ ಇಸ್ ಜಸ್ಟ್ ಬಿಲೋ ದ ಸ್ಟಮಕ್ ಕೆಳಗಡೆ, ರೈಟ್? ಇಟ್ ಸೆಕ್ರೇಟ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಸೊ ಇದು ಸೆಕ್ರೇಟ್ ಮಾಡುವಂತ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ಆ ಜ್ಯೂಸ್ ಅಲ್ಲಿ 3 ಎನ್ಸೈಮ್ಸ್ ಇರುತ್ತೆ. ಸೊ ಯಾವ್ಯಾವ್ದು ಅಂತಂದ್ರೆ ಲೈಪೇಸ್, ಟ್ರಿಪ್ಸಿನ್ ಅಂಡ್ ಅಮೈಲೇಸ್. ಸೊ ಲೈಪೇಸ್ ಫ್ಯಾಟ್, ಏನ್ ಫ್ಯಾಟ್ ಪ್ರಾಡಕ್ಟ್ಸ್ ಇರುತ್ತೆ, ಫುಡ್ ಪ್ರಾಡಕ್ಟ್ಸ್, ಅದ್ರ ಮೇಲೆ ಆಕ್ಟ್ ಮಾಡುತ್ತೆ. ಅದೇ ರೀತಿ ಟ್ರಿಪ್ಸಿನ್ ಪ್ರೋಟೀನ್ಸ್ ಮೇಲೆ ಆಕ್ಟ್ ಮಾಡುತ್ತೆ. ಅಮೈಲೇಸ್ ಸ್ಟಾರ್ಚ್ ಮೇಲೆ ಆಕ್ಟ್ ಮಾಡುವಂಥದ್ದು. ಇಲ್ಲಿ ಅಮೈಲೇಸ್, ಸಲೈವರಿ ಗ್ಲ್ಯಾಂಡ್ ಆಲ್ಸೋ ಪ್ರೊಡ್ಯೂಸ್ ಸೆಕ್ರೇಟ್ಸ್ ಸಲೈವರಿ ಅಮೈಲೇಸ್, ಅದನ್ನ ಸಲೈವರಿ ಅಮೈಲೇಸ್ ಅಂತ ಹೇಳಿ ಕರಿತೀವಿ. ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್ ಆಲ್ಸೋ ಪ್ರೊಡ್ಯೂಸ್ ಸೆಕ್ರೇಟ್ಸ್ ಒಂದು ಎನ್ಸೈಮ್ ದಟ್ ಈಸ್ ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಅಂತ ಹೇಳಿ ಕರಿತೀವಿ, ಅದು ನೆನ್ಪಿಟ್ಕೋಬೇಕು. ದಿಸ್ ಗ್ಲ್ಯಾಂಡ್ಸ್ ಆಲ್ಸೋ ಸೆಕ್ರೇಟ್ಸ್ ಹಾರ್ಮೋನ್ಸ್ ಇನ್ಸುಲಿನ್ ಅಂಡ್ ಗ್ಲೂಕಾಗಾನ್. ಸೊ ಇದು ಈ ಒಂದು ಎನ್ಸೈಮ್ಸ್ ಜೊತೆಗೆ ಹಾರ್ಮೋನ್ಸ್ ಗಳನ್ನ ಕೂಡ ಸೆಕ್ರೇಟ್ ಮಾಡುತ್ತೆ. ಯಾವ್ಯಾವುದು ಅಂದ್ರೆ ಇನ್ಸುಲಿನ್ ಮತ್ತೆ ಗ್ಲೂಕಾಗಾನ್. ಸೊ ದಟ್ ಹೆಲ್ಪ್ ಫಾರ್ ದ ಮೆಟಬಾಲಿಸಮ್, ರೈಟ್? ಸೊ ಅದಾದ ನಂತರ ಒಂದು ಚಾರ್ಟ್ ನೋಡಿದ್ವಿ. ಸೊ ಇವು 3 ಗ್ಲ್ಯಾಂಡ್ಸ್ ಜೊತೆಗೆ ಇನ್ನೊಂದೆರಡು ಗ್ಲ್ಯಾಂಡ್ಸ್ ನೋಡಿದ್ವಿ. ಸೊ ಯಾವ್ಯಾವುದು? ಇಲ್ಲೇ ಬರ್ದ್ಬಿಡ್ತೀನಿ ನಿಮ್ಗೆ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರೆದಿ ಅಲ್ವಾ, ಕೇಳಿದ್ರಿ? ಸೊ ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಅಂತಂದ್ರೆ ಸ್ಟಮಕ್. ಸೊ ಸ್ಟಮಕ್, ಇನ್ನರ್ ವಾಲ್ಸ್ ಆಫ್ ದಿ ಸ್ಟಮಕ್ ಅಲ್ಲಿ ಪ್ರೆಸೆಂಟ್ ಇರುವಂತದ್ದು ಯಾವುದು? ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್, ರೈಟ್? ಸೊ ಅಲ್ಲಿ HCl ಪ್ರೊಡ್ಯೂಸ್ ಆಗುತ್ತೆ.
ಜೊತೆಗೆ ಡೈಜೆಸ್ಟಿವ್ ಎನ್ಸೈಮ್ ಯಾವುದು ಪೆಪ್ಸಿನ್ ಮತ್ತೆ ರೆನಿನ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದ್ವಿ. ದಟ್ ಆಲ್ಸೋ ಹೆಲ್ಪ್ ಫಾರ್ ದ ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಅಲ್ಲಿ ತೋರಿಸಿಲ್ಲ ನಾನು, ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್, ಬಟ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ, ರೈಟ್? ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಸೊ ದಟ್ ಇಂಟೆಸ್ಟೈನಲ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಇಂಟೆಸ್ಟೈನಲ್ ಜ್ಯೂಸ್. ಆ ಇಂಟೆಸ್ಟೈನಲ್ ಜ್ಯೂಸ್ ಅಲ್ಲಿ ಬಹಳಷ್ಟು ಎನ್ಸೈಮ್ಗಳಿರುತ್ತೆ. ಸೊ ಅವು ಯಾವ್ಯಾವ ಎನ್ಸೈಮ್ಸ್ ಅಂತ ಮುಂದೆ ಚಾರ್ಟ್ ಹಾಕಿದೀವಲ್ವಾ, ಸೊ ಅಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಯಾವ್ಯಾವ್ದಿದೆ ಅನ್ನೋದ್ರ ಬಗ್ಗೆ ಒಂದು ಸಮ್ಮರಿ ನೋಡೋದಾದ್ರೆ, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್, ಸಲೈವರಿ ಗ್ಲ್ಯಾಂಡ್ಸ್ ಬರುತ್ತೆ. ಸೊ ಅದರ ಸೆಕ್ರೇಟ್ ಮಾಡುವಂಥದ್ದು ಎನ್ಸೈಮ್ ಯಾವುದು? ಸಲೈವರಿ ಅಮೈಲೇಸ್. ಸೊ ಇದನ್ನ ಹಿಂದೆ ಟ್ಯಾಲಿನ್ ಅಂತ ಹೇಳಿ ಕರಿತಾ ಇದ್ರು, ರೈಟ್? ಸೊ ಟ್ಯಾಲಿನ್ ಅಂದ್ರೂ ಒಂದೇ, ಸಲೈವರಿ ಅಮೈಲೇಸ್ ಅಂದ್ರೂ ಒಂದೇ, ರೈಟ್? ಸೊ ಇದು ಸಬ್ಸ್ಟ್ರೇಟ್ ಅಂತಂದ್ರೇನು? ಅದು ಯಾವ ಫುಡ್ ಮಾಲಿಕ್ಯೂಲ್ ಮೇಲೆ ಆಕ್ಟ್ ಮಾಡುತ್ತೆ, ಯಾವ್ದನ್ನ ಡೈಜೆಷನ್ ಮಾಡುತ್ತೋ ಅದನ್ನ ಸಬ್ಸ್ಟ್ರೇಟ್ ಅಂತ ಹೇಳಿ ಕರಿತೀವಿ. ಸ್ಟಾರ್ಚ್ ಇಸ್ ಅ ಸಬ್ಸ್ಟ್ರೇಟ್, ಅಂಡ್ ಅದು ಸಬ್ಸ್ಟ್ರೇಟ್ ಅಂದ್ರೆ ಅದು ಡೈಜೆಷನ್ ಅಂದ್ರೆ ಬ್ರೇಕ್ ಡೌನ್ ಮಾಡಾದ್ಮೇಲೆ ನಮ್ಗೆ ಯಾವ ಫುಡ್ ಮಾಲಿಕ್ಯೂಲ್ ಒಪ್ಟೈನ್ ಆಗುತ್ತೋ ಸೊ ಅದನ್ನ ಏನಂತ ಕರಿತೀವಿ? ಪ್ರಾಡಕ್ಟ್ ಆಫ್ ಡೈಜೆಷನ್ ಅಂತ ಹೇಳಿ ಕರಿತೀವಿ. ಅದನ್ನ ಮಾಲ್ಟೋಸ್, ಸ್ಟಾರ್ಚ್ ಬ್ರೇಕ್ ಡೌನ್ ಮಾಡಿ ಮಾಲ್ಟೋಸ್ ಸಿಗುತ್ತೆ. ಸೊ ಇವೆಲ್ಲ ಏನು? ಟೈಪ್ಸ್ ಆಫ್ ಶುಗರ್ಸ್ ಅಂತಾನೆ ಕರಿಬಹುದು. ಟೈಪ್ ಆಫ್ ಎನರ್ಜಿಲಿ ಟೈಪ್ ಆಫ್ ಎನರ್ಜಿ ನಮಗೆ ಸಿಗುವಂಥದ್ದು ಯಾವುದು, ಯಾವ ಫಾರ್ಮಲ್ಲಿ ಇರುತ್ತೆ ಅಂದ್ರೆ ಒಂದು ಮಾಲ್ಟೋಸ್ ಫಾರ್ಮಲ್ಲಿ ಇರುತ್ತೆ, ಪೆಪ್ಟೋನ್ಸ್ ಫಾರ್ಮಲ್ಲಿ ಇರುತ್ತೆ. ಅದೇ ರೀತಿ ಈ ರೀತಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಾಡಕ್ಟ್ ಆಫ್ ಡೈಜೆಷನ್ ಚಾರ್ಟ್, ಸೊ ಅದನ್ನೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಒಂದ್ಸಲ ನೋಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಬಂದಾಗ ಅದು ಪೆಪ್ಸಿನ್, ಪ್ರೋಟೀನ್ಸ್ ಮೇಲೆ ಆಕ್ಟ್ ಮಾಡುತ್ತೆ, ಪೆಪ್ಟೋನ್ಸ್ ಬರುತ್ತೆ. ಸೊ ರೆನಿನ್ ಇನ್ಫ್ಯಾಂಟ್ಸ್ ಅಲ್ಲಿ ಇರುತ್ತೆ. ಸೊ ಮಿಲ್ಕ್ ಪ್ರೋಟೀನ್ ಯಾವ್ದು? ಕೆಸಿನೋಜಿನ್. ಸೊ ದಟ್ ಕಡಲ್ಸ್ ಮಿಲ್ಸ್ ಟು ಪ್ರೊಡ್ಯೂಸ್ ಕೆಸಿನ್ ಪ್ರೋಟೀನ್. ಅದೇ ರೀತಿ ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್, ದಟ್ ಸೆಕ್ರೆಟ್ ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್. ಇಲ್ಲೇ ಹೇಳಿದ್ದೆ ಅಲ್ವಾ, ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಮತ್ತೆ ಸಲೈವರಿ ಅಮೈಲೇಸ್ ಕನ್ಫ್ಯೂಸ್ ಆಗಬಾರ್ದು. ಸ್ಟಾರ್ಚ್ ಮೇಲೆ ಅದು ಕೂಡ, ಎರಡು ಕೂಡ ಸ್ಟಾರ್ಚ್ ಮೇಲೆ ಆಕ್ಟ್ ಮಾಡುವಂಥದ್ದು. ಸೊ ಮಾಲ್ಟೋಸ್ ಸಿಗುತ್ತೆ ನಮಗೆ. ಟ್ರಿಪ್ಸಿನ್ ಅಂತ ಒಂದು ಎನ್ಸೈಮ್ಸ್ ಇರುತ್ತೆ, ಜೊತೆಗೆ ಕೈಮೋಟ್ರಿಪ್ಸಿನ್ ಅಥವಾ ಕೀಮೋಟ್ರಿಪ್ಸಿನ್. ನೆಕ್ಸ್ಟ್ ಪ್ಯಾನ್ಕ್ರಿಯಾಟಿಕ್ ಲೈಪೇಸ್ ಅಂತ ಬರುತ್ತೆ. ಸೊ ಈ ರೀತಿ ಈ ಚಾರ್ಟ್ ಅಲ್ಲಿ ಕೊಟ್ಟಿರೋ ರೀತಿ ದೇ ಆಕ್ಟ್ಸ್ ಆನ್ ದ ಡಿಫ್ರೆಂಟ್ ಸಬ್ಸ್ಟ್ರೇಟ್ಸ್, ರೈಟ್? ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್, ಇಂಟೆಸ್ಟೈನಲ್ಲಿ ಬರುವಂಥದ್ದು ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ದಟ್ ಆಕ್ಟ್ಸ್ ಆನ್ ಮಾಲ್ಟೇಸ್, ಲ್ಯಾಕ್ಟೇಸ್, ಸುಕ್ರೇಸ್, ಲೈಪೇಸ್. ಈ ಎನ್ಸೈಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ದಟ್ ಆಕ್ಟ್ಸ್ ಆನ್ ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್ ಮೇಲೆ ಆಕ್ಟ್ ಆಗಿ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ನ ಕೊಡುತ್ತೆ. ಸೊ ನಿಮ್ಗೆ ಒಂದು ಗ್ಲಿಮ್ಸ್ ಸಿಕ್ಕಿರ್ಲಿ ಅಂತ. ಸೊ ಯಾವ ಎನ್ಸೈಮು ಯಾವ ಫುಡ್ ಪ್ರಾಡಕ್ಟ್ ಮೇಲೆ ಆಕ್ಟ್ ಮಾಡಿ ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಬ್ರೇಕ್ ಡೌನ್ ಮಾಡಿದಾಗ ನಮ್ಗೆ ಯಾವ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು ಕೂಡ ಒಂದಷ್ಟು ಗೊತ್ತಿರಲಿ ನಿಮ್ಗೆ, ರೈಟ್? ಸೊ ಇದು ಒಂದು ಕ್ಲಾಸಲ್ಲಿ ನಾವು ಮಾಡಿದ್ದು ಅಬೌಟ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ರೈಟ್? ಸೊ ಇದಾದ ನಂತರ ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ಗೆ ಹೋಗೋಣ. ಬಟ್ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇತ್ತಾ? ಯಾರು ಗೊತ್ತಿದ್ರೆ ಯಾರು ಹ್ಯಾಂಡ್ ರೈಸ್ ಮಾಡಿ. If you have any doubts regarding human digestive system, you can raise hands. Hello, sir. Yeah, hello. Good afternoon, sir. Good afternoon, Vikas. Sir, explain the conversion of food into glucose. Ellappa, food into glucose. ಸೊ ಇಲ್ಲಿ ಕೇಳ್ತಾ ಇದೆಯಲ್ವಾ ಡೈಜೆಸ್ಟಿವ್ ಎನ್ಸೈಮ್ ಹೇಗೆ ಆಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ. ಸೊ ನಾವು ತಿನ್ನಂತಹ ಫುಡ್ ಸೊ ಒಂದೇ ಸಲ ಬ್ರೇಕ್ ಡೌನ್ ಆಗಲ್ಲ. ಸೊ ದಟ್ ಬ್ರೇಕ್ ಡೌನ್ ಇನ್ ದ ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲಿ. ಒಂದು ಮೌತ್ ಅಲ್ಲಿ ಸಲೈವರಿ ಗ್ಲ್ಯಾಂಡ್ಸ್. ಈಗ ನಾವು ತಿನ್ನಂತಹ ಫುಡ್ ಅಲ್ಲಿ ಫುಡ್ ಕಾಂಪೋನೆಂಟ್ಸ್ ಅಂತ ನೋಡಿರ್ತೀರಾ. ಅಂದ್ರೆ ಫುಡ್ ಅಲ್ಲಿ ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ನಾವು ತಿಂದಂತಹ ಫುಡ್ಸ್ ಗಳಲ್ಲಿ. ಸೊ ಅಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಬಂದಾಗ ಸೊ ನಾವು ಮೌತ್ ಅಲ್ಲಿ ಅದು ಸ್ಟಾರ್ಚ್ ಅಲ್ಲಿ ರಿಲೀಸ್ ಆದಂತಹ ಸಲೈವರಿ ಅಮೈಲೇಸ್ ದಟ್ ಆಕ್ಟ್ ಆನ್ ಸ್ಟಾರ್ಚ್, ಓಕೆನಾ? ನೆಕ್ಸ್ಟ್ ಅಲ್ಲಿ ಜಸ್ಟ್ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಬ್ರೇಕ್ ಡೌನ್ ಆಯ್ತಲ್ವಾ. ಸೊ ಇನ್ನು ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಸೊ ದಟ್ ಪ್ರೋಟೀನ್ಸ್ ಹ್ಯಾಸ್ ಬೀನ್ ಸಿಂಥಸೈಸ್ಡ್ ಅಥವಾ ಬ್ರೇಕ್ ಡೌನ್ ಆಗುವಂಥದ್ದು ಎಲ್ಲಿ ಅಂದ್ರೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಲ್ಲಿ, ರೈಟ್? ಅಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್, ಅದಕ್ಕೆ ಅಂತಾನೆ ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಲ್ಲಿ ಒಂದಷ್ಟು ಎನ್ಸೈಮ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಎನ್ಸೈಮ್ಸ್ ಗಳ ಪಾತ್ರನೇ ಅದು ಏನಂತಂದ್ರೆ ನಾವು ತಿನ್ನಂತ ಫುಡ್ ಅಲ್ಲಿ ದೇ ಆಲ್ಸೋ ವೆರಿ ಸ್ಪೆಸಿಫಿಕ್. ಅಂದ್ರೆ ಈ ಫುಡ್ ಮೇಲೆ ನಾನು ಬ್ರೇಕ್ ಡೌನ್ ಮಾಡುವಂತದ್ದು ಆ ರೀತಿ ಕೆಲಸಗಳನ್ನ ಒಪ್ಕೊಬಿಟ್ಟಿದೆ ಅವು. ಸೊ ಹಂಗಾಗಿ ಪೆಪ್ಸಿನ್ ಏನಾಗುತ್ತೆ, ಪ್ರೋಟೀನ್ ಮೇಲೆ ಮಾತ್ರ ವರ್ಕ್ ಮಾಡುತ್ತೆ, ರೈಟ್? ಸೊ ಅದೇ ರೀತಿ ಪ್ಯಾನ್ಕ್ರಿಯಾಸ್ ಕೂಡ ಸೆಕ್ರೀಟ್ ಮಾಡುತ್ತೆ
ಸೊ ಅದು ಪ್ಯಾನ್ಕ್ರಿಯಾಟಿಕ್ ಅಮೈಲೈಸ್ ಅನ್ನೋ ಒಂದು ಎನ್ಸೈಮ್ ಬರುತ್ತೆ. ಅದು ಕೂಡ ಇನ್ನು ಉಳ್ಕೊಂಡಿರೋ ಏನು ಸ್ಟಾರ್ಚ್ ಇದೆ, ಸ್ಟಾರ್ಚ್ ಅಂತಂದ್ರೆ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್ಸ್, ರೈಟ್? ಸೊ ಅದ್ರ ಮೇಲೆ ವರ್ಕ್ ಮಾಡಿ ಮಾಲ್ಟೋಸ್ ಅಂತ ಸಿಗುತ್ತೆ. ಸೊ ನೀವು ಈ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಕಲಿಬೇಕು, ನೀವು ಆಲ್ರೆಡಿ 7th ಅಲ್ಲಿ ಕಲ್ತಿರ್ತೀರ ಫುಡ್ ಕಾಂಪೋನೆಂಟ್ಸ್ ಯಾವ್ಯಾವ್ದು ಇದೆ ಅಂತ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಎಲ್ಲ ಯಾವ್ಯಾವ್ದು ಬರುತ್ತೆ ಅಂತ. ಸೊ ಹಂಗಾಗಿ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ನಿಮ್ಗೆ. ಸೊ ಒಂದು ಎಂಜೈಮ್ಸ್ಗಳು ಯಾವ್ಯಾವ ಎಂಜೈಮ್ ಯಾವ್ದ್ರ ಮೇಲೆ ಆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಗಮನ ಇರಲಿ, ರೈಟ್? ಸೊ ಇನ್ನೇನಾದ್ರೂ ಸರ್ ಡೌಟ್ ಇದೆಯಾ? ಫುಡ್ ಕನ್ವರ್ಟ್ ಇಂಟು ಗ್ಲೂಕೋಸ್ ಹೆಂಗಾಗುತ್ತೆ ಸರ್? ಫುಡ್ ಕನ್ವರ್ಟ್ ಇಂಟು ಗ್ಲೂಕೋಸ್ ಹೆಂಗಾಗುತ್ತೆ ಅಂತಂದ್ರೆ ಹೇಳಿದೆ, ಬ್ರೇಕ್ ಡೌನ್ ಡ್ಯೂ ಟು ದ ಎಂಜೈಮ್ಸ್, ಆಕ್ಷನ್ ಆಫ್ ದ ಎಂಜೈಮ್ಸ್. ಬೈಲ್ಜೋಸ್ ಇಂದ ಸರ್? ಯಾ, ಆ ಎಂಜೈಮ್ Liver ಪಾತ್ರ ಇಂದ? ಈಗ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಹಾ. ಎಂಜೈಮ್ ಗಳ ಪಾತ್ರ ಏನು, ಅದನ್ನ ಕೆಟಾಲಿಸ್ಟ್ ಅಂತ ಕರಿತೀವಿ ಒಂದಷ್ಟು, ರೈಟ್? ಹಾ. ಈ ಕೆಟಾಲಿಸ್ಟ್ ಪಾತ್ರ ಏನು, ಒಂದು ಇನ್ಕ್ರೀಸಸ್ ಆ ರಿಯಾಕ್ಷನ್ ನ ಇನ್ಕ್ರೀಸ್ ಮಾಡುವಂತದ್ದು ಅಥವಾ ಸ್ಲೋ ಡೌನ್ ಮಾಡುವಂತದ್ದು, ರೈಟ್? ಹಾ. ಸೊ ಹಾ. ಅದೇ ರೀತಿಯ ಕೆಟಾಲಿಸ್ಟ್ ಆಗಿ ಆಕ್ಟ್ ಮಾಡೋದು ಯಾವುದು ಅಂದ್ರೆ ನಮ್ಮ ಬಾಡಿಲಿ ಈ ಎಂಜೈಮ್ಗಳು, ಕನ್ನಡದಲ್ಲಿ ಕಿಣ್ವಗಳು ಅಂತ ಹೇಳಿ ಕರಿತೀವಿ, ರೈಟ್? ಸೊ ಈ Okay, sir. ಎಂಜೈಮ್ಗಳು ಇರೋದೇ ನಮ್ಮ ಬಾಡಿಲಿ ರಿಲೀಸ್ ಆಗೋದೇ ನಮ್ಮ ಡೈಜೆಷನ್ ಪ್ರೊಸೆಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತೆ ಆಹಾರನ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡೋದಕ್ಕೆ, ಓಕೆನಾ? ಹ್ಮ್. ಸೊ ಈಗ ನಾನು ಹಾ. ಅನ್ನ ಇಟ್ಕೊಂಡು ಇದ್ರಲ್ಲಿ ಗ್ಲೂಕೋಸ್ ತೋರಿಸು ಅಂದ್ರೆ ನಾನು ನೋಡಕ್ ಆಗೋದಿಲ್ಲ. ಸೊ ಹೌದು. ನಮ್ಗೆ ದಟ್ ಆಯ್ತಾ? ಸೊ ಇವೆಲ್ಲ ಹ್ಮ್. ಏನು ನಮ್ಗೆ ನೋಡಕ್ ಆಗದೆ ಇರುವಂತದ್ದು, ಬಟ್ ವಿ ಕ್ಯಾನ್ ಫೀಲ್. ಸೊ ನಮ್ಗೆ ಎನರ್ಜಿ ಸಿಗೋವಂಥದ್ದನ್ನ ನಾವೇನಂತ ಕರಿತೀವಿ, ಗ್ಲುಕೋಸ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ Okay, ದಟ್ sir. ಬ್ರೇಕ್ಸ್ ಡೌನ್ ಬೈ ದೀಸ್ ಎಂಜೈಮ್ಸ್. ಸೊ ಈ ರಿಯಾಕ್ಷನ್ಸ್ ನಾವು ಕಣ್ಣು ಕಾಣೋಂಗ್ ತೋರ್ಸೋದಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಬಾಡಿ ಒಳಗ್ ನಡೀತಾ ಇರೋದಲ್ವಾ. ಹಾ. ಹಾ, ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಸ್ಟಾರ್ಚ್ ಅಂದ್ರೆ ಏನ್ ಸರ್? ಸ್ಟಾರ್ಚ್ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಕೇಳಿದ್ಯಲ್ವಾ? ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಇರುವಂತ ಒಂದು ಫುಡ್ ಕಾಂಪೊನೆಂಟ್ ಸ್ಟಾರ್ಚ್. ಹಲೋ ಹಲೋ, ನಮಸ್ತೆ, ಹೇಳಿ. ಸರ್, ಗುಡ್ ಮಾರ್ನಿಂಗ್ ಸರ್. ಹಾ, ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್ ಎಲ್ಲ. ಎಸ್ ಸರ್, HCl ಒಂದು ಹೈ ರಿಯಾಕ್ಟಿವ್ ಆಸಿಡ್ ಆಗಿ ಸರ್ ಸ್ಟಮಕ್ ಹಾರ್ಮ್ ಆಗತ್ತೆ ಸರ್. ಅದನ್ನೇ ಹೇಳಿದ್ದೆ, ಅದಕ್ಕೆ HCl ಸ್ಟಮಕ್ ಬಂದ ತಕ್ಷಣ ಫುಡ್ ಅಲ್ಲಿಗೆ ಯಾವ್ದು ಇರುತ್ತೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇರುತ್ತಲ್ವಾ? ಎಸ್ ಸರ್. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಒಂದು ಜ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳಿ ಕರಿತೀವಿ. ಎಸ್ ಆ ಸರ್. ಗ್ಯಾಸ್ಟ್ರಿಕ್ ಜ್ಯೂಸ್ ಒಳಗಡೆ ಈ HCl ಇರುತ್ತೆ, ಜೊತೆಗೆ 2 ಎಂಜೈಮ್ಸ್ ಇರುತ್ತೆ, ಒಂದು ರೆನಿನ್ ಮತ್ತೆ ಪೆಪ್ಸಿನ್. ಅದ್ರ ಜೊತೆಗೆ ಅದು ಇನ್ನೊಂದನ್ನ ಸೆಕ್ರೇಟ್ ಮಾಡುತ್ತೆ, ಅದನ್ನ ಮ್ಯೂಕಸ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ Yes, sir. HCl ಹಾರ್ಮ್ ಮಾಡುತ್ತೆ ಅಂತ ಗೊತ್ತಿರೋದಕ್ಕೇನೆ ಈ ಮ್ಯೂಕಸ್ ನ ಪ್ರೊಡ್ಯೂಸ್ ಮಾಡುವಂತದ್ದು. ಸೊ ಆ ಮ್ಯೂಕಸ್ ಏನ್ ಮಾಡುತ್ತೆ, HCl ನಮ್ ಸ್ಟಮಕ್ ಏನು ಪ್ರಾಬ್ಲಮ್ ತೊಂದರೆ ಕೊಡದೇ ಇರೋ ರೀತಿ ಅದನ್ನ ಕವರ್ ಮಾಡ್ಕೊಬಿಡುತ್ತೆ, ಸ್ಟಮಕ್ ಲೈನಿಂಗ್ ನ. ಸೊ ಹಂಗಾಗಿ ಆ HCl ಯಾವ್ದೇ ರೀತಿ ತೊಂದರೆ ಮಾಡಲ್ಲ. ಬಟ್ ಟೈಮ್ಸ್ ನಿಮ್ಗೆ ಎದೆ ಉರಿ ಎಲ್ಲ ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗುತ್ತಲ್ವಾ? ಎಸ್ ಸರ್. ಏನಕ್ಕೆ ಅಂತಂದ್ರೆ ಒಂದು ಎಕ್ಸೆಸ್ HCl ಪ್ರೊಡ್ಯೂಸ್ ಆಗುವಂತದ್ದು, ಅಥವಾ ಸರಿಯಾಗಿ ಮ್ಯೂಕಸ್ ಸೆಕ್ರೀಟ್ ಆಗದೆ ಇರುವಂತದ್ದು ಆ ಟೈಮಲ್ಲಿ. ಎಸ್ ಸರ್. ಈ HCl ಹೆಂಗ್ ಜಾಸ್ತಿ ಆಗುತ್ತೆ, ನಾವು ತಿಂತೀವಲ್ಲ ಎಸ್ ಸರ್. ಅಸಿಡಿಕ್ ಫುಡ್ಸ್ ಗಳು, ಜಂಕ್ ಫುಡ್ಸ್ ಅಂತ ಏನಿರುತ್ತೆ, Junk. ಸೊ ಅದರಲ್ಲಿ ಒಂದಷ್ಟು ಅಸಿಡಿಕ್ ಫುಡ್ ಇದ್ದಾಗ, ಸೊ ದಟ್ ಆಲ್ಸೋ ಹಾರ್ಮ್ ಅವರ್ ಸ್ಟಮಕ್. ಎಸ್, ಥ್ಯಾಂಕ್ ಯು ಸರ್. ವೆರಿ ಗುಡ್. ಸೃಷ್, Sir? Hello? Hello? Good afternoon, sir. Good afternoon, sir. Sir, liver cut ಮಾಡಿದ್ರು ಗ್ರೋತ್ ಆಗುತ್ತಲ್ಲ ಸರ್, ಯಾಕೆ?
ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಸರ್ ನಿಮ್ ಮೈಕ್ ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ ಸರ್ ನಿಮ್ ಮೈಕ್. ನೀವು ಏನೇ ಇದಕ್ಕೆ ಕೇಳಲಿಲ್ಲ ಸರ್. ಗುಡ್ ಅಬ್ಸರ್ವೇಷನ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ನಿನ್ ವಾಯ್ಸ್ ಬ್ರೇಕ್ ಆಗ್ತಿದೆ ಕಣ. ಇದೇ ಏನೂ ಹೇಳಿಲ್ಲ ಸರ್, ಅದನ್ನ ಇನ್ನೊಮ್ಮೆ ಹೇಳಿ ಸರ್. ಯಾವ್ದನ್ನಪ್ಪ? ಇದೇಗ ಮೈಕ್ ಮ್ಯೂಟ್ ಇದ್ದಾಗ ಸರ್ ಅವರು ಏನು ಕೇಳಿದಾಗ ಹೇಳಿಲ್ಲ ಸರ್. ಮೈಕ್ ಮ್ಯೂಟ್ ಇದ್ದಾಗ ಎಸ್ ಅದೇ ಸರ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇದಿಲ್ಲ ಅಂತಂದ್ರೆ ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ಗೆ ಹೋಗೋಣ ಬೇಗ ಅಂತ. ಎಸ್ ಸರ್. ಅವ್ರು ಯಾರೋ ಒಬ್ರು ಕ್ವಶನ್ Hello. ಕೇಳಿದ್ರು, ಲಿವರ್ ಗ್ರೌತ್ ಆಗುತ್ತಲ್ಲ ಸರ್ ಅಂತ. ಅದು ಆಕ್ಚುಲಿ ಆಗುತ್ತೆ. ಸೊ ಅದಕ್ಕೆ ಬೇರೆ ಪ್ರೋಸೆಸ್ ಇದೆ. ಸೊ ಅದನ್ನ ಬೇರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ, ಓಕೆನಾ? ಬಟ್ ಲಿವರ್ ನಾರ್ಮಲ್ ಕಂಡೀಷನ್ ಅಲ್ಲಿ ಲಿವರ್ ಇದ್ದಾಗ ಅದು ಹೇಗೆ ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ, ರೈಟ್? ಬಟ್ ಗುಡ್ ಕ್ವಶನ್, ಅದು ತಿಳ್ಕೊಂಡಿದ್ದೀರಲ್ಲ, ವೆರಿ ಗುಡ್. ಓಕೆ, ನಾವು ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ಗೆ ಹೋಗೋಣ. ಹಲೋ. 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 ಹೇಳಪ್ಪ. ಹಲೋ ವರುಣ. ವರುಣ್, ಏನ್ ಡೌಟ್ ವರುಣ್? ಸರ್ ಸ್ಮಾಲ್ ಇಂಟೆಸ್ಟೈನ್ ಡಯಾಗ್ರಾಮ್ ಅದಲ್ಲ, ಸ್ಮಾಲ್ ಇಂಟೆಸ್ಟೈನ್ ಡಯಾಗ್ರಾಮ್. ಡಯಾಗ್ರಾಮ್ ಏನ್ ಅರ್ಥ ಆಗ್ಲಿಲ್ವಾ? ಏನು ಡಯಾಗ್ರಾಮ್ ಬಗ್ಗೆ? ಸರ್ ಅದು ಇನ್ನೊಂದ್ಸತಿ ಸ್ಮಾಲ್ ಇಂಟೆಸ್ಟೈನಾ? ಓಕೆ. ಓಕೆ, ಇಲ್ಲಿ ನಮ್ ಸ್ಟಮಕ್ ಅದೇ ಫುಡ್ ಮೌತ್ ಇಂದ ಇಲ್ಲಿಗೆ ಬರುತ್ತೆ, ಇಸೋಫೆಗಸ್ ಬರುತ್ತೆ, ಇಸೋಫೆಗಸ್ ಟ್ರಾನ್ಸ್ಪೋರ್ಟ್ ದ ಫುಡ್ ಟು ದ ಸ್ಟಮಕ್. ಸೊ ಸ್ಟಮಕ್ ಅಲ್ಲಿ ಒಂದಷ್ಟು ಡೈಜೆಷನ್ ಆಗುತ್ತೆ ಪಾರ್ಶಿಯಲಿ. ದೆನ್ ಇಟ್ ಕಮ್ಸ್ ಟು ದ ಸ್ಮಾಲ್ ಇಂಟೆಸ್ಟೈನ್, ನಮ್ಮ ಸಣ್ಣ ಕರಳು ಬರುತ್ತೆ, ಓಕೆನಾ? ಸೊ ನೀನ್ ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು, ಓಕೆನಾ? ಸೊ ಇಲ್ಲಿ ಏನ್ ಲಾರ್ಜ್ ಪಾರ್ಟ್ ಕಾಣಿಸ್ತಾ ಇದೆ, ಇಲ್ಲಿ ಬ್ಲೂ ಅಲ್ಲಿ ಟಿಕ್ ಮಾಡಿ, ಇದೆಲ್ಲ ಲಾರ್ಜ್ ಇಂಟೆಸ್ಟೈನ್, ಓಕೆನಾ? ಸೊ ಇದ್ರ ಒಳಗಡೆ ಈ ಯೆಲ್ಲೋ ಕಲರ್ ಅಲ್ಲಿ ತೋರಿಸ್ತೀನಿ ನೋಡು, ಈ ರೀತಿ ಸುರುಳಿ ಎಲ್ಲ ಸುತ್ಕೊಂಡಿದೆಯಲ್ಲ. ಸೊ ಅದು ಸುರುಳಿ ಸುತ್ಕೊಂಡಿರೋದ್ರಿಂದನೇ ತುಂಬಾ ಲಾಂಗ್ ಇದೆ, ಬಟ್ ಸುರುಳಿ ಸುತ್ಕೊಂಡಿರೋ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಸ್ ಅ ವೆರಿ ಲಾಂಗ್ ಟ್ಯೂಬ್. ತುಂಬಾ ನಮ್ಮ ಅಲಿಮೆಂಟರಿ ಕೆನಾಲ್ ಅಲ್ಲೇ ತುಂಬಾ ಉದ್ದವಾದ ಟ್ಯೂಬ್ ಅಂತಂದ್ರೆ ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಈ ರೀತಿ ಸುರುಳಿ ಸುತ್ಕೊಂಡಿರುತ್ತೆ ಸ್ಮಾಲ್ ಇಂಟೆಸ್ಟೈನ್. ಸೊ ವೆನ್ ಫುಡ್ ಕಮ್ಸ್ ಟು ದ ಸ್ಮಾಲ್ ಇಂಟೆಸ್ಟೈನ್, ಸ್ಟಮಕ್ ಇಂದ ಫುಡ್ ಡೈರೆಕ್ಟ್ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ಓಕೆನಾ? ಸೊ ಇಲ್ಲೊಂದು ಪೈಪ್ ಸ್ಟಮಕ್ ಕೆಳಗಡೆ ಒಂದು ಪೈಪ್ ತರ ಕಾಣಿಸ್ತಾ ಇದೆ, ಅದನ್ನ ಡಿಯೋಡೆನಮ್ ಅಂತ ಹೇಳಿ ಕರಿತೀವಿ. ಅದು ಸ್ಮಾಲ್ ಇಂಟೆಸ್ಟೈನ್ ನ ಒಂದು ಪಾರ್ಟ್, ಓಕೆ? ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಬಂದಿರೋದ್ರಿಂದ ನಮ್ಗೆ ಅದು ಕಂಟಿನ್ಯೂಷನ್ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಇದ್ರ ಹಿಂದೆ ಅದು ಕಂಟಿನ್ಯೂಷನ್ ಆಗಿರೋದು ಇರುತ್ತೆ, ಓಕೆನಾ? ಇಟ್ ಎಂಟರ್ಸ್ ಇನ್ ಟು ದ ಥ್ರೂ ಡಿಯೋಡೆನಮ್ ಮುಖಾಂತರ ಸ್ಮಾಲ್ ಇಂಟೆಸ್ಟೈನ್ ಗೆ ಬರುವಂತದ್ದು. ಸೊ ಸ್ಮಾಲ್ ಇಂಟೆಸ್ಟೈನ್ ಗೆ ಬಂದ ತಕ್ಷಣ ಫುಡ್ ಅಲ್ಲೇನಾಗುತ್ತೆ, ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಇರುತ್ತೆ, ಅಂದ್ರೆ ಕರಳನ್ ಸುತ್ತ ಒಂದಷ್ಟು ಗ್ರಂಥಿಗಳು ಇರುತ್ತೆ. ಆ ಗ್ರಂಥಿಗಳಿಂದ ಏನ್ ಸೆಕ್ರೇಟ್ ಆಗುತ್ತೆ, ಇಂಟೆಸ್ಟೈನಲ್ ಜ್ಯೂಸ್ ಸೆಕ್ರೇಟ್ ಆಗುತ್ತೆ. ಇಂಟೆಸ್ಟೈನಲ್ ಗ್ಲ್ಯಾಂಡ್ ಸೆಕ್ರೇಟ್ ಇಂಟೆಸ್ಟೈನಲ್ ಜ್ಯೂಸಸ್. ಆ ಇಂಟೆಸ್ಟೈನಲ್ ಜ್ಯೂಸಸ್ ಅಲ್ಲಿ ಎನ್ಸೈಮ್ಸ್ ಗಳು ಇರುವಂತದ್ದು. ಸೊ ಯಾವ್ಯಾವ ಎನ್ಸೈಮ್ಸ್ ಇರುತ್ತೆ, ಲಾಸ್ಟ್ ಅಲ್ಲಿ ಚಾರ್ಟ್ ತೋರಿಸ್ತೆ. ಲ್ಯಾಕ್ಟೇಸ್ ಇರುತ್ತೆ, ಮಾಲ್ಟೇಸ್ ಇರುತ್ತೆ, ಪೆಪ್ಟೇಸ್ ಇರುತ್ತೆ, ಓಕೆನಾ? ಸೊ ಈ ರೀತಿ ಒಂದಷ್ಟು ಎನ್ಸೈಮ್ಸ್ ಗಳು ಇರುತ್ತೆ. ಸೊ ದೀಸ್ ಎನ್ಸೈಮ್ಸ್ ಏನ್ ಮಾಡುತ್ತೆ, ಆ ಫುಡ್ ಬಂದಂತ ಪಾರ್ಶಿಯಲಿ ಡೈಜೆಸ್ಟೆಡ್ ಫುಡ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಡೈಜೆಷನ್ ಮಾಡುವಂಥದ್ದು. ಈಗ ಲ್ಯಾಕ್ಟೇಸ್ ಅಂತ ತಗೊಂಡಾಗ ಅದು ಫುಡ್ ಮಾಲಿಕ್ಯೂಲ್ಸ್, ಸೊ ಲ್ಯಾಕ್ಟೋಸ್ ಮೇಲೆ ಆಕ್ಟ್ ಮಾಡಿ ನಮ್ಗೆ ಲ್ಯಾಕ್ಟೋಸ್ ನ ಕೊಡುವಂಥದ್ದು, ರೈಟ್? ಅದೇ ಮಾಲ್ಟೇಸ್ ಅಂತಂದ್ರೆ ಸ್ಟಾರ್ಚ್ ಮೇಲೆ ಆಕ್ಟ್ ಮಾಡಿ ನಮ್ಗೆ ಮಾಲ್ಟೇಸ್ ನ ಕೊಡುವಂಥದ್ದು. ಸೊ ಈ ರೀತಿ ಡಿಫ್ರೆಂಟ್ ಫುಡ್ ಪಾರ್ಟಿಕಲ್ಸ್ ಮೇಲೆ ಆಕ್ಟ್ ಮಾಡಿ ನಮ್ಗೆ ಒಂದು ಬ್ರೇಕ್ ಡೌನ್ ಮಾಡಿರುವಂತ ಫುಡ್ ಪ್ರಾಡಕ್ಟ್ ನ ಕೊಡುವಂಥದ್ದು. ಅದೆಲ್ಲ ಕೊಟ್ಟ ನಂತರ ಈ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆನೆ ಈ ರೀತಿ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ವಿಲ್ ಐ ಅಂತ ಹೇಳಿ ಕರಿತೀವಿ, ಅಂದ್ರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ರೈಟ್? ಸೊ ನಮ್ ಕೂಲಿನ ಗಾತ್ರ ಫಿಂಗರ್ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ರೀತಿ ಎಷ್ಟು ಅಂತಂದ್ರೆ ಜಸ್ಟ್ 1 ಮಿಲಿಮೀಟರ್ ಇನ್ ಲೆಂತ್, ಓಕೆ? ಸೊ ಈ ರೀತಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಂಡು ಬರುತ್ತೆ, ಅದನ್ನ ವಿಲ್ ಐ ಅಂತ ಹೇಳಿ
ಕರಿತೀವಿ. ಸೊ ಇದು ಆ ಡೈಜೆಷನ್ ಆದಂತ ಫುಡ್ ಇಂದ ನ್ಯೂಟ್ರಿಯೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಮ್ಗೆ ಏನೇನ್ ವಿಟಮಿನ್ಸ್ ಗಳು ಬೇಕು, ಏನೇನ್ ನ್ಯೂಟ್ರಿಯೆಂಟ್ಸ್ ಬೇಕು, ಗ್ಲುಕೋಸ್ ಬೇಕಾ, ಇನ್ನೊಂದು ಫುಡ್ ಪ್ರಾಡಕ್ಟ್ಸ್ ಗಳು ಏನೇನ್ ಬೇಕು, ಅವೆಲ್ಲ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಅಬ್ಸಾರ್ಪ್ಷನ್ಗೆ ನಾವು ಏನಂತ ಕರಿತೀವಿ, ಅಬ್ಸಾರ್ಪ್ಷನ್ ಅಂತ ಒಂದು ಪ್ರೋಸೆಸ್ ಇದೆ ನ್ಯೂಟ್ರಿಷನ್ ಪ್ರೋಸೆಸ್ ಅಲ್ಲಿ. ಸೊ ದಟ್ ಟೇಕ್ಸ್ ಪ್ಲೇಸ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಥ್ರೂ ವಿಲ್ಲೈ ಮುಖಾಂತರ. ಸೊ ಈ ವಿಲ್ಲೈ ಅಬ್ಸರ್ವ್ ಮಾಡ್ಕೊಂಡು ಎಲ್ಲ ಬೇರೆ ಅದರ್ ಪಾರ್ಟ್ಸ್ಗೆ ಸೆಂಡ್ ಮಾಡುತ್ತೆ, ರೈಟ್. ಸೊ ಅದನ್ನ ನಾವು ಅಸಿಮಿಲೇಷನ್ ಅಂತ ಕರಿತೀವಿ. ಸೊ ಅದು ಸೆಂಡ್ ಮಾಡಿದ ನಂತರ ಅದನ್ನ ಸೆಲ್ಸ್ ಎಲ್ಲ ಯೂಸ್ ಮಾಡ್ಕೊಳುತ್ತೆ, ಅದನ್ನ ಅಸಿಮಿಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದು ಆಲ್ಮೋಸ್ಟ್ 90% ಡೈಜೆಷನ್ ಆಯ್ತು. ಇನ್ನೊಂದಷ್ಟು ಉಳ್ಕೊಳ್ಳುತ್ತಲ್ಲ ಅನ್ಡೈಜೆಸ್ಟೆಡ್ ವೇಸ್ಟ್ ಮೆಟೀರಿಯಲ್. ಸೊ ಅದು ಇಲ್ಲೊಂದು ಓಪನಿಂಗ್ ಇದೆ, ಓಕೆನಾ, ಇಲ್ಲಿ ತೋರಿಸ್ತೀನಿ ನೋಡಿ ನಿಂಗೆ. ಸೊ ಇಲ್ಲೊಂದು ಓಪನಿಂಗ್ ಇದೆ, ಅದನ್ನ ಸೀಕಮ್ ಅಂತ ಹೇಳಿ ಕರಿತೀವಿ. ಆ ಓಪನಿಂಗ್ ಅಥವಾ ಜಂಕ್ಷನ್ ಕೊಂಡಿ ರೀತಿ ಇರುವಂತದ್ದು ಏನಕ್ಕೆ ಅಂತಂದ್ರೆ ದಟ್ ಕನೆಕ್ಟ್ಸ್ ಟು ದ ಲಾರ್ಜ್ ಇಂಟೆಸ್ಟೈನ್. ಆ ವೇಸ್ಟ್ ಮೆಟೀರಿಯಲ್ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗೋದಕ್ಕೆ. ದೆನ್ ಇಟ್ ಕಮ್ಸ್ ಟು ಲಾರ್ಜ್ ಇಂಟೆಸ್ಟೈನ್. ಅದು ನಂತರ ಇಲ್ಲಿ ಈ ನೀಲಿ ಕಲರ್ ಅಲ್ಲಿ ಏನ್ ತೋರಿಸಿದೀನಿ ಅಂತ ಫುಲ್ ಲಾರ್ಜ್ ಇಂಟೆಸ್ಟೈನ್ ಒಂದು ಪಾರ್ಟ್ ದಟ್ ಈಸ್ ಕೋಲಾನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಲ್ಲಿಗೆ ಬಂದು ದೆನ್ ಇಟ್ ಕಮ್ಸ್ ಟು ದ ಫೈನಲಿ ಏನಸ್ ಅಥವಾ ರೆಕ್ಟಮ್ಗೆ ಬರುವಂತದ್ದು. ಸೊ ಇದಿಷ್ಟು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಆಗುವಂತದ್ದು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಕಂಪ್ಲೀಷನ್ ಆಫ್ ದ ಡೈಜೆಷನ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನ್ ಓನ್ಲಿ, ರೈಟ್. ಇನ್ನೇನಾದ್ರೂ ಡೌಟ್ ಇದೆಯಾ? ಈ ಡಯಾಗ್ರಾಮ್ ಅಲ್ಲಿ ಇದೆ ನೋಡಿ ವಿಲ್ಲೈದ ಸ್ಟ್ರಕ್ಚರ್ ಹೇಗಿದೆ ಅಂತ. ಇದು ಒಂದು ವಿಲ್ಲಸ್ನ ಸ್ಟ್ರಕ್ಚರ್. ಈ ರೀತಿ 400 ಮಿಲಿಯನ್ ವಿಲ್ಲೈಸ್ ಪ್ರೆಸೆಂಟ್ ಇನ್ ಅವರ್ ಸ್ಟಮಕ್ ಇಂಟೆಸ್ಟೈನ್. ಸೊ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಬಗ್ಗೆ ನೀವು ಈ ವಿಡಿಯೋಸ್ನ ಕೇಳಿದ್ರೆ ಅರ್ಥ ಆಗಿರುತ್ತೆ ಚೆನ್ನಾಗಿ, ರೈಟ್. ಇನ್ನೇನಾದ್ರು ಡೌಟ್ಸ್ ಇದೆಯಾ? ಓಕೆ, ಸೊ ಲೆಟ್ಸ್ ಮೂವ್ ಟು ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಸೆಕೆಂಡ್ ಸಿಸ್ಟಮ್ ನೋಡಿದ್ದು. ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಈಸ್ ಮೀನ್ ಫಾರ್ ರೆಸ್ಪಿರೇಷನ್ ಪ್ರೋಸೆಸ್. ರೆಸ್ಪಿರೇಷನ್ ಪ್ರೋಸೆಸ್ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಮತ್ತೆ ಅನಾರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ಅಂತಂದ್ರೆ ಏನು? ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ absence of oxygen ಅಂತಂದ್ರೆ anaerobic respiration. So it is a biochemical process which takes place within the cells of organism by breaking down food in the presence of oxygen for the production of energy. So ನಮ್ಮ ಎನರ್ಜಿ ಪ್ರೊಡಕ್ಷನ್ ಆಗೋದು ಡೈಜೆಷನ್ ಪ್ರೊಸೆಸ್ ಅಲ್ಲಿ ನೋಡಿದ್ವಿ. ಸೊ ಅದ್ರ ಜೊತೆಗೆ ಥ್ರೂ ರೆಸ್ಪಿರೇಷನ್ ಮುಖಾಂತರ ಕೂಡ ನಮ್ಗೆ ಎನರ್ಜಿ ಸಿಗುತ್ತೆ. ಸೊ ಆ ಪ್ರೊಸೆಸ್ ನಾವು ರೆಸ್ಪಿರೇಷನ್ ಅಂತ ಹೇಳಿ ಕರೆಯುವಂಥದ್ದು, ರೈಟ್. ದ ಇನ್ಹಲೇಷನ್ ಆಫ್ ಆಕ್ಸಿಜನ್ ರಿಚ್ ಏರ್ ಫ್ರಮ್ ದ ಎನ್ವೈರನ್ಮೆಂಟ್ ಆಕ್ಸಿಡೈಸಸ್ ಫುಡ್ ಟು ರಿಲೀಸ್ ಎನರ್ಜಿ ಇನ್ ದ ಬಾಡಿ ಸೆಲ್ಸ್. ಸೊ ನಮ್ಮ ಇಲ್ಲಿ 2 ರೀತಿ ರೆಸ್ಪಿರೇಷನ್. ನಾವು ಕಾಮನ್ ರೆಸ್ಪಿರೇಷನ್ ಅಂದ್ರೆ ಏನು, ಉಸಿರಾಡೋದು ಅಂತ ತಿಳ್ಕೊಬಿಡ್ತೀವಿ. ಅಂದ್ರೆ ಜಸ್ಟ್ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ದಟ್ ಈಸ್ ಬ್ರೀತಿಂಗ್. ಸೊ ಬ್ರೀತಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಅ ರೆಸ್ಪಿರೇಷನ್, ಅದು ಗೊತ್ತಿರಲಿ, ರೈಟ್. ಸೊ ಇಲ್ಲಿ ಅಲಾಂಗ್ ವಿತ್ ಎನರ್ಜಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆಲ್ಸೋ ರಿಲೀಸ್ಡ್. ಸೊ ಆ ರೆಸ್ಪಿರೇಷನ್ ಪ್ರೋಸೆಸ್ ಆಗ್ಬೇಕಾದ್ರೆ ಎನರ್ಜಿ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಕೂಡ ರಿಲೀಸ್ ಆಗುತ್ತೆ, ರೈಟ್. ಸೊ ನಂತರ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ನೋಡಿದ್ವಿ, ಮಾನವನ ಶ್ವಾಸಾಂಗ ವ್ಯೂಹದ ಚಿತ್ರ ನೋಡಿದ್ವಿ. ಸೊ ಅದೇನೇನ್ ಕನ್ಸಿಸ್ಟ್ ಇರುತ್ತೆ ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ನಾಸ್ಟ್ರಿಲ್ಸ್, ನೇಸಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಬ್ರಾಂಕೈ ಅಂಡ್ ಲಂಗ್ಸ್. ಸೊ ನಾಸ್ಟ್ರಿಲ್ ಅಂತಂದ್ರೆ ಸೊ ಮೂಗಿನ ಹೊಳ್ಳೆಗಳು ಏನ್ ಬರುತ್ತೆ ಅದನ್ನ. ನೇಸಲ್ ಕ್ಯಾವಿಟಿ ಅಂತಂದ್ರೆ ಆ ಒಂದು ಓಪನಿಂಗ್, ನೇಸಲ್ ಓಪನಿಂಗ್ ಏನಿದೆ ಅದನ್ನ ನೇಸಲ್ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಫ್ಯಾರಿಂಗ್ಸ್ ಅಂತಂದ್ರೆ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಅಂಡ್ ಏರ್ ನೋಡಿದ್ವಿ. ಅದೇ ರೀತಿ ಲ್ಯಾರಿಂಗ್ಸ್, ಸೊ ಸೌಂಡ್ ಬಾಕ್ಸ್, ನಮ್ಮ ಗಂಟಲ ಸೌಂಡ್ ಬಾಕ್ಸ್ ಇರುತ್ತಲ್ಲ ಅದನ್ನ ಲ್ಯಾರಿಂಗ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟ್ರೇಕಿಯಾ, ಹೇಗೆ ಈಸೋಫೇಗಸ್ ಇತ್ತು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ, ಅದೇ ರೀತಿ ಗಾಳಿ ಹೋಗೋದಕ್ಕೆ ನಮ್ಮ ಬಾಡಿಗೆ ಟ್ರೇಕಿಯಾ ಅಂತ ಒಂದು ಪೈಪ್ ಇದೆ, ಅದನ್ನ ವಿಂಡ್ ಪೈಪ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬ್ರಾಂಕೈ, ಟ್ರೇಕಿಯಾ ಡಿವೈಡ್ಸ್ ಇಂಟು ಬ್ರಾಂಕೈ, 2 ಟ್ಯೂಬ್ ಆಗಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ. ಸೊ ಇವು ಬ್ರಾಂಕೈ. ನೆಕ್ಸ್ಟ್ ಲಂಗ್ಸ್, ಸೊ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವನ್ನ ಲಂಗ್ಸ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಮೇನ್ ಪಾರ್ಟ್ಸ್. ಸೊ ನಾಸ್ಟ್ರಿಲ್ಸ್ ಅಂತ ತಗೊಂಡಾಗ ದಿಸ್ ಆರ್ ದ ನೇಸಲ್ ಓಪನಿಂಗ್ಸ್. ಸೊ ಮೂಗಿನ ಹೊಳ್ಳೆಗಳನ್ನು ಅದನ್ನ ನಾಸ್ಟ್ರಿಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಹೊಳ್ಳೆಗಳು ಡಿವೈಡ್ ಆಗೋದಕ್ಕೆ ಒಂದು ಸೆಂಟ್ರಲ್ ಸೆಪ್ಟಮ್, ಸೊ ನಾವು ಮೂಗಿನ ಹಿಂಗ್ ನೋಡ್ಬೋದಲ್ವಾ, ಒಂದು ಹಿಂಗ್ ಡಿವೈಡ್ ಆಗಿದೆ, ಅದನ್ನ ಸೆಪ್ಟಮ್ ಅಂತ ಹೇಳಿ ಕರಿತೀವಿ, ರೈಟ್. ನೆಕ್ಸ್ಟ್ ದ ಇನ್ನರ್ ಸರ್ಫೇಸ್ ಆಫ್ ನೇಸಲ್ ಕ್ಯಾವಿಟಿ. ಈ ನೇಸಲ್ ಕ್ಯಾವಿಟಿ ಒಳಗಡೆ ಸೊ ಸೀಲಿಯಾ ಕಂಡು ಬರುತ್ತೆ. ಸೀಲಿಯಾ ಅಂತಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ಸ್. ಒಂದು ಕನ್ಫ್ಯೂಸ್ ಆಗಬಾರ್ದು, ನಮ್ಮ ಮೂಗಿನ ಒಳಗಡೆ ಹೇರ್ಸ್ ಇರುತ್ತೆ, ರೈಟ್. ಸೊ ಅದೇ ಬೇರೆ, ಈ ಸೀಲಿಯಾನೇ ಬೇರೆ. ಇದು ಹೇರ್ ಲೈಕ್ ಸ್ಟ್ರಕ್ಚರ್ ಬಟ್ ವೆರಿ ಮೈನ್ಯೂಟ್, ಕಾಣಿಸಲ್ಲ ನಮ್ಗೆ. ಅದೇ ಬೇರೆ ಇದೇ ಬೇರೆ, ಶುಡ್ ನಾಟ್ ಕನ್ಫ್ಯೂಸ್ಡ್. ಅದ್ರ ಜೊತೆಗೆ ಮ್ಯೂಕಸ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಇರುತ್ತೆ. ಸೊ ಅದ್ರ ಪಾತ್ರ ಏನಂತಂದ್ರೆ ಯಾವುದೇ ರೀತಿ ಡಸ್ಟ್ ಹೋಗ್ಬಾರ್ದು, ಯಾವುದೇ ರೀತಿ ಮೈಕ್ರೋಬ್ಸ್ ಎಂಟರ್ ಆಗ್ಬಾರ್ದು,
ಅದನ್ನ ತಡೆಯೋದಕ್ಕೆ, ರೈಟ್. ಅದ್ರ ಜೊತೆಗೆ ಬ್ಲಡ್ ವೆಸಲ್ಸ್, ರಿಚ್ ಬ್ಲಡ್ ವೆಸಲ್ಸ್ ಕೂಡ ಇರುತ್ತೆ. ಏನಕ್ಕೆ ಅಂತಂದ್ರೆ ನಾವು ತಗೊಳ್ಳೋಂಥ ಏರ್ ತುಂಬಾ ಕೂಲ್ ಇರುತ್ತೆ ಅಲ್ವಾ, ವಾತಾವರಣದಿಂದ ತಗೊಳ್ಳೋಂಥ ಏರ್ ಇನ್ನೇಲ್ ಮಾಡೋ. ಸೊ ಅದು ನಮ್ಮ ಬಾಡಿ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗೋದಕ್ಕೋಸ್ಕರ ಅದನ್ನ ವಾರ್ಮ್ ಮಾಡೋದು ಯಾವುದು ಅಂದ್ರೆ ಬ್ಲಡ್ ವೆಸಲ್ಸ್ ಇನ್ ಅವರ್ ನೋಸ್, ರೈಟ್. ಅದಂತರ ನೆಕ್ಸ್ಟ್ ಪಾರ್ಟ್ ಯಾವುದು, ಫ್ಯಾರಿಂಗ್ಸ್. ಸೊ ನೋಸ್ ಮುಖಾಂತರ ಫ್ಯಾರಿಂಗ್ಸ್ ಬರುತ್ತೆ, ಫ್ಯಾರಿಂಗ್ಸ್ ಮುಖಾಂತರ ಅದು ಗಾಳಿ ಆದ್ ಹೋಗುತ್ತೆ. ಇಟ್ ಇಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಏರ್ ಅಂಡ್ ಫುಡ್. ಅಷ್ಟು ಫ್ಯಾರಿಂಗ್ಸ್ ಏನು ಅಷ್ಟು ದೊಡ್ಡ ಪಾತ್ರ ಏನಿಲ್ಲ. ಸೊ ಅದ್ರ ನಂತರ ಬರೋದು ಯಾವುದು ಅಂದ್ರೆ ಟ್ರೇಕಿಯಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಇದನ್ನ ವಿಂಡ್ ಪೈಪ್ ಅಂತ ಹೇಳಿ ಕರೀತಾರೆ. ಇಟ್ ಇಸ್ ಎ ಟ್ಯೂಬ್ ದಟ್ ಎಕ್ಸ್ಟೆಂಡ್ಸ್ ಇನ್ ಟು ದ ಥೊರಾಸಿಕ್ ಕ್ಯಾವಿಟಿ. ಥೊರಾಸಿಕ್ ಕ್ಯಾವಿಟಿ ಅಂತಂದ್ರೆ ಏನು, ನಮ್ಮ ಚೆಸ್ಟ್ ಕ್ಯಾವಿಟಿ, ಚೆಸ್ಟ್ ಎದೆ ಭಾಗ ಏನ್ ಬರುತ್ತೆ ಅದನ್ನ ಥೊರಾಸಿಕ್ ಕ್ಯಾವಿಟಿ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಇದನ್ನ ಈ ಬ್ಲೂ ಕಲರ್ ಏನಿದೆ ಅದನ್ನ ಟ್ರೇಕಿಯಾ ಅಂತ ಕರಿತೀವಿ. ಸೊ ಈ ರೀತಿ ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್ ಅಂತ ಇದೆ. ಸೊ ಇವು ಇನ್ಕಂಪ್ಲೀಟ್ ರಿಂಗ್ಸ್, ಅಂದ್ರೆ ಫುಲ್ ಕಂಪ್ಲೀಟ್ ಆಗಿಲ್ಲ. ಇಲ್ಲೇ ತೋರಿಸಿದೀನಿ ಡಯಾಗ್ರಾಮ್ ಅಲ್ಲಿ, ಫುಲ್ ಸರೌಂಡ್ ಈ ರೀತಿ ಕಂಪ್ಲೀಟ್ ಇರಲ್ಲ, ಜಸ್ಟ್ ಹೀಗೆ ಹಾಫ್ ಇರುತ್ತೆ. ಅದನ್ನ ಸಿ ಶೇಪ್ ಕಾರ್ಟಿಲೇಜಿನಸ್ ರಿಂಗ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಈ ಕೊಲಾಪ್ಸ್ ಆಗಬಾರ್ದು, ಟ್ರೇಕಿಯಾ ಬಿದ್ದೋಗ್ಬಾರ್ದು, ಆ ರೀತಿ ಒಂದು ಸಪೋರ್ಟಿವ್ ಸಿಸ್ಟಮ್ ನ ಕೊಡುವಂಥದ್ದು ಯಾವುದು, ದಿಸ್ ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್, ರೈಟ್. ಸೊ ಅದೇ ರೀತಿ ನಾವು ಏನ್ ನಮ್ಮ ನೋಸಲ್ ನೋಡಿದ್ವಿ, ಮ್ಯೂಕಸ್ ಮತ್ತೆ ಸಿಲಿಯೇಟೆಡ್ ಎಪಿಥೀಲಿಯಲ್ ಸೆಲ್ಸ್ ನ ಏನ್ ನೋಡಿದ್ವಿ, ಅವು ಈ ಟ್ರೇಕಿಯಾ ತುಂಬೆಲ್ಲ ಕಂಡು ಬರುತ್ತೆ. ಏನಕ್ಕೆ ಅಂತಂದ್ರೆ ಯಾವುದೇ ರೀತಿ ಮೈಕ್ರೋಬ್ಸ್ ಆಗಿರ್ಬೋದು ಅಥವಾ ಡಸ್ಟ್ ಪಾರ್ಟಿಕಲ್ ಎಂಟರ್ ಆಗಕೂಡ್ದು ಅನ್ನೋದು ರೀಸನ್ಗೆ. ಸೊ ಅದು ಎಂಟರ್ ಆಗಿ ಅದರಿಂದನೇ ನಮ್ಗೆ ಏನಾದ್ರು ಕೆಮ್ಮು ಅಥವಾ ಶ್ವಾಸಕೋಶದ ಪ್ರಾಬ್ಲಮ್ ಏನಾದ್ರು ಬಂತು ಅಂತಂದ್ರೆ ಬಿಕಾಸ್ ಆಫ್ ಎಂಟರಿಂಗ್ ದಿ ಮೈಕ್ರೋಬ್ಸ್ ಇನ್ ಟು ದ ಲಂಗ್ಸ್, ರೈಟ್. ನೆಕ್ಸ್ಟ್ ಬ್ರಾಂಕೈ. ಸೊ ಇಲ್ಲಿ ಬಂದಂತ ಟ್ರೇಕಿಯಾ ಇಟ್ ಡಿವೈಡ್ಸ್ ಇಂಟು ಬ್ರಾಂಕೈ. ಸೊ ಈ ಡಯಾಗ್ರಾಮ್ ಅಲ್ಲಿ ತೋರಿಸಿದೀನಿ ರೆಡ್ ಮಾರ್ಕ್ ಅಲ್ಲಿ. ಸೊ ಅದು ಡಿವೈಡ್ ಆಗುತ್ತೆ ಆ ಟ್ಯೂಬ್. ಸೊ ಅದನ್ನ ಟ್ರೇಕಿಯಾ ಅಂತ ಹೇಳಿ, ಬ್ರಾಂಕೈ ಅಂತ ಹೇಳಿ ಕರಿತೀವಿ. ಸೊ ಇದು ಲಂಗ್ಸ್, ರೈಟ್, ಗೊತ್ತಿದೆ. ಈ ಇನ್ಸೈಡ್ ದ ಲಂಗ್ಸ್ ಬ್ರಾಂಕೈ ಡಿವೈಡ್ ಇಂಟು ಬ್ರಾಂಕಸ್. ಈ ಬ್ರಾಂಕಿಯಾ ಡಿವೈಡ್ ಆದಂತ ಬ್ರಾಂಕೈ ಅಗೈನ್ ಡಿವೈಡ್ ಇಂಟು ಬ್ರಾಂಕಸ್ ಆಗಿ ಡಿವೈಡ್ ಆಗುತ್ತೆ. ದಟ್ ಈಚ್ ಬ್ರಾಂಕಸ್ ಡಿವೈಡ್ಸ್ ಇಂಟು ಬ್ರಾಂಕ್ಯೂಲ್ಸ್, ಮತ್ತೆ ಬ್ರಾಂಕ್ಯೂಲ್ಸ್ ಗಳಾಗಿ ಡಿವೈಡ್ ಆಗುತ್ತೆ. ಇಲ್ಲಿ ಬ್ಲೂ ಕಲರ್ ಅಲ್ಲಿ ತೋರಿಸಿದೀನಿ ಅಲ್ವಾ, ಸೊ ಇವೆಲ್ಲ ಬ್ರಾಂಕ್ಯೂಲ್ಸ್. ದಟ್ ಬ್ರಾಂಕ್ಯೂಲ್ಸ್ ಡಿವೈಡ್ಸ್ ಇಂಟು ಏರ್ ಸ್ಯಾಕ್ಸ್ ಅಥವಾ ಆಲ್ವಿಯೋಲೈ ಅಂತೇಳಿ ಕರಿತೀವಿ, ರೈಟ್. ಡೋಂಟ್ ಕನ್ಫ್ಯೂಸ್ಡ್ ಬಟ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. ಸೊ ಅದಾದ ನಂತರ ಲಂಗ್ಸ್ ಬರ್ತೀವಿ. ಸೊ ಲಂಗ್ಸ್ ಅಂತಂದ್ರೆ ಏನು, ವಿಚ್ ಇಸ್ ಅ ಪೇರ್. ಸೊ 2 ಲಂಗ್ಸ್ ಇದೆ, ಒಂದು ಲೆಫ್ಟ್ ಮತ್ತೆ ರೈಟ್, 2 ಕಡೆ ಇರುವಂತದ್ದು. ಸೊ ಅದಕ್ಕೆ ಪೇರ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇವು ಸ್ಪಾಂಜ್ ತರ ಇರುವಂತದ್ದೇ, ಅದಕ್ಕೋಸ್ಕರ ನಾವು ಉಸಿರು ತಗೊಂಡಾಗ ಅದು ಹಿಗ್ಗೋದು ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದು. ಏನಕ್ಕೆ ಅಂತಂದ್ರೆ ಇಟ್ ಈಸ್ ಎ ಸ್ಪಾಂಜಿ ಎಲಾಸ್ಟಿಕ್ ಸ್ಟ್ರಕ್ಚರ್ಸ್, ರೈಟ್. ಸೊ ದಟ್ ಈಚ್ ಸೈಡ್ ಆಫ್ ಥೊರಾಸಿಕ್ ಕ್ಯಾವಿಟಿ, ಸೊ ನಮ್ಮ ಎದೆ ಭಾಗದಲ್ಲಿ ಇರುವಂತದ್ದು. ದ ಲೆಫ್ಟ್ ಲಂಗ್ ಇಸ್ 2 lobed ಅಂಡ್ ಸ್ಲೈಟ್ಲಿ ಸ್ಮಾಲರ್ ದೆನ್ ದ ರೈಟ್ ಲಂಗ್ ವಿಚ್ ಇಸ್ 3 lobed. ಸೊ ಲೆಫ್ಟ್ ಲಂಗ್ ರೈಟ್ ಲಂಗ್ ತಗೊಂಡ್ರೆ ಸ್ವಲ್ಪ ಲಾರ್ಜ್ ಇರುತ್ತೆ, ಯಾವುದು ರೈಟ್ ಒನ್, ಓಕೆ. ಅಂಡ್ ಲೆಫ್ಟ್ ಲಂಗ್ ಸ್ವಲ್ಪ ಸ್ಮಾಲರ್ ಇರುತ್ತೆ, ಜೊತೆಗೆ ಇಟ್ ಈಸ್ ಎ 2 lobed ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಸ್ಲೈಡ್ ಅಲ್ಲಿ ತೋರಿಸಿದೆ. ಇಲ್ಲಿ ಈ ರೀತಿ 2 ಲೋಬ್ಸ್ ಇರುತ್ತೆ, ಅದನ್ನ 2 lobed ಅಂತ ಹೇಳಿ ಕರಿತೀವಿ. ಅದೇ ರೈಟ್ ಲಂಗ್ ಅಂತ ತಗೊಂಡ್ರೆ ದಟ್ ಈಸ್ 3 lobed ಅಂಡ್ ಸ್ವಲ್ಪ ಲಾರ್ಜ್ ಇರುತ್ತೆ, ಯಾವುದಕ್ಕೆ ಲೆಫ್ಟ್ ಲಂಗ್ಗೆ ಹೋಲಿಸ್ಕೊಂಡ್ರೆ. ಸೊ ನೆಕ್ಸ್ಟ್ the 2 lungs are protected by flexible rib cage. ಸೊ ಇಲ್ಲಿ ಇದೆ ಅಲ್ವಾ, ಇವನ್ನ ರಿಬ್ ಅಂತ ಹೇಳಿ ಕರಿತೀವಿ. ಅಂಡ್ ಸ್ಟೆರ್ನಮ್, ರಿಬ್ ಕೇಜ್ ಅಂಡ್ ಸ್ಟೆರ್ನಮ್ ಒಂಥರ ಕೇಜ್, ಒಂಥರ ಏನು ನಮ್ಮನ್ನ ಪ್ರೊಟೆಕ್ಟ್ ಮಾಡೋ ಕೇಜ್ ತರ ಇದೆ, ಅದಕ್ಕೆ ಇವನ್ನ ರಿಬ್ ಕೇಜ್. ಸೊ ಅದು ಆಕ್ಚುಲಿ ಇರೋದೇ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ರೈಟ್. ದಟ್ ಪ್ರೊಟೆಕ್ಟ್ಸ್ ದ ಲಂಗ್ಸ್ ಇನ್ ದ ಫ್ರಂಟ್. ಅಂಡ್ ಬ್ಯಾಕ್ ಸೈಡ್ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ಮ ವರ್ಟಿಬ್ರಲ್ ಕಾಲಮ್ ಇರುತ್ತೆ, ರೈಟ್. ಅದೇ ರೀತಿ ಕೆಳಗಡೆ, ಸೊ ಅದು ಕೆಳಗೆ ಬೆಳ್ದೋಗ್ಬಾರ್ದಲ್ವಾ, ಸೊ ಅದನ್ನ ಕೆಳಗಡೆ ಪ್ರೊಟೆಕ್ಟ್ ಮಾಡೋದಕ್ಕೆ ಡಯಾಫ್ರಾಗಮ್, ಸೊ ಮಸ್ಕ್ಯುಲರ್ ಶೀಟ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ, ಡಯಾಫ್ರಾಗಮ್ ಅಂತ ಹೇಳಿ ಕರಿತೀವಿ, ಓಕೆ. ಸೊ ನೆಕ್ಸ್ಟ್ ದ ಲಂಗ್ಸ್ ಆರ್ ಎನ್ಕ್ಲೋಸ್ ಬೈ ಡಬಲ್ ಲೇಯರ್ಡ್ ಮೆಂಬ್ರೇನ್ ಕಾಲ್ಡ್ ಪ್ಲೂರಾ. ಸೊ ಇಲ್ಲಿ ಗಮನಿಸಬಹುದು ನೀವು, ಓಕೆನಾ. ಈ ಲಂಗ್ ಸುತ್ತ ಒಂದು ಲೇಯರ್ ಕಂಡು ಬರುತ್ತೆ, ಡಬಲ್ ಲೇಯರ್ಡ್, ರೈಟ್. ಸೊ ಆ ಡಬಲ್ ಲೇಯರ್ಡ್ ಅನ್ನ ನಾವೇನಂತ ಕರಿತೀವಿ, ಪ್ಲೂರಾ ಅಂತ ಹೇಳಿ ಕರಿತೀವಿ. ಆ ಮೆಂಬ್ರೇನ್ ಗಳ ಮಧ್ಯೆ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಅಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ, ಅದನ್ನ ಪ್ಲೂರಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಟ್ರೇಕಿಯಾ ಡಿವೈಡ್ಸ್ ಇಂಟು ಬ್ರಾಂಕೈ ಕೊನೆಗೆ ಬ್ರಾಂಕ್ಯೂಲ್ ಆಗಿ ಕೊನೆಗೆ ಆಲ್ವಿಯೋಲ್ ಆಗಿ ಡಿವೈಡ್ ಆಯ್ತು. ಸೊ ಆಲ್ವಿಯೋಲೈ ಅಂತಂದ್ರೆ ಏನು, ಇಲ್ಲಿ
ಈ ರೀತಿ ಚೀಲದ ತರ ಕಂಡು ಬರುತ್ತೆ. ಗಾಳಿ ಗೂಡುಗಳು ಅಥವಾ ಗಾಳಿ ಚೀಲಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ದೀಸ್ alveoli are tiny sacs in the lungs that are located at the end of the bronchial tubes. ಸೊ ಈ ಬ್ರಾಂಕಿಯಲ್ ಟ್ಯೂಬ್ಸ್ ನ ಎಂಡ್ ಅಲ್ಲಿ ಕಂಡು ಬರುವಂತದ್ದು. ಸೊ ಗೇಷಿಯಸ್ ಎಕ್ಸ್ಚೇಂಜ್ ನಾವೇನು ಉಸಿರಾಡ್ತೀವಲ್ಲ, ಆ ಗೇಷಿಯಸ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ alveoli. ಅದಕ್ಕೆ ಇವನ್ನ ಏನಂತ ಕರೆಯೋದು, ಫಂಕ್ಷನಲ್ ಯೂನಿಟ್ಸ್ ಆಫ್ ಲಂಗ್ಸ್. ಸೊ ಫಂಕ್ಷನಲ್ ಯೂನಿಟ್ಸ್ ಆಫ್ ಲಂಗ್ಸ್ ಯಾವುದು ಅಂತಂದ್ರೆ alveoli ಅಂತ ನೆನಪಿರ್ಬೇಕು. ಯಾಕೆಂದ್ರೆ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುವಂಥದ್ದಲ್ಲಿ alveoli ಅಲ್ಲಿ. These are surrounded by dense network of blood capillaries. ಸೊ ಈ alveoli, ಈ ಎರಡನೇ ಚಿತ್ರ ಮೇಲ್ಗಡೆ ನೋಡ್ತೀವಲ್ಲ, ಸೊ ಇದ್ರ ಸುತ್ತ ನಾವು ನೋಡ್ಬೋದು ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ, ರೈಟ್. ಸೊ ಬ್ಲಡ್ ಕ್ಯಾಪಿಲರೀಸ್ ಏನಕ್ಕೆ ಇರುತ್ತೆ ಅಂತ ನೀವು ರೆಸ್ಪಿರೇಷನ್ ಪ್ರೋಸೆಸ್ ನೆಕ್ಸ್ಟ್ ಮೆಕ್ಯಾನಿಸಮ್ ಹೇಳ್ಬೇಕಾದ್ರೆ ಹೇಳಿರ್ತೀನಿ, ಅಲ್ಲೊಂದ್ಸಲ ನೋಡೋಣ. ಸೊ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್. ಸೊ ನಾವೇನು ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೀವಿ, ಅದನ್ನ ಕಾಮನ್ ಆಗಿ ಬ್ರೀತಿಂಗ್ ಅಂತ ಹೇಳಿ ಕರಿತೀವಿ. ಸೊ ಅದೇನು ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಸೊ ಒಂದು, ದೇರ್ ಆರ್ ಟೂ ಪ್ರೋಸೆಸ್. ಒನ್ ಈಸ್ ಇನ್ಹ್ಯಾಲೇಷನ್ ಮತ್ತೆ ಎಕ್ಸಾಲೇಷನ್. ಸೊ ಇನ್ಹ್ಯಾಲೇಷನ್ಗೆ ಇನ್ಸ್ಪಿರೇಷನ್ ಅಂತ ಇನ್ನೊಂದು ಡಿಫ್ರೆಂಟ್ ಟರ್ಮ್ ಅನ್ನು ಕೂಡ ಕರೀತಾರೆ, ಕನ್ಫ್ಯೂಸ್ ಆಗಬಾರ್ದು. ಇನ್ಹ್ಯಾಲೇಷನ್ ಅಂದ್ರೂ ಒಂದೇ, ಇನ್ಸ್ಪಿರೇಷನ್ ಅಂದ್ರೂ ಒಂದೇ, ರೈಟ್. ಸೊ ಇನ್ಹ್ಯಾಲೇಷನ್ ಅಂತಂದ್ರೆ ಉಸಿರು ತಗೊಳ್ಬೇಕಾದ್ರೆ, ಉಸಿರನ್ನ ಎಳ್ಕೊಳ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಉಸಿರು ಅಂತಂದ್ರೆ ಇನ್ ದ ಮೀನಿಂಗ್ ಆಫ್ ಆಕ್ಸಿಜನ್ ಅಲ್ವಾ, ಎನ್ವೈರನ್ಮೆಂಟ್ ಇಂದ ನಾವು ತಗೊಳ್ಳೋದು ಯಾವುದು, ಆಕ್ಸಿಜನ್. ಸೊ ಡ್ಯೂರಿಂಗ್ ಇನ್ಹ್ಯಾಲೇಷನ್ ದ ರಿಪ್ಸ್ ಮೂವ್ ಅಪ್ವರ್ಡ್ ಅಂಡ್ ಔಟ್ವರ್ಡ್. ಸೊ ಒಂದ್ಸಲ ಉಸಿರು ತಗೊಳ್ಳಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ರೈಟ್. ಸೊ ನಿಮ್ ರಿಪ್ಸ್ ಏನಾಗುತ್ತೆ, ಅಪ್ವರ್ಡ್, ಸೊ ಮೇಲೋದಂಗ್ ಆಗುತ್ತೆ, ಜೊತೆಗೆ ಅಂಡ್ ಔಟ್ವರ್ಡ್. ಔಟ್ವರ್ಡ್ ಅಂತಂದ್ರೆ ಸ್ವಲ್ಪ ಹಿಗ್ತಾ ಹೋಗುತ್ತೆ ರಿಪ್ಸ್, ಸೊ ಅದಕ್ಕೆ ಅದನ್ನ ಔಟ್ವರ್ಡ್ ಅಂತ ಹೇಳಿ ಕರೆಯುವಂಥದ್ದು. ಅಂಡ್ ಡಯಾಫ್ರಾಗಮ್ ಮೂವ್ಸ್ ಡೌನ್. ಈ ಡಯಾಫ್ರಾಗಮ್ ಹೀಗಿರುವಂಥದ್ದೇನು, ಇಟ್ ಮೂವ್ಸ್ ಡೌನ್, ಸೊ ಕೆಳಗೆ ಬರುತ್ತೆ. ಸೊ ಯೂಶಲಿ ದಟ್ ಈಸ್ ಯಾವ ಈ ಶೇಪಲ್ಲಿ ಇರುತ್ತೆ, ಯಾವ ಶೇಪಲ್ಲಿ, ಲೋಬ್ಡ್ ಶೇಪಲ್ಲಿ ಇರುವಂಥದ್ದು, ಅದು ಫ್ಲಾಟ್ ಆಗಿರಲ್ಲ. ಬಟ್ ನಾವು ಯಾವಾಗ ಉಸಿರನ್ನ ಎಳ್ಕೊಳ್ತೀವೋ, ಸೊ ಡಯಾಫ್ರಾಮ್ ಕಮ್ಸ್ ಡೌನ್ and it becomes a flat, right. So the lungs being elastic also increase in size and air pressure in the lungs decreases. So ನಾವು ಇನ್ಹೇಲ್ ಎಳ್ಕೊಂಡಾಗ ನಮ್ಮ ಲಂಗ್ಸ್ ಏನಾಗುತ್ತೆ, ದಟ್ ಆಲ್ಸೋ ಎಲಾಸ್ಟಿಕ್ ಅಂದ್ರೆ ಒಂದು ರಬ್ಬರ್ ಲೈಕ್ ಸ್ಟ್ರಕ್ಚರ್ ತರ ಇರೋದ್ರಿಂದ, ಸೊ ಅದೇನಾಗುತ್ತೆ, ಅದು ಕೂಡ ಹಿಗ್ಗುತ್ತೆ. ಸೊ ಅದು ಹಿಗ್ದಾಗ ಸ್ಪೇಸ್, ಲಂಗ್ಸ್ ಅಲ್ಲಿ ಸ್ಪೇಸ್ ಜಾಸ್ತಿ ಆಗುತ್ತೆ, ಹೆನ್ಸ್ ಅಲ್ಲಿ ಇರುವಂತ ಗಾಳಿ, ಏರ್ ಪ್ರೆಷರ್ ಏನುತ್ತೆ, ಡಿಕ್ರೀಸ್ ಆಗುತ್ತೆ. So as a result, air from the atmosphere having higher pressure rushes into the lungs through the respiratory passage, hence the lungs get filled with the fresh air. ಸೊ ಹಂಗಾಗಿ ಏರ್ ಪ್ರೆಷರ್ ಡಿಕ್ರೀಸ್ ಆಗೋದ್ರಿಂದ ಹೊರಗಡೆಯಿಂದ ಬಂದಂತಹ ಏರು ನಾವೇನ್ ತಗೊಳ್ತೀವಿ ಹೊರಗಡೆಯಿಂದ, ಸೊ ದಟ್ ಕಮ್ಸ್ ರಶ್ ಇನ್ ಟು ದ ಲಂಗ್ಸ್, ಸೊ ಹೆಚ್ಚಾಗಿ ಲಂಗ್ಸ್ಗೆ ತುಂಬಿಕೊಳ್ಳುತ್ತೆ. ಸೊ ಇದು ಪ್ರೊಸೆಸ್ ಆಫ್ ಇನ್ಹ್ಯಾಲೇಷನ್, ಬ್ರೀತಿಂಗ್, ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಅಲ್ಲಿ ಇನ್ಹ್ಯಾಲೇಷನ್ ಪ್ರೊಸೆಸ್ ಅಲ್ಲಿ ಆಗುವಂಥದ್ದೇನು, ನೀವು ಹೊರಗಡೆಯಿಂದ ಲಂಗ್ಸ್ಗೆ ಗಾಳಿನ ತಗೊಳ್ತೀರಾ, ರೈಟ್. ಸೊ ಅದರಿಂದ ಏನಾಗುತ್ತೆ, ನಿಮ್ ಡಯಾಫ್ರಾಮ್ ಕೂಡ ಏನಾಗುತ್ತೆ, ಇಟ್ ಕಮ್ಸ್ ಡೌನ್, ಸೊ ಹಂಗಾಗಿ ಅದು ಫ್ಲಾಟ್ ಆಗುತ್ತೆ, ರೈಟ್. ಸೊ ನಿಮ್ ಲಂಗ್ಸ್ ಕೂಡ ಹಿಗ್ಗೋದ್ರಿಂದ ಸೊ ಏರ್ನ ತುಂಬಿಕೊಳ್ಳೋದಕ್ಕೆ ಅದು ಸ್ಪೇಸ್ ಜಾಸ್ತಿ ಕೂಡ ಆಗುತ್ತೆ. ಅದೇ ರೀತಿ ಎಕ್ಸಾಲೇಷನ್ ಅಂದ್ರೆ ಈಗ ಗಾಳಿನ ಹೊರಗಡೆ ಬಿಡ್ತಾ ಇದ್ದೀರಾ, ಓಕೆ, ದಟ್ ಈಸ್ ಎಕ್ಸಾಲೇಷನ್ ಅಥವಾ ಎಕ್ಸ್ಪಿರೇಷನ್. ಅವಾಗ ಏನಾಗುತ್ತೆ, ದ ರಿಪ್ಸ್ ಮೂವ್ ಡೌನ್ವರ್ಡ್ ಅಂಡ್ ಇನ್ವರ್ಡ್. ಸೊ ಇವಾಗ ಉಸಿರು ತಗೊಂಡಿದ್ರಲ್ವಾ, ಈಗ ಉಸಿರು ಬಿಡ್ತಾ ಹೋಗಿ, ಸೊ ಅವಾಗ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವೇ ನೋಡ್ತಾ ಹೋಗಿ. ಸೊ ರಿಪ್ಸ್ ಏನಾಯ್ತು, ನಮ್ ರಿಪ್ಸ್ ಇಟ್ ಮೂವ್ ಡೌನ್ವರ್ಡ್ ಅಂಡ್ ಇನ್ವರ್ಡ್ ಅಲ್ವಾ, ಸೊ ಒಳಗ್ ಬಂದಾಗ ಆಯ್ತು, ಮತ್ತೆ ಕೆಳಗೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯ್ತು. ಸೊ ಡಯಾಫ್ರಾಗಮ್ ಮೂವ್ಸ್ ಅಪ್ ಅಂದ್ರೆ ಅಗೈನ್ ಬಿಕಮ್ ಡೋಮ್ ಶೇಪ್. ಸೊ ಮೊದ್ಲು ಯಾವ ಶೇಪ್ ಅಲ್ಲಿ ಇತ್ತೋ ಹೀಗಿತ್ತಲ್ವಾ, ಸೊ ಮತ್ತೆ ಅದೇ ಶೇಪ್ ಹೋಯ್ತು. ಸೊ ಹೀಗೆ ಫ್ಲಾಟ್ ಇದ್ದಿದ್ದು ಮತ್ತೆ ಡೋಮ್ ಶೇಪ್ ಅಂದ್ರೆ ರಿಲ್ಯಾಕ್ಸ್ ಆಯ್ತು ಅಷ್ಟೇ, ಒರಿಜಿನಲ್ ಪೊಸಿಷನ್ ಬಂತು, ಮೊದ್ಲು ಹೇಗಿತ್ತು ಹಾಗೆ. ಸೊ ವೆನ್ ದ ರಿಪ್ಸ್ ಅಂಡ್ ಡಯಾಫ್ರಾಮ್ ರಿಟರ್ನ್ ಟು ದರ್ ಒರಿಜಿನಲ್ ಪೊಸಿಷನ್, ದ ವಾಲ್ಯೂಮ್ ಆಫ್ ಥೊರಾಸಿಕ್ ಕ್ಯಾವಿಟಿ ಡಿಕ್ರೀಸಸ್ ಅಂಡ್ ಆಲ್ಸೋ ಆಫ್ ದ ಲಂಗ್ಸ್. ಏನಕ್ಕೆ ಡಿಕ್ರೀಸ್ ಆಗುತ್ತೆ, ಅವಾಗ ಇನ್ಹ್ಯಾಲೇಷನ್ ಉಸಿರು ತಗೊಂಡಾಗ ಹಿಗ್ಗಿತ್ತು ಸ್ಪೇಸ್, ಸೊ ಇವಾಗ ಉಸಿರು ಬಿಟ್ಟಾಗ ಏನಾಗುತ್ತೆ, ಹೊರಗಡೆ ಇರುವಂತ ಏರ್ ಎಲ್ಲ ಆಚೆ ಹೋಯ್ತು, ಸೊ ನಮ್ ಸ್ಪೇಸ್ ಏನಾಯ್ತು, ಡಿಕ್ರೀಸ್ ಆಯ್ತು. ಸೊ ಹಂಗಾಗಿ ಲಂಗ್ಸ್ ಅಲ್ಲಿ ಮತ್ತೆ ಥೊರಾಸಿಕ್ ಕ್ಯಾವಿಟಿ ಡಿಕ್ರೀಸಸ್ ಆಗುವಂಥದ್ದು ವಾಲ್ಯೂಮ್. ದಿಸ್ ಇನ್ಕ್ರೀಸಸ್ ದ ಏರ್ ಪ್ರೆಷರ್ ಇನ್ಸೈಡ್ ದ ಲಂಗ್ಸ್ ಅಂಡ್ ಏರ್ ಫ್ರಮ್ ದ ಲಂಗ್ಸ್ ಪುಶ್ಡ್ ಔಟ್, ರೈಟ್. ಸೊ ಅದರಿಂದನೇ ಏರ್ ಪ್ರೆಷರ್ ಇನ್ಸೈಡ್ ದ ಲಂಗ್ಸ್ ಏನಾಗುತ್ತೆ, ಇಟ್ ಪುಶ್ಡ್ ಔಟ್ ಸೈಡ್, ರೈಟ್. ಸೊ ಇದಿಷ್ಟು ಬ್ರೀತಿಂಗ್ ಮೆಕ್ಯಾನಿಸಮ್ ಅಲ್ಲಿ ನೋಡಿದ್ದು. ಸೊ ಕೊನೆಯದಾಗ ನಾವು ನೋಡಿದ್ದೇನು, ಏನು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ನಮ್ಮ ಲಂಗ್ಸ್ ಅಲ್ಲಿ ಹೇಗೆ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ ಅಂತ. ಸೊ ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಎಲ್ಲಿ ನಡೆಯುತ್ತೆ, ಆಲ್ವಿಯೋಲೈ, ಅದು ಕೂಡ ನಿಮ್ಗೆ ಗೊತ್ತಿದೆ. ಸೊ ದ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಅಂಡ್ ಆಲ್ವಿಯೋಲೈ ಆಫ್ ಲಂಗ್ಸ್ ಇಸ್ ಹೈಯರ್ ದನ್ ದಟ್ ಆಫ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ದಿ ಕ್ಯಾಪಿಲರೀಸ್. ಸೊ ಆಲ್ವಿಯೋಲೈ ಸುತ್ತ ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ ಅನ್ನೋದು ಗೊತ್ತು. ಸೊ ಈ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಬ್ಲಡ್ ಕ್ಯಾಪಿಲರೀಸ್ ನ, ರೈಟ್. ಇವೆಲ್ಲ ಏನು ಬ್ಲಡ್ ಕ್ಯಾಪಿಲರೀಸ್. ಸೊ ಹೈಯರ್ ನಾವು ಉಸಿರನ್ನ ತಗೊಂಡ ತಕ್ಷಣ ಅಂದ್ರೆ ಏರ್ನ ತಗೊಂಡ ತಕ್ಷಣ ಒಳಗಡೆಯಿಂದ, ಸೊ ಹೈ ಅಮೌಂಟ್ ಆಫ್ ಆಕ್ಸಿಜನ್ ಇರುತ್ತೆ, ದಟ್ ಗೋಸ್ ಟು ದ ಆಲ್ವಿಯೋಲೈ, ರೈಟ್.
ಸೊ ಅದನ್ನೇ ಹೇಳಿರುವಂಥದ್ದು ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇಸ್ ಹೈಯರ್ ಇನ್ ಆಲ್ವಿಯೋಲೈ ಆಫ್ ಲಂಗ್ಸ್ ದೆನ್ ದಟ್ ಆಫ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ದಿ ಕೆಪಿಲರೀಸ್. ಆ ಬ್ಲಡ್ ಕೆಪಿಲರೀಸ್ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇರುತ್ತೆ. ಡ್ಯೂ ಟು ದ ಡಿಫರೆನ್ಸ್ ಆಫ್ ಆಕ್ಸಿಜನ್ ಡಿಫ್ಯೂಸಸ್ ಫ್ರಮ್ ದ ಆಲ್ವಿಯೋಲೈ ಇನ್ ಟು ದ ಲಂಗ್ ಕೆಪಿಲರೀಸ್. ಸೊ ಹಂಗಾಗಿ ಡಿಫ್ಯೂಷನ್ ಪದ ಕೇಳಿರ್ತೀರಾ ನೀವು, ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಹರಿದೋಗುದು. ಸೊ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇರೋದು ಆಲ್ವಿಯೋಲೈಯಲ್ಲಿ, ಲೋವರ್ ಕಾನ್ಸಂಟ್ರೇಷನ್ ಇರೋದು ಬ್ಲಡ್ ಕ್ಯಾಪಿಲರೀಸ್ ಇಲ್ಲಿ. ಹಾಗಾಗಿ ಆಕ್ಸಿಜನ್ ಏನಾಗುತ್ತೆ, ಇಟ್ ಗೋಸ್ ಟು ದ, ಸೊ ಇಲ್ಲಿ ನೋಡ್ಬೋದು ಈ ಡಯಾಗ್ರಾಮ್ ಅಲ್ಲಿ ತೋರಿಸಿದೀನಿ, ಇಟ್ ಗೋಸ್ ಟು ದ ಬ್ಲಡ್ ಕ್ಯಾಪಿಲರೀಸ್. ಆಕ್ಸಿಜನ್ ಏನಾಗುತ್ತೆ ಆಲ್ವಿಯೋಲೈ ಇಂದ ಬ್ಲಡ್ ಕ್ಯಾಪಿಲರೀಸ್ಗೆ ಹೋಯ್ತು. ಅದೇ ರೀತಿ ಡಿಆಕ್ಸಿಜನೇಟೆಡ್ ಬ್ಲಡ್, ಸೊ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್ ಅಮೌಂಟ್ ಜಾಸ್ತಿ ಇರೋದಿಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ. ಸೊ ದಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಲ್ಲೂ ಕೂಡ ಡಿಫ್ಯೂಷನ್ ಆಗಿ ದಟ್ ಗೋಸ್ ಟು ದ ಆಲ್ವಿಯೋಲೈ, ರೈಟ್. ಸೊ ಈ ರೀತಿ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುವ ಆಲ್ವಿಯೋಲೈ ಮತ್ತೆ ಬ್ಲಡ್ ಕ್ಯಾಪಿಲರೀಸ್ ನ ನಡುವೆ. ಸೊ ದ ಬ್ಲಡ್ ಇನ್ ದಿ ಕ್ಯಾಪಿಲರೀಸ್ ಹ್ಯಾಸ್ ಹೈ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಟ್ ಹಸ್ ಅಬ್ಸರ್ವ್ಡ್ ಫ್ರಮ್ ದ ಬಾಡಿ ಟಿಶ್ಯೂಸ್. ನೆಕ್ಸ್ಟ್ therefore the carbon dioxide diffuses from out blood capillaries into the alveoli. ಅದೇ ಆಕ್ಸಿಜನ್ ಅಲ್ಲಿ ಆಲ್ವಿಯೋಲೈಯಲ್ಲಿ ಆಕ್ಸಿಜನ್ ಇರುತ್ತೆ, ದಟ್ ಗೋಸ್ ಟು ದ ಬ್ಲಡ್ ಕ್ಯಾಪಿಲರೀಸ್. ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ದಟ್ ಎಂಟರ್ಸ್ ಇಂಟು ದ ಆಲ್ವಿಯೋಲೈ. ಈ ಬ್ಲಡ್ ಕ್ಯಾಪಿಲರೀಸ್ಗೆ ಕಾರ್ಬನ್ ಡೈಆಕ್ಸೈಡ್ ಹೇಗ್ ಬಂತು, ಹೇಗ್ ಜಾಸ್ತಿ ಆಯ್ತು ಅಂತಂದ್ರೆ, ಈ ಬ್ಲಡ್ ಕ್ಯಾಪಿಲರೀಸ್ ಏನ್ ಮಾಡುತ್ತೆ ಅಂತಂದ್ರೆ ಈ ಗೇಷಿಯಸ್ ಎಕ್ಸ್ಚೇಂಜ್ ಆಫ್ ಟಿಶ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. In tissues, oxygen is used up in various metabolic activities and carbon dioxide is produced. ನೋಡಿ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಜಾಸ್ತಿ ಆಯ್ತು ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. ತಗೊಂಡಂತ ಆಕ್ಸಿಜನ್ ನ ವೇರಿಯಸ್ ಮೆಟಬಾಲಿಕ್ ಆಕ್ಟಿವಿಟೀಸ್ ನಮ್ಮ ಬಾಡಿಯಲ್ಲಿ ಏನೇನು ನಡೆಯುತ್ತೆ ಆಕ್ಟಿವಿಟೀಸ್ ಅದೆಲ್ಲದಕ್ಕೂ ನಮ್ಮ ಟಿಶ್ಯೂಸ್ ಯೂಸ್ ಮಾಡ್ಕೊಳ್ಳುತ್ತೆ. ಆ ಟಿಶ್ಯೂಸ್ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಬರುವಂತದ್ದು ಯಾವ್ದ್ರಿಂದ, ಈ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಫಾರ್ಮ್ ಆಗಿ ದಟ್ ಕಮ್ಸ್ ಟು ದ ಆಲ್ವಿಯೋಲೈ ಹತ್ರ ಬರುವಂತದ್ದು. ಸೊ ಹಂಗಾಗಿ there is a gaseous exchange takes place, right? Hence in tissues the concentration of oxygen is decreased than that in the capillaries. So ಏನಕ್ಕೆ ಆಕ್ಸಿಜನ್ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿ ಕಡಿಮೆ ಅಂತ ಇಲ್ಲೇ ಇದೆ ರೀಸನ್. whereas carbon dioxide is present in the greater concentration in tissues than in capillaries. So ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ, right? So therefore oxygen is diffused from the blood in capillaries to tissues ಅಂದ್ರೆ ಬಾಡಿ cells and carbon dioxide is diffused from the cells to the capillaries. ಸೊ ಈ ರೀತಿ ಗೇಷಿಯಸ್ ಎಕ್ಸ್ಚೇಂಜ್ ನಡೀತಲ್ವಾ ಸೆಲ್ಸ್ ಮತ್ತೆ ಬ್ಲಡ್ ಕ್ಯಾಪಿಲರೀಸ್ ನ ನಡುವೆ, ಜೊತೆಗೆ ಆಲ್ವಿಯೋಲೈ ಮತ್ತೆ ಬ್ಲಡ್ ಕ್ಯಾಪಿಲರೀಸ್ ನ ನಡುವೆ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಸೊ ಇದನ್ನ ಇಂಟರ್ನಲ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಹೊರಗಡೆಯಿಂದ ನಡೀತಾ ಇಲ್ಲ, ನಮ್ಮ ಬಾಡಿ ಒಳಗಡೆನೆ ನಡೀತಾ ಇರುವಂತದ್ದು ಆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅದಕ್ಕೆ ಇದನ್ನ ಇಂಟರ್ನಲ್ ರೆಸ್ಪಿರೇಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಸೊ ಹ್ಯೂಮನ್ ಅನಾಟಮಿಯಲ್ಲಿ ನಾವು ನೋಡಿದಂತ ಸೆಕೆಂಡ್ ಆರ್ಗನ್ ಸಿಸ್ಟಮ್ ಯಾವುದು, ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಆರ್ಗನ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್. ಇವಾಗ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಇದರಲ್ಲಿ ಹೇಳ್ಬೋದು. ಆದಿತ್ಯ ಅನ್ಮ್ಯೂಟ್ ಮಾಡಿ ಕೇಳಿ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ 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 ಹಾ ಕೇಳಿಸ್ತಾ ಇದೆ, ಹೇಳು. ಹಲೋ ಸರ್. ಹಲೋ ಹಲೋ ಸರ್, ಹಲೋ ಸರ್, ಲಂಗ್ಸ್ ಬಗ್ಗೆ ನನಗೆ ಗೊತ್ತಾಗಲಿಲ್ಲ ಸರ್. ಲಂಗ್ಸ್ ಬಗ್ಗೆ ಗೊತ್ತಾಗ್ಲಿಲ್ವಾ? ಹಾ ಸರ್. ಉಸಿರು ತಗೋ ಒಂದ್ಸಲ, ಜೋರಾಗಿ ಗಾಳಿ ಹೇಳ್ಕೊ ಹೊರಗಡೆಯಿಂದ. ಹಾ, ಈಗ ಫುಲ್ ಒಳಗ್ ಹೋಗ್ತಲ್ವಾ, ಹಾ ಸರ್. ಬಾಡಿ ಒಳಗೋದಂಗ ಆಗ್ತಲ್ವಾ. ಸೊ ದಟ್ ಈಸ್ ನಥಿಂಗ್ ಬಟ್ ಹಾ ಲಂಗ್ಸ್. ಕನ್ನಡದಲ್ಲಿ ಹಾ ಸರ್. ಶ್ವಾಸಕೋಶ ಅಂತ ಹೇಳಿ ಕರಿತೀವಲ್ವಾ. ಹಾ ಸರ್. ಹಾ, ನಾವೀಗ ನೀ ಹೇಳ್ಕೊಂಡಲ್ಲ ಗಾಳಿ, ಸೊ ದಟ್ ಎಂಟರ್ಸ್ ಹಾ ಇನ್ ಟು ದ ಸರ್. ಲಂಗ್ಸ್. ನಮ್ ಬಾಡಿ ಒಳಗಡೆ ಲಂಗ್ಸ್ ಒಳಗಡೆ ಹೋಯ್ತು. ಸೊ ಅದಕ್ಕೆ ನಿಂಗೆ ಬಾಡಿ ಹಾ ಒಳಗಡೆ ಸರ್. ಹೋದಂಗ ಅನ್ಸಿದ್ದು ಒಂದ್ ಸ್ವಲ್ಪ, ರೈಟ್? ಹಾ ಸರ್. ಸೊ ಹಾ ಈಗ ಸರ್. ನಾವು ಗಾಳಿನ ತಗೊಂಡ ತಕ್ಷಣ, ಮೂಗಿನ ಮುಖಾಂತರ ತಗೊಂಡ ತಕ್ಷಣ ದಟ್ ಗೋಸ್ ಟು ದ ಒಂದು ಹಾ ಟ್ರೇಕಿಯಾ ಸರ್. ಅಂದ್ರೆ ವಿಂಡ್ ಪೈಪ್ ಅಂತ ಇದೆ ಇಲ್ಲಿ, ಹಾ ಸರ್. ಓಕೆನಾ? ಆ ವಿಂಡ್ ಹಾ ಪೈಪ್ ಸರ್. ಮುಖಾಂತರ ಹೋಗುತ್ತೆ ಗಾಳಿ. ಅಲ್ಲಿ ಹೋಗ್ಬಿಟ್ಟು ಹಾ ಆ ಸರ್. ವಿಂಡ್ ಪೈಪ್ ಹೋಗುವಾಗ ಅಲ್ಲಿ ಇನ್ನೊಂದು ಹೇಳ್ಬೇಕಿತ್ತು ನಾನು, ಎಪಿಗ್ಲಾಟಿಸ್ ಅಂತ ಒಂದು ಬರುತ್ತೆ, ಓಕೆನಾ? ಹಾ ಅಂದ್ರೆ ಸರ್. ಇಲ್ಲಿ ಕಾಮನ್ ಪ್ಯಾಸೇಜ್ ಫ್ಯಾರಿಂಗ್ಸ್ ಇದೆ. ಸೊ ಅದ್ರ ಮುಖಾಂತರ ಹಾ ಹಾದೋಗಿ ಸರ್. ನೆಕ್ಸ್ಟ್ ವಿಂಡ್ ಪೈಪ್ ಹೋಗ್ಬೇಕು. ಇಲ್ಲಿ ಈಸೋಫೇಗಸ್ ಸೈಡ್ ಅಲ್ಲಿ ಬರುತ್ತೆ ಈ ಕಡೆ. ಸೊ ಹಾ ಮಿಸ್ ಆಗಿ ಸರ್. ಅಲ್ಲಿ ಹೋಗ್ಬಾರ್ದಲ್ಲ ಗಾಳಿ. ಸೊ ಹಾ ಸರ್. ಹಂಗಾಗಿ ಏನ್ ಮಾಡುತ್ತೆ, ಅಥವಾ ಫುಡ್ ಬಂದು ಈ ಟ್ರೇಕಿಯಾಗ ಹೋಗ್ಬಾರ್ದಲ್ಲ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹಾ ಇಲ್ಲಿ ಲ್ಯಾರಿಂಗ್ಸ್ ಅಂತ ಇರುತ್ತೆ.
ಅಂದ್ರೆ ಸೌಂಡ್ ಬಾಕ್ಸ್ ಅಂತ ಹೇಳಿ ಕರಿತೀವಿ. ಆ ಲ್ಯಾರಿಂಗ್ಸ್ ಪಕ್ಕ ಅಥವಾ ಲ್ಯಾರಿಂಗ್ಸ್ ಮೇಲ್ಗಡೆ ನಾವು ನೋಡ್ಬೋದು ಒಂದು ಏನು ಸ್ಲಿಟ್ ಲೈಕ್ ಅಪರ್ಚರ್ ಬರುತ್ತೆ. ಸೊ ಇದು ಟ್ರೇಕಿಯಾ ಅಂತಂದ್ರೆ, ಸೊ ಇದು ಸೌಂಡ್ ಬಾಕ್ಸ್. ಸೊ ಇಲ್ಲಿ ಒಂದು ಸ್ಲಿಟ್ ಲೈಕ್ ಅಂದ್ರೆ ಒಂದು ರೆಕ್ಕೆ ತರ ಒಂದು ಬರುತ್ತೆ. ಸೊ ಅದನ್ನ ಎಪಿಗ್ಲಾಟಿಸ್ ಅಂತ ಹೇಳಿ ಕರಿತೀವಿ. ಸೊ ಈ ಎಪಿಗ್ಲಾಟಿಸ್ ನಾವು ತಗೊಳ್ಳೋಂತ ಫುಡ್ ಈ ವಿಂಡ್ ಪೈಪ್ಗೆ ಅಂದ್ರೆ ನಮ್ ಲಂಗ್ಸ್ಗೆ ಹೋಗದೇ ಇರೋ ರೀತಿ ನೋಡ್ಕೊಳ್ಳೋದು ಯಾವುದು? ಎಪಿಗ್ಲಾಟಿಸ್. ಓಕೆನಾ? ಓಕೆ, ಅದು ಫುಡ್ ಅಲ್ಲ, ಗಾಳಿ ಎಂಟರ್ ಆದ ತಕ್ಷಣ ನಮ್ ಟ್ರೇಕಿಯಾಗೆ ದಟ್ ಟ್ರೇಕಿಯಾ ಡಿವೈಡ್ಸ್ ಇಂಟು 2 ಟ್ಯೂಬ್ಸ್, 2 ಟ್ಯೂಬ್ ಆಗಿ ಡಿವೈಡ್ ಆಗುತ್ತೆ. ಸೊ ಅದನ್ನ ಬ್ರಾಂಕೈ ಅಂತ ಹೇಳಿ ಕರಿತೀವಿ. ಆ ಬ್ರಾಂಕೈ ಎಂಟರ್ ಆದ ತಕ್ಷಣ ನಮ್ಮ ಈ ಎದೆ ಭಾಗ ಏನಿದೆ, ನೀ ಗಾಳಿ ಎಳ್ಕೊಂಡ ತಕ್ಷಣ ಉಬ್ಬುತ್ತಲ್ವಾ? ಯಾಕೆ ಅಂತಂದ್ರೆ ನಮ್ಮ ಎದೆ ಭಾಗದಲ್ಲಿ ಲಂಗ್ಸ್, ನೀ ಏನ್ ಕೇಳ್ದೆ ಲಂಗ್ಸ್ ಅಂತ, ಕನ್ನಡ ಶ್ವಾಸಕೋಶ ಅಂತ, ಆ ರೀತಿ 2 ಲಂಗ್ಸ್ ನಮ್ಮಲ್ಲಿ ಇದೆ, ಒಂದು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ನಮ್ಮ ಎದೆ ಭಾಗದಲ್ಲಿ. ಓಕೆನಾ? ಅದಿರೋದ್ರಿಂದಾನೇ ಸೊ ನಮ್ಮ ಗಾಳಿ, ನಮ್ಮ ರೆಸ್ಪಿರೇಷನ್ ಪ್ರೋಸೆಸ್ ನಡೀತಾ ಇರೋದು. ನಾವು ಉಸಿರಾಡೋದೆಲ್ಲ ಅಲ್ಲಿಗೆ ಹೋಗುತ್ತೆ, ಮತ್ತೆ ನಮ್ಮ ಬಾಡಿಲಿ ರಿಲೀಸ್ ಆಗುವಂತ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗಡೆ ಹೋಗ್ತಾ ಇರುವಂತದ್ದು. ರೈಟ್? ಆ ಲಂಗ್ಸ್ ಅಲ್ಲೇ ಆಲ್ವಿಯೋಲೈಸ್ ಅಂತ ಸಣ್ಣ ಸಣ್ಣ ಗಾಳಿ ಗೂಡ್ಗಳ ತರ ಬರುತ್ತೆ, ಬಲೂನ್ ಲೈಕ್ ಸ್ಟ್ರಕ್ಚರ್ಸ್. ಅದನ್ನ ಆಲ್ವಿಯೋಲೈ ಅಂತ ಹೇಳಿ ಕರಿತೀವಿ. ಅಲ್ಲೇ ನಾವು ನೀವೇನ್ ತಗೋತಿ ಆಕ್ಸಿಜನ್ ಉಸಿರಾಡ್ತೀನಿ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀನಿ ಅಂತ ಏನ್ ತಿಳ್ಕೊಂಡಿದೀವಿ, ಆ ಎಕ್ಸ್ಚೇಂಜ್ ಎಲ್ಲ ನಡೆಯೋದು ನಮ್ ಲಂಗ್ಸ್ ಅಲ್ಲೇ, ಆ ಲಂಗ್ಸ್ ಒಳಗಡೆ ಇರೋ ಆಲ್ವಿಯೋಲೈ ಅಲ್ಲೇ. ರೈಟ್? ಇನ್ನೇನಾದ್ರೂ ಡೌಟ್ ಇದೆಯಾ? ಒಂದ್ ವೇಳೆ ಲಂಗ್ಸ್ ಇಲ್ಲ ಅಂದಿದ್ರೆ ಏನ್ ಆಗ್ತಿತ್ತು ನಮ್ ಬಾಡಿ ಅಂತ ಯೋಚನೆ ಮಾಡೋನ್ಸಲ. ಏನ್ ಸರ್? ನಮ್ಗೆ ಲಂಗ್ಸ್ ಇಲ್ದೇ ಇದ್ದಿದ್ರೆ ನಮ್ ಕತೆ ಏನ್ ಆಗ್ತಾ ಇತ್ತು, ಹೇಗ್ ರೆಸ್ಪಿರೇಷನ್ ಪ್ರೋಸೆಸ್ ನಡೀತಾ ಇತ್ತು ನಮ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹಲೋ ಹಾ, ಕೇಳಮ್ಮ, ಕೇಳಿಸ್ತಾ ಇದೆ. ಕೇಳಿ, ಯಾರು ಅದು? ಸರ್ ಅದು ಲಂಗ್ಸ್ ಬಗ್ಗೆ ಅರ್ಥ ಆಗಿಲ್ಲ ಸರ್. ಲಂಗ್ಸ್ ಬಗ್ಗೆ ಅರ್ಥ ಆಗ್ಲಿಲ್ವಪ್ಪ? ಹಾ ಸರ್. ಒಂದ್ಸಲ ಗಾಳಿನ ಒಳಗ್ ತಗೋ. ಹಾ ಸರ್. ನಿಮ್ ಬಾಡಿ ಇಕ್ತಾ ಇವಾಗ? ಹಾ ಸರ್. ನಿನ್ ಬಾಡಿ ಏನಕ್ಕೆ ಹಂಗ ಇಕ್ತು ಅಂತಂದ್ರೆ, ನೀನ್ ತಗೊಂಡಂತ ಗಾಳಿ ಎದೆ ಭಾಗದಲ್ಲಿ ಶ್ವಾಸಕೋಶ ಅಂತ ಇದೆ 2, ಅದ್ರ ಒಳಗೆ ಹೋಗಿತ್ತು. ಓಕೆನಾ? ಈಗ ಮತ್ತೆ ಉಸಿರು ಬಿಡು, ನಿನ್ ಬಾಡಿ ಸ್ವಲ್ಪ ಫ್ರೀ ಆದಂಗ ಅನ್ಸುತ್ತಲ್ವಾ ಎದೆ ಭಾಗ? ಅದನ್ನ ಎಕ್ಸ್ಪಿರೇಷನ್ ಅಂತಾನೆ ಕರಿತೀವಿ, ಅಂದ್ರೆ ಎಕ್ಸಾಲೇಷನ್, ಹೊರಗಡೆ ಆಗ್ತೇ ಉಸಿರನ್ನ. ಆ ಪ್ರೋಸೆಸ್ಗೆ ನಿಂಗೆ ಹೆಲ್ಪ್ ಮಾಡ್ತಾ ಇರೋದೇ ಯಾವುದು? ಶ್ವಾಸಕೋಶ. ಲಂಗ್ಸ್. ಈಗ ತಾನೇ ಕೇಳ್ದ ಅವ್ನ್ ಕ್ವಶನ್ಸ್, ಲಂಗ್ಸ್ ಅಂದ್ರೆ ಏನು ಅಂತ. ಆಗೇನ್ ಮಾಡ್ತಾ ಇದ್ದೆ? ಇನ್ನೊಂದ್ಸಲ ವಿಡಿಯೋಸ್ ನ ನೋಡಿ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಓಕೆನಾ? ಅವಾಗ ನೀವು ತಗೊಂಡಂತ ಏರ್ ಎಲ್ಲೋಗುತ್ತೆ, ಲಂಗ್ಸ್ ಅಂದ್ರೆ ಏನು, ಅದೆಲ್ಲ ಅರ್ಥ ಆಗುತ್ತೆ. ಅಥವಾ ಈ ಚಿತ್ರದಲ್ಲೇ ತೋರಿಸ್ತಾ ಇದೆ, ರೆಡ್ಡಿಶ್ ಪಾರ್ಟ್ ಕಾಣಿಸ್ತಾ ಇದೆ ಅಲ್ವಾ? ಅವನ್ನ ಲಂಗ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೊಂದ್ಸಲ ಗುರ್ತು ಮಾಡ್ತೀನಿ, ನೋಡ್ಕೋ ಪೆನ್ನಲ್ಲಿ. ಇದಿಷ್ಟು ಲಂಗ್ಸ್. ನೆಕ್ಸ್ಟ್. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. COVID-19 ಇರೋ ಪೇಷಂಟ್ಸ್ ಅಲ್ಲಿ ಲೋ ಆಕ್ಸಿಜನ್ ಲೆವೆಲ್ ಇರುತ್ತೆ ಸರ್, ಆದ್ರೂ ಅವರು ಉಸಿರಾಡ್ತಾರೆ ಅಲ್ವಾ ಸರ್? ಸರ್ ಅದು ಹೇಗೆ? ಈ ಕೋವಿಡ್ ಪೇಷಂಟ್ಸ್ ಇರುವಾಗ ಸೊ ಹೆಚ್ಚಿಗೆ ನಮ್ಗೆ ಡಿಮ್ಯಾಂಡ್ ಆಗಿದೆ ಯಾವುದು? ಆಕ್ಸಿಜನ್ ಸಿಲಿಂಡರ್ಸ್. ಹೌದಾ? ಎಸ್ ಸರ್. ಸೊ COVID-19 ಎಂಟರ್ ಆದ ತಕ್ಷಣ ಏನಾಗುತ್ತೆ, ಹೆಚ್ಚು ಆಕ್ಸಿಜನ್ ಅಮೌಂಟ್ ನ ತಗೊಳ್ಳೋದ್ರಿಂದ ಅಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಯ್ತು ನಮ್ಮ ಬಾಡಿಗೆ. ಸೊ ನಮ್ಮಲ್ಲಿ ಅದು ಎಂಟರ್ ಆಗೋದೇ ಲಂಗ್ಸ್ಗೆ. ಸೊ ನಮ್ಮಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗುವಂಥದ್ದೇ ಲಂಗ್ಸ್ ಅಲ್ಲಿ, ಆಲ್ವಿಯೋಲೈಯಲ್ಲಿ. ಸೊ ಹಂಗಾಗಿ ನೀವು ಆಕ್ಸಿಜನ್ ಸಿಲಿಂಡರ್ನ ಹೊರಗಡೆಯಿಂದ ತರಿಸ್ಕೊಂಡಿದ್ನ ನೋಡ್ಬೋದು ಕೋವಿಡ್ ಪೇಷಂಟ್ಗೆ. ಸೊ ಅದ್ರ ಮುಖಾಂತರ ನಮ್ಮ ಬಾಡಿಲಿ, ಆರೋಗ್ಯವಂತ ಬಾಡಿಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ಗಿಂತ.
ಏಕೆಂದ್ರೆ ನಮ್ಮ ಬಾಡಿ ಟಿಶ್ಯೂಸ್ ಯೂಸ್ ಮಾಡ್ಕೊಳ್ಳೋದೇ ಆಕ್ಸಿಜನ್ನ ಟು ಬ್ರೇಕ್ ಡೌನ್ ದಿ ಎನರ್ಜಿ ಕೊಡೋದಕ್ಕೆ. ಹಂಗಾಗಿ ಕೋವಿಡ್ ಪೇಷಂಟ್ಸ್ ಅಲ್ಲಿ ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಹೊರಗಡೆಯಿಂದ ನಾವು ಆಕ್ಸಿಜನ್ ಸಿಲಿಂಡರ್ ಮುಖಾಂತರ ಆಕ್ಸಿಜನ್ ನ ತಗೊಳ್ತೀವಿ. ಏನಾದ್ರು ಡೌಟ್ ಇದೆಯಪ್ಪ ಇನ್ನೊಂದು? Is there any doubt? Rajinikanth. ಯಾರದು ವಿವೋ? You can ask now. Is there any doubt? ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಬೇಗ. Otherwise we can end it. ಓಕೆ, ಸೊ ಈಗ ತಾನೇ ಯಾರೊಬ್ರು COVID-19 ಡೌಟ್ ಕೇಳಿದ್ರಲ್ಲ, ಒಂದ್ಸಲ ನೋಡಿ COVID-19 ಇಂದ ಏನೇನು ಪ್ರಾಬ್ಲಮ್ ಆಯ್ತು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಂತ. ನಂತರ ದೆನ್ ಯು ಕ್ಯಾನ್ ಸಿ ದ ಕ್ಲಾಸ್. ಸೊ ಲಂಗ್ಸ್ ಅಲ್ಲಿ ಹೇಗೆ ಅದು ಹೇಗೆ ಫಂಕ್ಷನ್ ಆಗುತ್ತೆ ಅಂತ. ಸೊ ಹಾಗಾಗಿ ನಿಮ್ಗೆ ತುಂಬಾ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ COVID-19 ಬಂದು ಹೆಚ್ಚಾಗಿ ಆಕ್ಸಿಜನ್ ಯೂಸ್ ಮಾಡ್ಕೊಂಡಿದ್ರೆ ನಮ್ಮ ಬಾಡಿಗೆ ಬೇಕಾದಂತ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಯ್ತು. ಸೊ ವಿ ಡಿಪೆಂಡ್ ಆನ್ ದಿ ಆಕ್ಸಿಜನ್ ಸಿಲಿಂಡರ್ಸ್ ಕೊಡ್ಬೇಕಾಯ್ತು, ರೈಟ್? ಸೊ ಇನ್ಯಾವುದು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ ವಿ ಕ್ಯಾನ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಹೆಲೋ ಸರ್. ಹೆಲೋ ಸರ್. ಹಲೋ ಸರ್, ಈ ಎಕ್ಸಾಮ್ಗೆ ನಾವು 10 ಸಿಲೆಬಸ್ ಫುಲ್ ಓದ್ಕೋಬೇಕಾ ಇಲ್ಲ ಫಸ್ಟ್ ಪಾರ್ಟ್ ಅಷ್ಟೇನಾ? 10 ಸಿಲೆಬಸ್ ಅಲ್ಲ ಅಮ್ಮ, ನಾವು ವಾಟ್ಸಪ್ ಚಾನಲ್ ಕಳ್ಸಿದೀವಲ್ವಾ ಯಾವ ಚಾಪ್ಟರ್ಸ್ ಅಂತ. ಯೂಟ್ಯೂಬ್ಸ್ ಅಲ್ಲೂ ಕೂಡ ವಿಡಿಯೋ ಇದೆ. ಫಸ್ಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಏನೇನ್ ಕ್ಲಾಸ್ ಮಾಡಿದೀವಿ ಆ ಸಿಲೆಬಸ್ ಮೇಲೆ ಜಸ್ಟ್ ಅಷ್ಟು ನೋಡ್ಕೊಂಡ್ರೆ ಸಾಕು ನಿಮ್ಗೆ. ನಿಮ್ 10th ಅಲ್ಲಿರೋ ಫುಲ್ ಪಾಠ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನಾವು ಕೊಟ್ಟಿರೋ ಸಿಲೆಬಸ್ ಇದೆ, ಸೊ ಅದನ್ನ ಮಾತ್ರ ನೋಡ್ಕೊಂಡ್ರೆ ಸೊ ಯು ಕ್ಯಾನ್. ಓಕೆ, ಲೆಟ್ಸ್ ಸ್ಟಾಪ್ ದ ಕ್ಲಾಸ್ ಹಿಯರ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಎಲ್ಲ ಚೆನ್ನಾಗಿ ಓದಿ, ವಿಡಿಯೋಸ್ ಎಲ್ಲ ಇನ್ನೊಂದ್ಸಲ ಚೆನ್ನಾಗಿ ನೋಡ್ಕೊಂಡು, ಏನಾದ್ರು ಡೌಟ್ಸ್ ಇದ್ರೆ ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ಕೊಂಡು 1-2-3 ಸಲ ನೋಡಿ ವಿಡಿಯೋನ, ಒಂದ್ಸಲ ಓದಿ. ಸೊ ಅವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.